श्री गुरुगणाधिपतिभ्यां नमः। करमुगिदु शरवणगे गणपन चरण सारसगिरगे शिवनं स्मरिಸಿ ಶ್ರೀ ಅಣ್ಣಪ್ಪ ಸ್ವಾಮಿಯ ನುತಿಸಿ ಭಕ್ತಿಯಲಿ ವರಮುನೀಶ್ವರ ಜಾತುಕರ್ಣರ ಪರಮ ಸನ್ನಿಧಿಗಭಿನಮಿಸಿ ಘನ ಗುರುಗಳಿಗೆ ಮಣಿದು ಬೇಳ್ವೆ ಕಥಾಮೃತವ
ಓ ದೇವ ದೇವ ದೇವದಯ ಸಾಂದ್ರ ಭಾವಿಕೆ ಅತಿ ಮುದದಿಂದ ನಂಬಿದವರ ನಂಬಿದವರ ಆನಂದದಿಂದ ಬಿಡದೆ ಪೊರೆಯೋ ದೇವ ನಂಬಿದವರ ಆನಂದದಿಂದ ಬಿಡದೆ ಪೊರೆಯೋ ದೇವ
ಪರಾಕ್ರಮ ಗಂಠೀರವ ಇರುವಂತಹ ಸ್ಥಳ ನಾಮಾಂಕಿತ ಹಸ್ತಿನಾವತಿಗೆ ಯಾರೆಂದುಕೊಂಡಿದ್ದೀರಿ? ಧರ್ಮರಾಯ ಮಗಳನ್ನು ಕೇಳಿಕೊಂಡಿದ್ದೇವೆ. ಅವನ ಅನುಜ ಮಧ್ಯಮ ಪಾಂಡವ ಪಾರ್ಥನಂದರೆ ನಾನೇ ಸರಿ. ಏನು ಒಳಗೆತ್ತ ವಿಚಾರ? ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣ ಪರಮಾತ್ಮ ಕಾಪಾಡು ಬಂದೇ ಕಾಪಾಡು. ಅಶ್ವಮೇಧದ ಪುರಗದ ವಿಚಾರಣೆಯಾಗಬೇಕು. ಎಲ್ಲಿದ್ದಾನೆ ಚಾಲಕ? ಹೋಗಬಾರ್ದು, ನಾನು ಯಜಮಾನರಲ್ಲಿ ಮಾತಾಡಿ ಬರ್ತೇನೆ. ದೇವರೇ, ಪದದ್ವಯಗಳಿಗೆ ವಂದಿಸಿದ್ದೇನೆ. ನಿಮ್ಮ ನಿಷ್ಠಾವಂತ ಸೇವಕ. ಬಲ್ಲೆ ನಾನು. ನಿನಗೂ ಒಳ್ಳೆಯದಾಗಲಿ, ನಿನ್ನ ಕುಟುಂಬದ ಪರಿವಾರಕ್ಕೆಲ್ಲ ಒಳ್ಳೆಯದಾಗಲಿ. ನಿಮ್ಮದೊಂದು ಆಶೀರ್ವಾದ ಇದ್ರೆ ಸಾಕು. ಸದಾ ಇದೆ. ಹೌದು ದೇವರೇ, ಕುದುರೆಯ ಚಾರಕನು ನಮ್ಮ ಅಶ್ವಮೇಧ ತುರಗವನ್ನು ಸರಿಯಾಗಿ ನೋಡಿಕೊಳ್ಳುವುದಕ್ಕೆ ನಿನ್ನನ್ನು ನೇಮಿಸಿದವರು. ಹೌದು ಜಿಯ. ಏನೋ ಏನಾಯ್ತು? ಪ್ರಾರಂಭದಲ್ಲಿ ಶೃಂಗರಿಸಿದ್ದೆವು ಬಂಗಾರದಿಂದ. ಹೌದೌದೌದು. ಆದ್ರೆ ಏನನ್ನು ಕಾಣ್ತಾ ಇದ್ದೇನೆ, ಹೆಚ್ಚಿನ ಬಂಗಾರವೆಲ್ಲ ಮಾಯವಾಗಿದೆ. ಒಂದೋ ಎರಡೋ ಅಲ್ಲಲ್ಲಿ ಕಾಣ್ತಾ ಇದೆ. ಯಾಕೆ ಹೀಗೆ? ಬಂಗಾರ ಎಲ್ಲಿ ಹೋಯಿತು? ಹೇಳಿದ್ದು ನೆನಪುಂಟು. ತಿರುಗಾಟ ವಿಜೃಂಭಣೆಯಿಂದ ಆಗಬೇಕು. ಎಲ್ಲ ಚಿನ್ನಾಭರಣ ವಜ್ರ ವೈಡೂರ್ಯಗಳನ್ನೆಲ್ಲ ಅಲಂಕರಿಸಬೇಕು, ಕುದುರೆಯನ್ನು ಹಾಗೆ ಶೋಭಿಸಬೇಕು ಎನ್ನುವ ಹಾಗೆ ನೀವು ಹೇಳಿದ್ದು ಗೊತ್ತು. ನವರತ್ನ ಖಚಿತವಾಗಿಯೇ ನಮ್ಮ ತುರಗವನ್ನು ಹಾಗಂತ ಕೊಟ್ಟದ್ದೆಲ್ಲ ಆಭರಣಗಳು ನನ್ನಲ್ಲೇ ಉಂಟು. ನಿನ್ನಲ್ಲಿ ಉಂಟು ಅಂತ ಹೇಳಿದ್ರೆ ಇನ್ನ ಮನೆಯಲ್ಲಿ ಉಂಟು? ಇಲ್ಲಪ್ಪ, ಈಗ ಎಲ್ಲಿ ಉಂಟು ಅಂತ ಕೇಳುದ? ಏನ ಅಡಿಯಲ್ಲಿ ಗಂಟು ಕಟ್ಟಿದ್ದೀಯೋ? ಗಂಟು ಕಟ್ಟೆ. ಯಾಕ ಗಂಟು? ಕುದುರೆಯ ಹೊಟ್ಟೆ ಭಾಗದಲ್ಲಿ ಕಟ್ಟಿಟ್ಟದ್ದು. ಯಾಕದು ಹಾಗೆ? ಕಾರಣ ಉಂಟು. ಏನು? ನಾವು ತಿರುಗಾಟಕ್ಕಂತ ಹೊರಟದಲ್ಲ ಜಿಯ. ಹೀಗೆ ತಿರುಗಾಟಕ್ಕೆ ಅಂತ ಹೋಗುವಾಗ ಹೇರಳವಾದಂತಹ ಚಿನ್ನಾಭರಣಗಳನ್ನೆಲ್ಲ ಕುದುರೆಗೆ ಹಾಕಿ ಅಲಂಕರಿಸಿದ್ರೆ ಈ ಕೆಲವು ಜಾಗದಲ್ಲಿ ಹೋಗುವಂತ ಜಾಗ ಕೆಲವು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಕೆಲವು ಸಾತ್ವಿಕರು ಇರ್ತಾರೆ, ಕೆಲವರು ದುಷ್ಟರು ಕೂಡ ಇರ್ತಾರೆ. ಈ ಚಿನ್ನಾಭರಣವನ್ನು ನೋಡಿ ಎಲ್ಲಿಯಾದ್ರೂ ಅಪಹರಿಸುವ ಎನ್ನುವ ಹಾಗೆ ಮನ ಮಾಡಿ ಏನಾದ್ರೂ ಕದ್ದುಕೊಂಡು ಹೋದ್ರೆ ಎನ್ನುವಂತಹ ಕಾರಣದಿಂದಾಗಿ ಮುಂಜಾಗ್ರತೆಯ ಕ್ರಮವಾಗಿ ಇದನ್ನು ಗಂಟು ಕಟ್ಟಿ ಕುದುರೆ ಅಡಿಭಾಗದಲ್ಲಿ ಇಟ್ಟದ್ದು. ಕದ್ದುಕೊಂಡು ಹೋಗುತ್ತಾರೆ. ಕಳ್ಳ ಕಾಕರ ಭಯ. ಕಳ್ಳರು ಕಾಕರು ಅಂತ ಹೇಳಿದ್ರೆ ಯಾರು? ಅದು ಪ್ರಾಸಬದ್ಧ. ಈಗ ಕಳ್ಳ ಕಾಕರು ಕದಿಯುವಾಗ ನೀನೆಲ್ಲಿರ್ತಿ? ನಾನು ಕೂಡ ಕುದುರೆಯೊಟ್ಟಿಗೆ ಇರ್ತೇನೆ. ನನ್ನನ್ನು ನೇಮಿಸಿದ್ದು ಅದಕ್ಕೆ ಅಲ್ವಾ ಕಳ್ಳ ಕಾಕರು ಬರ್ತಾರೆ ಅಂತ. ಆದ್ರೂ ಕೂಡ ಏನಾದ್ರೂ ಮಂಕು ಬೂದಿ ಎರಚಿ ಏನಾದ್ರೂ ಕತ್ತುಕೊಂಡು ಒಯ್ದರೆ ಎನ್ನುವಂತಹ ಕಾರಣದಿಂದಾಗಿ ಮುಂದಾಲೋಚನೆಯಿಂದ ಹೀಗೆ ಮಾಡಿ. ಏನೇ ಆಗಲಿ ಇನ್ನು ಮುಂದೆ ನಮ್ಮ ಕುದುರೆ ಹೀಗೆ ನಿರಾಭರಣದಿಂದ ಶೋಭಿಸಕೂಡದು. ಇಲ್ಲ ಇಲ್ಲ ಇಲ್ಲ, ಸರ್ವಾಭರಣದಿಂದಲೇ ಶೋಭಿಸಬೇಕು. ಗೊತ್ತಾಯ್ತಲ್ಲ? ಆದೀತು ದೇವರೇ. ಹೋದ ಕೂಡಲೇ ಈಗ ಗಂಟನ್ನು ಬಿಚ್ಚುವುದು ಕೊಡದೆ ಮೇಲ್ಭಾಗಕ್ಕೆ ಎಲ್ಲವನ್ನು ಸರಿ. ಏನು ದೇವರೇ, ಕುದುರೆ ವಾಸನೆ ಬರ್ತಾ ಉಂಟು. ಸ್ನಾನ ಮಾಡಿಸ್ಲಿಲ್ವೇನೋ? ಸ್ನಾನ ಮಾಡಿಸಿದ್ದೇನೆ. ಯಾವುದರಲ್ಲಿ? ಹೇಗೆ? ನಮ್ಮ ಕರ್ತವ್ಯದಲ್ಲಿ ಮೊದಲನೆಯದ್ದು ಅದುವೇ. ಪ್ರತಿನಿತ್ಯ ಕುದುರೆಗೆ ಸ್ನಾನ ಮಾಡಿಸಬೇಕು ಎನ್ನುವ ಹಾಗೆ. ಹಾಗಾಗಿ ಬೆಳಿಗ್ಗೆ ಎದ್ದೊಡನೆ ನೇರವಾಗಿ ತಣ್ಣೀರು ಬಾವಿಗೆ ಹೋಗಿ. ಎಲ್ಲಿಗೆ? ತಣ್ಣೀರು ಬಾವಿಗೆ. ಅದೆಲ್ಲಿಯ? ಅಲ್ಲ, ಬಿಸಿ ನೀರು ಬಾವಿ ಇಲ್ಲ ಅಲ್ಲ? ಇಲ್ಲ. ಬಾವಿಯಲ್ಲಿರುವುದು ತಣ್ಣೀರೇ. ಹೋದಲ್ಲೆಲ್ಲ ನಮಗೆ ತಣ್ಣೀರು ಬಾವಿಯಲ್ಲ. ಹೌದು. ಹಾಗಾಗಿ ತಣ್ಣೀರು ಬಾವಿಯಲ್ಲಿ ಉಂಟು. ಅಲ್ಲಿಗೆ ಹೋಗಿ 4 ಕೊಡಪಾನವನ್ನು ನೀರು ತೆಗೆದು ಹೊಸನೆ ಕುದುರೆಗೆ ಸುರಿದು ಅದನ್ನು ಸ್ವಚ್ಛಗೊಳಿಸಿದ್ದೇನೆ. ನಾನು ಏನು ಹೇಳಿದ್ದು ನಿನಗೆ? ತಣ್ಣೀರಿನಲ್ಲಿ ಕುದುರೆಯನ್ನು ಸ್ನಾನ ಮಾಡಿಸ ಕೂಡದು. ಬದಲಾಗಿ ತಣ್ಣೀರಿನಲ್ಲಿ ಸ್ನಾನ ಮಾಡಿಸಬೇಕು. ತಣ್ಣೀರು ಎಂಬುದು ಕುದುರೆಗೆ ಶೀತ ಆಗುತ್ತದೆ. ಹಾಗಾಗಿ ಗೊತ್ತುಂಟು ಜಿಯ, ತಣ್ಣೀರು ಸುಖ ಆಗುದಿಲ್ಲ. ಹಾಗಾಗಿ ಪನ್ನೀರು ಚೆಲ್ಲಿ ತಣ್ಣೀರು ಸುಖ ಆಗುದಿಲ್ಲ. ನೀರನ್ನು ಚೆಲ್ಲಿ ಅಲ್ಲ, ಪನ್ನೀರನ್ನು ಪೂಸಿ ಪೂಸಿ ಸ್ನಾನ ಆದ್ಮೇಲೆ. ಯಾಕಂದ್ರೆ ನಾವು ಸುಮ್ಮನೆ ಇದ್ದ ಉಂಟು ಅಂತ ಹೇಳಿ ವ್ಯರ್ಥವಾಗಿ ಅದಕ್ಕೆ ಸುರಿಬಾರ್ದಲ್ಲ ಜಿಯ. ಅದಕ್ಕಾಗಿ ಮೇಲ್ಮೇಲೆ ಸ್ವಲ್ಪ ಪೂಸಿತ್ತು. ಈಗ ನೋಡಿ ಪರಿಮಳ ಆಗ್ಲಿ. ಯಾವತ್ತೂ ಶುದ್ಧವಾಗಿರ್ಬೇಕು. ಶುದ್ಧವಾಗಿ ದೇವರೇ, ಕುದುರೆ ಹೇಗಿತ್ತು? ದಷ್ಟಪುಷ್ಟವಾಗಿತ್ತು. ಹೌದು. ನಿನ್ನ ಕೈಗೆ ಬಂದ ಮೇಲೆ ಏನೋ ಹಿಂಗಾದದ್ದು ಬಡಕಲಾಗಿದೆ.
ಹೀಗೆ ಆಹಾರ ಕೊಡ್ತೇನೆ ಜಿಯ. ಯಾವ ಆಹಾರ ಹೇಗೆ ಕೊಡ್ತಿದ್ದೀನಿ? ಆಹಾರ ನೀವು ಹೇಳಿದಂತಹ ಕ್ರಮದಲ್ಲೇ ನಾವು ಕೊಡ್ತಾ ಇದ್ದೇವೆ. ಹೇಗೆ? 6 ಸೇರು ಉರುಳಿ, 6 ಸೇರು ಕಡಲೆ ಎಲ್ಲವನ್ನು ಚೆನ್ನಾಗಿ ಬೇಯಿಸಿ 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 ಹೆಚ್ಚು ಬೇಯಿಸುವರು ಅದು ಒಳ್ಳೆದಂತೆ. ಬೇಯಿಸಿ ಅದರ ರಸವನ್ನೆಲ್ಲ ಕುದುರೆಗೆ ಕೊಟ್ಟು ಉರುಳಿ ಮತ್ತು ಕಡಲೆಯನ್ನು ನಾನು ತಿಂದೆ. ಅದ್ರೆ ಉಂಟಲ್ಲ ಏನು ಎಂತ ರಸ ಅದಕ್ಕೆ ಮತ್ತದೆಲ್ಲ ನಿನ್ಗ ಅಜ್ಜಿ ಹಾಗೆ ಅಜ್ಜಿ ಹೇಳಿದ್ದಾರೆ ಏನಂತ? ಸಾರದಲ್ಲಿ ಸತ್ವ ಇದೆ ಎನ್ನು. ಸಾರದಲ್ಲಿ ಸತ್ವ ಉಂಟು ಅಂತ ಹೇಳಿ ಕುದುರೆಗೆ ಸಾರ ಮಾತ್ರ ಕೊಡುವುದಾ? ಹೌದು ಜಿ. ಹಾಗಾಗುವುದಿಲ್ಲ, ಸಾರವೂ ಕೊಡಬೇಕು, ಉರುಳಿ ಕಟ್ಲೆಯನ್ನೂ ನೀಡಬೇಕು. ನಾಳೆಯಿಂದ ಖಾರದ ಕ್ರಮ ಬೇರೆ, ಎರಡು ಅದಕ್ಕೆ ಮತ್ತೆ ಅದು ಅಷ್ಟೊಷ್ಟಾಗುದಿಲ್ಲ, 2 ಧಾನ್ಯ ಆಗುದಿಲ್ಲ. ಮತ್ತೆ ನಮ್ಮಲ್ಲಿ ಒಂದು ಸಿರಿಧಾನ್ಯ ಅಂತ ಬರ್ತದೆ, ಅದೆಲ್ಲಾ ಧಾನ್ಯವನ್ನು ಸಂಮಿಶ್ರ ಮಾಡಿ ಅದನ್ನು ಹಾಕಿಟ್ಟದ್ದು ಕುದುರೆಗೆ ಒಳ್ಳೆದೆನ್ನುವ ಕಾರಣದಿಂದಾಗಿ ಅದನ್ನು ಕೂಡ ನಾಳೆಯಿಂದ ಕೊಡಲಾಗುತ್ತದೆ. ಒಳ್ಳೆಯದು, ನಮ್ಮಲ್ಲಿ ಏನು ಕೊರತೆ ಇಲ್ಲ. ಆದೀತು, ಭಂಡಾರದಲ್ಲಿ ಬೇಕಾದಷ್ಟು ಉಂಟು. ಸರಿ, ಅಷ್ಟು ಮಾತ್ರ ಅಲ್ಲ, ದೇವರೇ ವಿದೇಶ ಸಂಚಾರ ಮಾಡುವಾಗ ವಿಧ ವಿಧದ ಭಾಷೆಯ ರಾಜ್ಯಗಳು ದೇಶಗಳು ನಮಗೆ ಕಾಣಸಿಗುತ್ತದೆ. ತಿರುಗಾಟಕ್ಕೆ ಹೊರಟವರು ಅಲ್ಲಿ ತುರಗದ ವರ್ತನೆ ಹೇಗಿರಬೇಕು ಎನ್ನುವುದು ಭಾಷೆಯ ಮುಖಾಂತರವಾಗಿಯೇ ಗೋಚರ ಆಗುವುದು. ಹಾಗಾಗಿ ಯಾವ ಭಾಷೆಯನ್ನೆಲ್ಲ ನಮ್ಮ ತುರಗಕ್ಕೆ ಕಲಿಸಿಕೊಂಡು ದೇವರೇ ನಾನಾ ದೇಶಕ್ಕೆ ನಾನಾ ರಾಜ್ಯಕ್ಕೆ ವಿವಿಧ ಊರಿಗೆಲ್ಲ ಸಂಚರಿಸುವಾಗ ಕೇವಲ ಒಂದು ಭಾಷೆಯನ್ನು ನಾವು ಹಿಡಿದು ವ್ಯವಹರಿಸಿದ್ರೆ ಆಗುವುದಿಲ್ಲ. ವಿವಿಧ ಭಾಷೆಯನ್ನು ಕೂಡ ಕುದುರೆಗೂ ಅರಿತಿರಬೇಕು, ನಾನು ಅರಿತಿರಬೇಕು ಎನ್ನುವ ಕಾರಣದಿಂದಾಗಿ ಎಲ್ಲಾ ರಾಜ್ಯಗಳ ಭಾಷೆಗಳನ್ನು ಕಲಿತು ಕುದುರೆಗೂ ಕಲಿಸಿದ್ದೇನೆ. ಈಗ ನಾನು ಹೇಳಿದಾಗೆ ಕೇಳ್ತೇನೆ, ಒಮ್ಮೆ ಪ್ರದರ್ಶಿಸು ನೋಡಿ. ನಿಮ್ಮದು ಆಶೀರ್ವಾದ ಲಕ್ಷ್ಮಿ, ನಾನು ಹೇಳಿದ ಹಾಗೆ ಕೇಳ್ಬೇಕಾಯ್ತಾ? ಯಜಮಾನರ ಮುಂದೆ ಮರ್ಯಾದೆಗೆ ಬೇಡ ದೇವರೇ. ಈಗ ನೋಡಿ, ನಾನು ಬರುವುದಕ್ಕೆ ಹೇಳ್ತದೆ, ಅದು ಬರ್ತದೆ. ನೋಡಿ, ಹೇಳಿದ ಹಾಗೆ ಕೇಳ್ತದೆ. ಲಕ್ಷ್ಮಿ ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ, ಹಿಂದೆ ಹೋಗು, ಹಿಂದೆ ಹೋಗು, ಹಿಂದೆ ಹೋಗು. ಇದು ಕನ್ನಡ ಭಾಷೆ, ಕನ್ನಡ ಭಾಷೆ ಆಯ್ತು. ಮುಂದೆ ಯಾಕಂದ್ರೆ ನಾವು ವ್ಯವಹರಿಸುವಂತ ಭಾಷೆ ಒಂದು ಭಾಷೆ ಇದ್ರೆ ಸಾಕಾಗುದಿಲ್ಲ. ಎಲ್ಲಿಯಾದ್ರೂ ಇನ್ನೊಂದು ದೇಶಕ್ಕೆ ಹೋದ್ರೆ ಬೇರೆ ಭಾಷೆ ಬೇಕಾಗುತ್ತದೆ. ಎಲ್ಲಿಯಾದ್ರೂ ಕೊಂಕಣ ದೇಶಕ್ಕೆ ಹೋದ್ರೆ ಅಲ್ಲಿಯ ಭಾಷೆ ಬೇಕೇ ಬೇಕು. ಹಾಗಾಗಿ ಲಕ್ಷ್ಮಿ ಅಂಗ್ಯೋರ್ರೆ, 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 ಲಕ್ಷ್ಮಿ ವೈಟ್ ವೈಟ್ ವೈಟ್. ಅದೆಂತದ ಅಂಗಿ ಓರೆ? ಅಂಗ್ಯೋರೆ ಅಂದ್ರೆ ಮುಂದೆ ಬಾ ಅಂತ, ಹಿಂದೆ ಮಸಿಯೋಸ್ ಅಂದ್ರೆ ಹಿಂದೆ ಹೋಗು. ಕೊಂಕಣ ಭಾಷೆ, ಕೊಂಕಣ ಭಾಷೆ ಒಳ್ಳೆಯದು. ಮುಂದೆ ಅದು ಕೇವಲ ಅಷ್ಟು ಸಾಕಾಗುದಿಲ್ಲ. ಇನ್ನೇದಾದ್ರೂ ತೆಂಕಣ ದೇಶಕ್ಕೆ ಹೋದ್ರೆ, ಮಲಯಾಳ ದೇಶಕ್ಕೆ ಹೋದ್ರೆ ಅಲ್ಲಿದು ಭಾಷೆ ಬೇಕು. ಹಾಗಾಗಿ ಲಕ್ಷ್ಮಿ ಮುನ್ನೊಟ್ಟು ಬಾ, ಮುನ್ನೊಟ್ಟು ಬಾ, ಮುನ್ನೊಟ್ಟು ಬಾ, ಬೈಯಟ್ಟು ಬೋ, ಬೈಯಟ್ಟು ಬೋ, ಬೈಯಟ್ಟು ಬೋ. ನಿನ್ನಲ್ಲಿ ಒಂದು ಹೇಳುತ್ತೇನೆ ದೇವರೇ, ನಿನ್ನ ಅಭಿನಯ ಬೇಡ. ಅಭಿನಯದಲ್ಲೇ ಕುದುರೆಗೆ ಅರ್ಥ ಆಗುವುದಕ್ಕೆ ಸಾಧ್ಯ ಉಂಟು. ನಿನ್ನ ಬಾಯಿ ಅಲುಗಾಡಿದ್ರೆ ಸಾಕು. ನಾನು ಇಲ್ಲಿ ಕರಿಬೇಕು, ಏನು ಹೇಳಿ? ಅದು ಬರಿಬೇಕು. ಎಂತದು? ಮುಂದೆ ಬಾ, ಹಿಂದೆ ಹೋಗು, ಕರೀಬೇಕು, ಅದು ಬರಬೇಕು. ನಾನು ಇಲ್ಲೇ ಇರಬೇಕು. ದೇವರೇ, ಇಷ್ಟು ಸಾಕಾಗುದಿಲ್ಲ. ಇಲ್ಲಿ ತೌಳವ ದೇಶಕ್ಕೆ ಹೋದ್ರೆ ಅಲ್ಲಿಯ ಭಾಷೆ ಬೇಡವೆ? ಅದು ಕೂಡ ನಮ್ಮಲ್ಲಿ ಉಂಟು. ಲಕ್ಷ್ಮಿ ದುಂಬಲ, 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 ಯಾವ ಪಿರಪು, ಪಿರಪು, ಪಿರಪು. ಬಲ್ಲ ಅಂದ್ರೆ ಮುಂದೆ ಹೋಗು ಅಂತ ಅರ್ಥ. ಪಿರಪು ಅಂತ ಹೇಳಿದ್ರೆ ಹಿಂದೆ ಹೋಗು ಅಂತ ಅರ್ಥ. ತೌಳವ ಭಾಷೆ, ತೌಳವ ಭಾಷೆ. ಆಮೇಲೆ ಇನ್ನು ಮತ್ತೆ ಉತ್ತರದ ಕಡೆಯಲ್ಲಿ ಹೋದ್ರೆ ಆ ಲಕ್ಷ್ಮಿ ಆಗೆ ಆವೋ, ಆಗೆ ಆವೋ, ಆಗೆ ಆವೋ, ಪೀಚೆ ಜಾವು, ಪೀಚೆ ಜಾವು, ಪೀಚೆ ಜಾವು. ಯಾವ ಭಾಷೆಯ? ಇದಲ್ಲಿದ್ದು ಎಲ್ಲಿದ್ದು? ಉತ್ತರದ್ದೆಲ್ಲ ಅಲ್ಲೇ ಹಾಗೆ. ಹೌದೌದು, ಇದು ಇಷ್ಟು ಸಾಕಾಗುದಿಲ್ಲ. ಇದೆಲ್ಲ ಭಾಷೆ ಆಯಿತು. ಇನ್ನು ಕೆಲವು ದೇಶದಲ್ಲಿ ನಮ್ಮ ಭಾಷೆ ಹಿಡಿದು ವ್ಯವಹರಿಸಿದ್ರೆ ನಮ್ಮ ವೈರಿಗಳಿಗೆ ಗೊತ್ತಾಗುತ್ತದೆ ಎನ್ನುವ ಕಾರಣದಿಂದಾಗಿ ಗುಪ್ತವಾದಂತಹ ಭಾಷೆ. ಯಾವುದು ಅದು? ನನಗೆ ಮತ್ತು ಲಕ್ಷ್ಮಿಗೆ ಮಾತ್ರ ಗೊತ್ತಾಗುದು, ಬೇರೆ ಯಾರಿಗೂ ಗೊತ್ತಾಗುದಿಲ್ಲ. ಒಳ್ಳೆ ನಾನು ನೋಡಿ, ನಾನೀಗ ಎಂತದ ನೀನು ಹೇಳಿ? ಗುಪ್ತ ಭಾಷೆ, ಅದು ಹೇಳಲಿಕ್ಕಿಲ್ಲ. ಎಲ್ಲಾ ಭಾಷೆಗಳನ್ನು ಕಲಿತು ಅರೆದು ಕುಡಿದು, ನಾನು ಸ್ವಲ್ಪ ಕುಡಿದು ಲಕ್ಷ್ಮಿಗೆ ಸ್ವಲ್ಪ ಕುಡಿಸಿ ಅದನ್ನು ಕರಗತ ಮಾಡಿಕೊಂಡು. ನೀನು ಕುಡಿದದ್ದು ಯಾವುದು, ಅದಕ್ಕೆ ಕುಡಿಸಿದ್ದು ಯಾವುದು? ತಾಳೆಗಡಿಯಲ್ಲಿ ಬರೆದು ಅದನ್ನು ಕುಡಿದದ್ದು ಅಂತ. ಹಾಗೆ ವಿಷಯ ಒಟ್ಟಿನಲ್ಲಿ ವಿಶೇಷ ಭಾಷೆಗಳನ್ನೆಲ್ಲ ನಮ್ಮ ತುರಗಕ್ಕೆ ನೀನು ಹೇಳಿಕೊಟ್ಟಿದ್ದಿ. ಹೌದು ಜಿಯ, ಮೆಚ್ಚಿದ್ದೇನೆ. ತಿಂಗಳಿಗೆ ಸರಿಯಾಗಿ ನಿನಗೆ ಬರ್ತದೆ.
ಆಯ್ತು. ಇನ್ನು ಹೇಳಿದಾಗೆ ನೀವು ಹೇಳಿದಾಗೆ ಯಾವುದನ್ನು ತಪ್ಪಿಸದೆ ತಪ್ಪದೆ ನಡೆದುಕೊಳ್ಳುತ್ತೇವೆ. ಮುಂದುವರಿ. ಧರ್ಮರಾಯನ ಯಾಗದ ಕುದುರೆ ಬಂತೈ ಬಂತೈ ನಮ್ಮಯ ಕುದುರೆ. ಅಂತವರನ್ನು ಶ್ರೀಕೃಷ್ಣ ಪರಮಾತ್ಮನೇ ರಕ್ಷಿಸುತ್ತಾನೆ ಎನ್ನುವುದು ಸತ್ಯ. ಮಾನವ ನಿಂತರೆ ಮರವಾಗುತ್ತಾನೆ, ನಡೆದರೆ ಅಮರನಾಗುತ್ತಾನೆ. ತಾನು ನಡೆಯುವುದಲ್ಲದೆ ಮತ್ತೊಬ್ಬರು ನಡೆಯುವಂತೆ ನೋಡಿಕೊಳ್ಳುವಾತ ಮಹಾಮಾನವನಾಗುತ್ತಾನೆ, ನರೋತ್ತಮನಾಗುತ್ತಾನೆ. ಮಾನವನ ಶ್ರೇಷ್ಠತೆ ಇರುವುದು ತೂಕಡಿಸುವುದರಲ್ಲಿಲ್ಲ, ತೂಕ ಹಿಡಿದು ನಡೆಸುವುದರಲ್ಲಿ. ಹೀಗೆ ಕಲ್ಲಿನಂತೆ ಬಿದ್ದಿರದೆ, ಹುಲ್ಲಿನಂತೆ ಹಾರಾಡದೆ, ಲಯಬದ್ಧವಾದಂತಹ ಜೀವನ ಕ್ರಮವನ್ನ ಯಾವಾತ ಕ್ರಮಿಸುತ್ತಾನೋ ಅವನೇ ಶ್ರೀಕೃಷ್ಣನ ಪರಮಾನುಗ್ರಹಕ್ಕೆ ಪಾತ್ರನಾಗುತ್ತಾನೆ. ತದ್ರೀತಿಯ ಜೀವನವನ್ನು ನಡೆಸಿದವರು ಪಾಂಡವರು. ಶತಶೃಂಗ ಪರ್ವತದಲ್ಲಿ ಹುಟ್ಟಿದೆವು, ಇದೀಗ ಅಶ್ವಮೇಧಾಧ್ವರದವರೆಗೆ ಹೇಗೋ ಹೆಜ್ಜೆಯನ್ನು ಹಾಕುತ್ತಾ ಜೀವನ ಪಥದಲ್ಲಿ ಮುನ್ನಡೆದು ಬಂದೆವು. ಬರುವ ಪಥದಲ್ಲಿ ಕಲ್ಲು ಮುಳ್ಳುಗಳಿದ್ದರು, ಅದನ್ನು ಧೈರ್ಯದಿಂದ ಎದುರಿಸಿ ಶ್ರೀಕೃಷ್ಣಾನುಗ್ರಹದಿಂದ ಈ ತನಕ ಜೀವದಲ್ಲಿ ಉಸಿರನ್ನಿಟ್ಟುಕೊಂಡು ಸದ್ಧರ್ಮಿಗಳಾಗಿ ಸದಾಚಾರಿಗಳಾಗಿ ಬಾಳಿದವರು. ಕೌರವಾದಿಗಳು ಮಾಡಿದ ಮೋಸ, ಕಪಟದ ದ್ಯೂತ, ಆ ಕಾರಣದಿಂದಲೇ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿ ಮರಳಿ ಬಂದು ನಮಗೆ ಬಿಟ್ಟುಕೊಡಬೇಕಾದಂತಹ ನಮ್ಮ ಭೂಮಿಯನ್ನು ಬಿಟ್ಟುಕೊಡುವಂತ ಶ್ರೀಕೃಷ್ಣನಲ್ಲಿ ಹೇಳಿ ಕಳುಹಿಸಿದಾಗ ಸೂರ್ಯ ಮನೆಯಷ್ಟು ಜಾಗವನ್ನು ಕೊಡೆನು ಬಾಣದ ಮನೆಯಲ್ಲಿಟ್ಟಿದ್ದೇನೆ, ಭೂಮಿಯನ್ನು ಬೇಕಿದ್ದರೆ ಪಡೆದುಕೊಳ್ಳಿ ಎನ್ನುವ ಹಾಗೆ ಸಾರಿ ಹೇಳಿದ ಕೌರವ. ಆ ಕಾರಣದಿಂದಲೇ 18 ಅಕ್ಷೋಹಿಣಿ ಸೈನ್ಯಗಳ ಮಧ್ಯೆ 18 ದಿನಗಳ ಹೋರಾಟ ಪುಣ್ಯಭೂಮಿ ಎನಿಸಿದಂತಹ ಕುರುಕ್ಷೇತ್ರದಲ್ಲಿ ನಡೆದೇ ಹೋಯಿತು. ಪರಿಣಾಮವಾಗಿ ಬಂಧುಗಳನ್ನು, ಗುರು ಹಿರಿಯರನ್ನು
ಕಳೆದುಕೊಳ್ಳಬೇಕಾದಂತಹ ಅನಿವಾರ್ಯ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಬಂಧುಗಳನ್ನು ಕೊಂದಿದ್ದೇವೆ ಎನ್ನುವಂತಹ ಪಾಪದ ಶಂಕೆ ನನ್ನನ್ನ ಧರ್ಮಜನನ್ನು ಬಾಧಿಸುವುದಕ್ಕೆ ಪ್ರಾರಂಭವಾಯಿತು. ಆ ಕಾಲಕ್ಕೆ ಬಂದವರೇ ವೇದವ್ಯಾಸರು. ಎಣಿಕೆ ಬೇಡಲೇ ಮಗನೇ ರಾಘವಂಪಿಂತೆ ರಾವಣನಂ ವಧಿಸಿ ವಾಜಿಮೇಧದಳಾರ್ವಣಂ ತನಿಪಿದಂ ನೀ ಮರೆತೆಯ ಎಂದು ನಿನ್ನ ಚಿಂತೆ ದೂರವಾಗುವುದಕ್ಕೆ ಬೇಕಾಗಿ ಅಶ್ವಮೇಧವನ್ನು ಮಾಡು ಎನ್ನುವ ಹಾಗೆ ವ್ಯಾಸರೇ ಆಜ್ಞಾಪಿಸಿದರು. ಯೋಗೀಶ್ವರನಾದಂತಹ ಶ್ರೀಕೃಷ್ಣನ ಅನುಮತಿಯ ಮುದ್ರೆಯು ದೊರೆಯಿತು. ಹಾಗಾಗಿ ಯಾಗ ಮಾಡುವುದಕ್ಕೆ ನನ್ನಣ್ಣ ದೀಕ್ಷಾಬದ್ಧನಾಗಿ ನಿಂತ. ಯಾಗಕ್ಕೆ ಬೇಕಾದಂತಹ ಅಶ್ವ ಭದ್ರಾವತಿ ಅರಸನಾದಂತಹ ಯವನಾಶ್ವನಲ್ಲಿದೆ ಎನ್ನುವುದನ್ನು ಮನಗಂಡ ಮೇಲೆ ಅಣ್ಣನಾದಂತಹ ಭೀಮಸೇನ, ಕರ್ಣಸೂನು, ವೃಷಕೇತು ಜೊತೆಗೂಡಿ ಹೋಗಿ ಭದ್ರಾವತಿ ಅರಸನಲ್ಲಿ ಕೇಳಿಕೊಂಡು ಸಾಮದಲ್ಲಿ ಕೇಳಿದಾಗ ಒಪ್ಪದೇ ಇದ್ದ ಪಕ್ಷದಲ್ಲಿ ಬವರವನ್ನು ಕೊಟ್ಟು ತುರಗವನ್ನು ತರಲಾಯಿತು. ತುರಗವೇನು ಸಾಮಾನ್ಯವಾಗಿ ಸ್ವಚ್ಛತರ ಧವಳಾಂಗ ದತಿ ಮನೋಹರ ಪೀತ ಪುಚ್ಚದ ಸುಗಮನದೊಂದೇ ಕಿವಿಯೊಳೆಸುವ ನೀಲಚ್ಚವಿಯ ಕೋಮಲ ತುರಗವನ್ನು ಪೂಜಿಸಿ ಬಿಡುವುದು ಎನ್ನುವ ಹಾಗೆ ತೀರ್ಮಾನವನ್ನು ಮಾಡಲಾಯಿತು. ಆವಾಗ ತುರಗಾಧ್ವರವ ರಚಿಸಿ ತುರಗದ ಹಿಂಬಾಲಕನಾಗಿ ನರನೇ ಹೋಗಬೇಕು ಎನ್ನುವ ಹಾಗೆ ಗುರು ಹಿರಿಯರ ಅಂಬೋಣವಾಯಿತು. ಅವರೆಲ್ಲರ ಆಶೀರ್ವಾದವನ್ನು ಪಡೆದು ಶ್ರೀಕೃಷ್ಣನ ಆಶೀರ್ವಾದವನ್ನೂ ತನ್ನದಾಗಿಸಿಕೊಂಡು ಯಾಗಾಶ್ವದ ಹಿಂಬಾಲಕನಾಗಿ ನಾನು ಹೊರಟು ಬಂದು ನಮ್ಮ ಯಾಗಾಶ್ವ ಹೇಗೆ ಹೊರಟು ವಿಶೇಷವಾದಂತಹ ವೈಭವದಿಂದಲೇ ನಮ್ಮ ತುರಗ ಹೆಜ್ಜೆಯನ್ನಾಕುಕ್ಕೆ ಪ್ರಾರಂಭಿಸಿತು. ಅದರ ಹಿಂಬಾಲಕರಾಗಿ ನಾವೆಲ್ಲ ಹೊರಟು ಬಂದಿದ್ದೇವೆ. ಪಟಹ ನಿಸ್ಸಾಳ ತಮಟ ಭೇರಿಗಳ ಸಮುಕ್ಕಟ ನಾದ ಮೊಳಗುತ್ತಾ ಇದೆ. ಕಟುಲವಾದಿಯ ಪುರಪುಟದ ರಭಸ ನಮ್ಮ ವೈರಿಗಳಿಗೆ ಯಮನಾಲಯದ ದರ್ಶನವನ್ನು ಮಾಡುವಂತಿದೆ. ನಟಕಟಿಗ ಸಮರ ಲಂಪಟದ ಚಾಪಸ್ವನಗಳು ಕಟುತರದ ಒಪ್ಪಿಯಾರ್ಪಟ್ಟಿ ಒಂದಾಗಿ ಬ್ರಹ್ಮಾಂಡವನ್ನೇ ಬಿರಿಯುವಂತೆ ನಮ್ಮ ಸೇನೆ ಹೊರಟು ನಿಂತಿದೆಯಲ್ಲ. ತಡ ಯಾಕೆ? ಯಾಗಾಶ್ವದ ಹಿಂಬಾಲಕರಾಗಿ ಮುಂದುವರಿಯೋಣ. ನಮ್ಮ ಸೇನೆ ಅಂಗವಂಗ ಕಳಿಂಗ ಕಾಂಬೋಜ ಕರ್ನಾಟಕ ಬರ್ಬಾರ ಮುಂತಾದಂತಹ ದೇಶವನ್ನು ಕೆಲವರೆಲ್ಲ ಶರಣವನ್ನು ಎದೆಯುಬ್ಬಿಸಿ ನಿಂತವರ ಎದೆಯನ್ನು ಮೆಟ್ಟಿ ಅವರಿಂದ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಲಾಯಿತು. ಬಳಿಕ ಮಾಹಿಷ್ಮತಿಯನ್ನು ಪ್ರವೇಶ ಮಾಡಿ ನೀಲಧ್ವಜ ವಂದಿಸಿದ ಮಗನಾದ ಪ್ರವೀರನನ್ನು ಕಳಕೊಂಡ ಬಳಿಕ ಕಪ್ಪ ಕಾಣಿಕೆಯನ್ನಿತ್ತ ಉತ್ತಳಾದಂತಹ ಜ್ವಾಲೆ ಏನೋ ಶಪಥವನ್ನು ಹಾಕಿ
ಪುರದಿಂದ ಹೊರಟು ಹೋಗಿದ್ದಾಳಂತೆ. ಆ ಬಗ್ಗೆ ಲಕ್ಷ್ಯವನ್ನರಿಸುವವನಲ್ಲ ಈ ಪಾತ್ರ. ಅಲ್ಲಿಂದ ತುರಗ ಬಂದದ್ದು ಚಂಪಕಾಪುರ. ಹಂಸಧ್ವಜ ಕಟ್ಟಿದ ಸುಧನ್ವ, ಸುದರ್ಶನ, ಸುಮನ ಮುಂತಾದಂತಹ ಮಕ್ಕಳನ್ನೂ ಯುದ್ಧಕ್ಕಾಗಿ ಕಳುಹಿಸಿದ. ಕಾಳಗವನ್ನು ಕೊಟ್ಟರು. ಪರಿಣಾಮವಾಗಿ ಯಮನ ಆಲಯವನ್ನು ಸೇರಿದರು. ಬಳಿಕ ಹಂಸಧ್ವಜನು ಕಪ್ಪ ಕಾಣಿಕೆಯನ್ನಿಟ್ಟಿದ್ದಾನಲ್ಲ, ಇನ್ನು ನಮ್ಮ ನಡೆಯನ್ನು ನಿರ್ಧರಿಸಬೇಕಾದ ತುರಗ ತಾನೆ. ಮುಂದುವರಿಯೋಣ. ಪ್ರಮೀಳೆಯ ಆಜ್ಞೆಯಂತೆ ಉಪವನವನ್ನು ಕಾಯುತ್ತಿದ್ದವಳು ನಾನು. ಆದರೆ ಇಂದಿನಂತೆ ಇಂದು ಕೂಡ ಕಾಯುತ್ತ ಸಂದರ್ಭದಲ್ಲಿ ಉಪವನ ಎಲ್ಲವೂ ಹಾಳಾಗಿ ಹೋಗಿದೆ. ಆದರೆ ಇದಕ್ಕೆ ಕಾರಣ ಏನೆಂಬುದಾಗಿ ನೋಡಿದಾಗ ಒಂದು ತುರಗ ನಮ್ಮ ಉಪವನವನ್ನು ಪ್ರವೇಶ ಮಾಡಿದೆ. ಅದರ ಹಣೆಯಲ್ಲಿದ್ದಂತಹ ಲಿಖಿತವನ್ನು ತೆಗೆದಿದ್ದೇನೆ. ಆದರೆ ಆ ತುರಗದ ಜೊತೆಯಾಗಿ ಬಂದವರು ಯಾರು ಎನ್ನುವುದಾಗಿ ನೋಡಿದರೆ, ಓ ದೇವರೇ, ಸತ್ತೆಯಲ್ಲಿ ನಿದ್ದೆ ಮಾಡಿದಾಗ ಮಲಗಿದ್ದಾನೆ. ಇವನನ್ನು ಎಬ್ಬಿಸಬೇಕಲ್ಲ. ಬಿಸಿಯಾಗದೆ ಬೆಂಡ ಇವಳದು ಶುರುವಾಯಿತು. ಸ್ವಲ್ಪ ವಿಶ್ರಾಂತಿ ತಗೊಳ್ಳಿಕ್ಕೆ ಇಲ್ಲ. ಪದಾರ್ಥ ಎಂತ ಮಾಡಿದ್ದೀವಳೆ? ಪದಾರ್ಥ ಕುಂಬಳಕಾಯಿ ಬೇಕಾ? ಅದೇ ಇವಳು ಕುಂಬಳಕಾಯಿ ಗಾತ್ರದಲ್ಲಿದ್ದಾಳೆ. ಇವನು ಮನೆಯಲ್ಲಿ ಹೆಂಡತಿಯಲ್ಲಿ ಮಾತನಾಡಿದಾಗ ನನ್ನಲ್ಲಿ ಮಾತಾಡ್ತಾನೆ. ಎಲ್ಲಿಯ ಬೆಟ್ಟು ಬೀಳ್ತದೆ ಸರ್. ನಾನೇ ಪಿಶಾಚಿ. ಸರಿ ಮಾತಾಡ. ಇದು ಪಿಶಾಚಿ ಅಲ್ಲ, ಹೆಂಗಾಸು. ಹೆಂಗಸು ಗೊತ್ತಾಗ ಹೆಂಗಾಸು. ಏನು ಇದು ಉಪವನ ಹಾಳು ಮಾಡಿದ್ಯಾರು? ಅದು ನಿನ್ನದು ನಿದ್ರಾಭಂಗ ಮಹಾಪಾಪ ಅಂತ ಕೇಳಿದ್ದಾರೆ. ಗೊತ್ತಿದ್ದು ಎಬ್ಬಿಸಿದ್ಯಾ, ಗೊತ್ತಿಲ್ಲದೆ ಎಬ್ಬಿಸಿದ್ಯಾ? ನಮ್ಮ ಸ್ಥಳಕ್ಕೆ ಬಂದು ನೀನು ಮಲಗುದು ಅಂತ. ರಂಗಸ್ಥಳಕ್ಕೆ ಬಂದು ಯಾರು ಮಲಗಿದ್ದು? ನಮ್ಮ ಸ್ಥಳ. ನಮ್ಮ ಸ್ಥಳವ. ಕಿವಿ ಕೇಳಿಸ್ತಿಲ್ವ ನಿನಗೆ? ಇದು ಅದು ಮುಂಡಾಸು ಉಂಟಲ್ಲ, ಮುಂಡಾಸು ಇರುವಾಗ ಕಿವಿಯೊಳಗೆ ಶಬ್ದಗಳು ಹೋಗುವುದಿಲ್ಲ. ಹೂ ಗಿಡಗಳನ್ನು ನೋಡು. ಓ, ನೀನು ತೆಗೆದುಕೊಂಡು ಬಂದಂತಹ ತುರಗೆಲ್ಲ ಹಾಳು ಮಾಡಿ ಹಾಕಿದೆ. ಹಾಳು ಮಾಡ್ಲಿ, ಅದು ನನ್ನ ನಮ್ಮ ಉಪವನ. ಈಗ ತುರಗದ ಹಿಂದೆ ನಾವು ಅದಕ್ಕೆ ಹೇಳಲಿಕ್ಕಾಗುತ್ತದ? ಪ್ರಾಣಿಗಳಿಗೆ ಭಾಷೆ ಉಂಟ ಹೇಳು. ಹಸಿವಾಗುತ್ತದೆ, ತಿನ್ನುತ್ತದೆ, ಅದಕ್ಕಂತೂ ಹೇಳಲಿಕ್ಕೆ ಆಗುತ್ತದೆ? ನೋಡಿಕೊಳ್ಳುವುದಕ್ಕೆ ನೀನಿರುವುದಲ್ಲವ. ನಿನಗೆ ಮಲಗಲಿಕ್ಕೆ ಈಗ ಸಮಯವ? ತುರಗವನ್ನು ನೀನು ನೋಡಿಕೊಳ್ಬೇಕಿತ್ತು. ಇರ್ಲಿಯಪ್ಪ, ಸ್ವಲ್ಪ ತಿಂದು ಅದರಷ್ಟಿಗೆ ಉಂಟಲ್ಲ, ನೀನೇನು ತಲೆ ಬಿಸಿ ಮಾಡಬೇಡ. ಇದು ಇವತ್ತು ಸ್ವಲ್ಪ ತಿಂದದ್ದು ನಾಳೆ ಚಿಗುರು ಹೊಡಿತದೆ, ಅದಕ್ಕೆ ಎಂತದ್ದು ಮಾಡ್ಲಿಕ್ಕೆ ಆಗುತ್ತದೆ? ನಮ್ಮ ಉಪವನ. ನನ್ನ ಅಮ್ಮನಲ್ಲಿ ಹೇಳ್ತೇನೆ ನಾನು ಹೋಗಿ. ನಿಮ್ಮ ಉಪವನ? ಓಹೋ ಹೋ, ಅಮ್ಮನಲ್ಲಿ ಹೇಳ್ತಿ? ಹೌದು. ಅಮ್ಮವ ಗುಮ್ಮ ಒಮ್ಮೆ ಸುಮ್ಮ. ಲಿಖಿತ ತೆಗೆದುಕೊಂಡಿದ್ದೇನೆ. ಎಲ್ಲಿತ್ತು? ಕುದುರೆ ಹಣೆಯಲ್ಲಿತ್ತು. ಹಾಗೆಲ್ಲ ತೆಗೆದುಕೊಳ್ಳಬಾರ್ದು ಅದನ್ನು. ಯಾಕೆ? ಅದು ನೀವೆಲ್ಲ ತೆಗೆದುಕೊಳ್ಳುವಂತದ್ದಲ್ಲ. ನಾವು ತೆಗೆದುಕೊಳ್ತೇವೆ. ಸುಮ್ಮನೆ ವಿಷಯ ಮುದ್ದ ಮಾಡಬೇಡ. ನಾನು ಯುದ್ಧ ಮಾಡುವುದಿಲ್ಲ. ಯುದ್ಧ ಆಗುವ ಸಂಭವ ಉಂಟು. ನೀನು ಯಾರ ಜೊತೆಯಾಗಿ ಬಂದ? ನೀನು ಅದನ್ನೆಲ್ಲ ಹಾಗೆಲ್ಲ ತೆಗೆದ್ರೆ ನಾನು ನಮ್ಮ ಯಜಮಾನರಲ್ಲಿ ಹೇಳ್ತೇನೆ. ಯಾರು ನಿನ್ನ ಯಜಮಾನರು? 3 ಲೋಕದ ಗಂಡ,
ಮೂರು ಲೋಕ ನಿನಗೆ ಆಗಿರ್ಬೇಕು, ನಮಗೆಲ್ಲ. ನಮ್ಮ ಲೋಕಕ್ಕೆ ನಮ್ಮ ಅಮ್ಮ ಇದ್ದಾರೆ. ನೀವು ಬಿಸಿ ಆಗದೆ ನೀವು ಕೂಡ ಬೆಣ್ಣೆ ಕರಗುದಿಲ್ಲ ಅಲ್ಲ. ನೋಡು, ನನ್ನ ಅಮ್ಮನಲ್ಲಿ ಹೇಳ್ತೇನೆ. ನನ್ನ ಅಮ್ಮನಲ್ಲಿ ಹೇಳಬೇಕು, ಗುಮ್ಮನಲ್ಲಿ ಬೇಕಾದ್ರೆ ಹೇಳು, ಅದನ್ನು ಮರ್ಯಾದೆಯಾಗಿ ಕೊಡುವುದಿಲ್ಲ ಅಲ್ಲ. ಮೊದಲು ಅಮ್ಮನಲ್ಲಿ ಹೇಳ್ತೇನೆ. ಹೇಳುವುದಕ್ಕಿಂತ ಮೊದಲು ನಾನು ಹೋಗಿ ಹೇಳ್ತೇನೆ. ವಿಶಾಲವಾದಂತಹ ವಿಶ್ವದಲ್ಲಿ 56 ರಾಜ್ಯಗಳು ಪ್ರಸಿದ್ಧವಾದದ್ದು. ಇದರಲ್ಲಿ 55 ರಾಜ್ಯಗಳನ್ನು ಪುರುಷರೇ ಆಳಿಕೊಂಡು ಬಂದರೂ ಕೂಡ 56ನೇ ರಾಜ್ಯವಾದಂತಹ ಈ ಸ್ತ್ರೀ ರಾಜ್ಯವನ್ನು ಹೆಣ್ಣು ಮಕ್ಕಳಾದಂತಹ ನಾವು ಆಳಿಕೊಂಡು ಬರುತ್ತಾ ಇದ್ದೇವೆ. ಯಾರೋ ಮನು ಎನ್ನುವವನು ಬರೆದು ಹಾಕಿದನಂತೆ, ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಎನ್ನುವ ಹಾಗೆ, ಸ್ತ್ರೀಯರಿಗೆ ಯಾವ ಕಾಲಕ್ಕೂ ಸ್ವಾತಂತ್ರ್ಯ ಇಲ್ಲ ಎನ್ನುವ ಹಾಗೆ. ಇದನ್ನು ಮೆಟ್ಟಿ ನಿಲ್ಲುವುದಕ್ಕೆ ಬೇಕಾಗಿ ಹೆಣ್ಣು ಮಕ್ಕಳಾದಂತಹ ನಾವು ಪ್ರತ್ಯೇಕವಾದಂತಹ ರಾಜ್ಯ ಈ ಸ್ತ್ರೀ ರಾಜ್ಯವನ್ನು ಕಟ್ಟಿ ಬೆಳೆಸಿದೆವು. ಆದರೆ ಈ ಹಿಂದೆ ನನ್ನ ಅವ್ವೆಯಾದಂತಹ ಶಶಿಪ್ರಭಾದೇವಿ ಮಾರ್ತಾಂಡ ತೇಜನೊಡನೆ ವಿವಾಹವನ್ನು ಆದ ಬಳಿಕ ಕಾಳಿಕಾ ಮಾತೆಯ ಅನುಗ್ರಹದಂತೆ ಹೆಣ್ಣು ಮಗಳೋರ್ವಳು ಜನಿಸಿದಳು. ಪ್ರಮೀಳೆ ಎನ್ನುವಂತಹ ನಾಮಕರಣವನ್ನು ಮಾಡಿದಳು. ಅವರ ಶಶಿಪ್ರಭೆಯ ಕುಮಾರಿಯೇ ನಾನು ಪ್ರಮೀಳೆ ಎನ್ನುವ ಹಾಗೆ, ಶಶಿಪ್ರಭೆಯ ಕಾಲಾನಂತರ ಪ್ರಮೀಳೆಯಾದಂತಹ ನಾನು ಈ ಸ್ತ್ರೀ ರಾಜ್ಯವನ್ನು ಕಟ್ಟಿ ಆಳಿ ಬೆಳೆಸಿಕೊಂಡು ಬರುತ್ತಾ ಇದ್ದೇನೆ. ಆದರೆ ಈ ಸಮಯದಲ್ಲಿ ಓಲಗವನ್ನು ಇದ್ದಂತಹ ಕಾಲದಲ್ಲಿ ಯಾರೋ ನನ್ನನ್ನು ಕಾಣುವುದಕ್ಕಾಗಿ ಬಂದಿದ್ದಾರೆ. ಬರಲಿ ಕಡೆ ದೂತಿ. ಹೌದು, ಏಕಾಏಕಿಯಾಗಿ ಪ್ರವೇಶ. ಹೌದು, ಇಲ್ಲಿವರೆಗೆ ಬರಬೇಕಿದ್ರೆ ಒಂದು ಕಾರಣ ಅಂತ ಬೇಕಲ್ಲ. ಏನದು? ನಿನ್ನ ಸೀಮೆಯುಳು ಅಮ್ಮ ಚಿನ್ನಾದುತ್ತಮ ಹಯವು
ಗೊತ್ತಾಯ್ತೆ ಅವಘಡ. ಇವತ್ತು ನಮ್ಮ ಉಪವನನ್ನು ನೋಡಿದ್ರೆ ಮರ ಗಿಡಗಳೆಲ್ಲವೂ ಹಾಳಾಗಿ ಹೋಗಿದೆ. ಏನದು? ಬಿಸಿಲಿಗೆ ಮತ್ತೆಂತ ನೀರು ಹಾಕಿಲ್ವ ನೀವು? ಇಷ್ಟರವರೆಗೆ ನಿಮ್ಮ ಆಜ್ಞೆಯಂತೆ ಪರಿಪಾಲಿಸ್ತಾ ಬರ್ತಾ ಇದ್ದೇವೆ. ಅಂದ್ರೆ ಏನಾಯ್ತು ಈಗ? ಇದುವರೆಗೆ ನಾವು ಏನಾದ್ರೂ ತೊಡಕು ಮಾಡಿದ್ದೇವೆ? ಹಾಗಾದ್ರೆ ಯಾವುದೋ ಕಾಡು ಪ್ರಾಣಿಗಳ ದಾಳಿ ಆಯ್ತು. ಕಾಡು ಪ್ರಾಣಿಗಳ ದಾಳಿ ಅಲ್ಲ ಅಮ್ಮ. ಕಾಡು ಪ್ರಾಣಿಗಳ ದಾಳಿ ಅಲ್ಲ. ಹೌದು. ಹವಾಮಾನದ ವೈಪರೀತ್ಯ ಅಲ್ಲ. ನಿಮ್ಮ ಕೆಲಸವು ಸರಿಯಾಗಿ ನಡೀತಾ ಉಂಟು. ಹಾಗಾದ್ರೆ ಯಾಕೆ ಹೀಗಾಯಿತು? ಒಂದು ಹಯ ಬಂದಿದೆ ಅಮ್ಮ. ಅದೇ ನಾನು ಹೇಳಿದ್ದಲ್ವಾ, ಕಾಡು ಪ್ರಾಣಿ ಅಲ್ಲ, ಮತ್ತೆ ವಿಶೇಷವಾದಂತಹ ಕುದುರೆ ಬಂತು. ಹೌದು. ಕಾಡಿನ ಕುದುರೆಯೋ ನಾಡಿನ ಕುದುರೆಯೋ? ಅದು ನಾಡಿನ ಕುದುರೆ ತಾಯಿಯೇ. ನಾಡಿನ ಕುದುರೆ ನಮ್ಮ ಈ ಸ್ತ್ರೀ ರಾಜ್ಯಕ್ಕೆ ಪ್ರವೇಶವನ್ನು ಮಾಡಿದ್ದೆ. ಹೌದು. ಏನೋ ಒಂದು ವಿಶೇಷ ಇರಬೇಕಲ್ಲ. ಹೌದು, ವಿಶೇಷ ಉಂಟು ಎನ್ನುವುದಾಗಿ ಲಿಖಿತವನ್ನು ತೆಗೆದುಕೊಂಡು ಬಂದಿದ್ದೇನೆ. ಆದರೆ ಅದರ ಬೆಂಗಾವಲಿಗಾಗಿ ಬಂದವರು ಯಾರು ಎನ್ನುವುದಾಗಿ ಭಾವಿಸಿದ್ದೀರಿ? ಚಾರು ತುರುಗದಲ್ಲಿ ಲಾರಿಗಿಂದ ಚಾರು ತುರುಗದಲ್ಲಿ ಲಾರಿಗಿಯುವುದ ಸ್ವಾಮಿಗೂ ನೋಡಿ ಅಮ್ಮ ಮೂರು ಲೋಕದ ಗಂಡ ನರನೋದನು ಬಲು ದಾರಿ ಗುಡಿ ಅದು ನಮ್ಮದಾದಂತಹ ಶ್ರೀರಾಜ್ಯಕ್ಕೆ ಬಂದಿದೆ. ಅದರ ಬೆಂಗಾವಲಿಗಾಗಿ ಬಂದವರು ಮೂರು ಲೋಕದ ಗಂಡನೆನಿಸಿದಂತಹ ಪಾರ್ಥ ಮಹಾಶಯರ. ಮೂರು ಲೋಕದ ಗಂಡ ಬಂದದ್ದು ಎನ್ನುವ ಹಾಗೆ ನೀನು ಕುಡಿದದ್ದ? ನಾನು ಎನಿಸಿದ್ದು ನಿನ್ನ ಗಂಡನೇ ಬಂದ ಎನ್ನುವ ಹಾಗೆ. ಹಾಗಲ್ಲಮ್ಮ, ಮತ್ತೆ ಈ ವಿಷಯ ಕೇಳಿದಾಗ ನಿಮಗೆ ಸಂತೋಷ ಆಗ್ತದೆ ಅಂತ. ಹಾಗಾದ್ರೆ ಪಾರ್ಥ ಬಂದದ್ದು? ಓಲೆಯನ್ನು ತೆಗೆದುಕೊಂಡು ಬಂದಿದ್ದೇನೆ, ನಾನು ವಾಚಿಸಲಿಲ್ಲ, ನೀವು ವಾಚಿಸಿ. ಆದಿ ಸೋಮವಂತಾಪುಣಿದಿರಾಗೇನು ಭೂಭುಜ ಸೋಮಾಗಣ್ಯ ಪಾಂಡುವಿನ ಪ್ರೇಮದ ಧರ್ಮದ ನಗದು ಹಯವಲಿ ಶ್ರೀಮನಿದ ಕತ್ತಿಗಾದುವುದು. ಪ್ರಪಂಚದಲ್ಲಿಯ ಪ್ರಸಿದ್ಧವಾದ ವಂಶ ಸೂರ್ಯವಂಶ ಮತ್ತು ಚಂದ್ರವಂಶ. ಪ್ರಸ್ತುತ ಬೆಳಗುತ್ತಿರುವುದು ಚಂದ್ರವಂಶ. ಆ ಚಂದ್ರವಂಶದಲ್ಲಿ ಪಂಚ ಪಾಂಡವರಲ್ಲಿ ಹಿರಿಯವನಾದಂತಹ ಧರ್ಮಜ ಬರೆದಂತಹ ಓಲೆ ಇದು. ಓಹೋ, ಮೊದಲ ಒಕ್ಕಣೆಯನ್ನು ನೋಡಿದ್ರೆ ಸಂತೋಷವಾಗ್ತಾ ಇದೆ. ಸೋಮವಂಶಾಮುನಿದಿ ರಾಕೇಂದು ಭೂಭುಜ ಸೋಮಾಗ್ರಗಣ್ಯ. ಧರ್ಮಜ ಕುಳಿತಂತಹ ಅಶ್ವಮೇಧ, ಧರ್ಮಜ ಪೂಜಿಸಿ ಬಿಟ್ಟಂತಹ ತುರಗ. ಆ ತುರಗದ ಬೆಂಗಾವಲಾಗಿ ಬಂದವನು ಮೂರು ಲೋಕದ ಗಂಡ. ಮುಂದೆ ಚಂಡವಿಂದವರು ಗಂಡಲು ಗಂಡನಚ್ಚುನರಿಗಿಳಿದು ಖಂಡಿತು ವಿನಿಯೋದನೆ ಕಣವ ಬಾಧಿಸಿ ತಿಳಿದು ನಗುತ್ತಿ
ನಗುತ್ತಿದ್ದಳಾಗ ಈ ಅಶ್ವಮೇಧದ ತುರಗವು ಪ್ರತಿ ರಾಜ್ಯವನ್ನು ಸೇರುವುದು ಮಾತ್ರವಲ್ಲ, ವಿಕ್ರಮಿಗಳು ಈ ಅಶ್ವವನ್ನು ಕಟ್ಟಿ ನಮ್ಮೊಡನೆ ಹೋರಾಡಬೇಕು. ಒಂದು ವೇಳೆ ಹೋರಾಡುವುದಕ್ಕೆ ಅಸಮರ್ಥರಾದರೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಸಲ್ಲಿಸಿ ಶರಣಾಗತಿಯನ್ನು ಹೊಂದಬೇಕು. ಆಲಿಸಿದಳಾಗೆ ಲಿಖಿತಾರ್ಥನೋ ಸ್ವಾರ್ಥಮೋ ಏಳಿ ನರನಾದರಂಗಮೋ ಸಂಗಮೋ ಬಾಳುವ ಪಾರ್ಥ ಯೋಗಮೋ ಭೋಗಮೋ ಬಾಳುವ ಪಾರ್ಥನಳು ಯೋಗಮೋ ಭೋಗಮೋ ಪಡಿ ಉಳಿದು ಸಮಯವೆನುದಾದ ಆಲಿಸಿದಳಾಗೆ ಲಿಖಿತವನ್ನು ಸರಿಯಾಗಿ ವಾಚಿಸಿದೆ. ಚಂಡ ವಿಕ್ರಮರು ಇದನ್ನು ಕಟ್ಟುವುದು ಮಾತ್ರವಲ್ಲ, ಕಟ್ಟಿ ಕಾದಬೇಕು. ಒಂದು ವೇಳೆ ಬಲಹೀನರಾದವರು ಕಪ್ಪ ಕಾಣಿಕೆಯನ್ನು ಸಲ್ಲಿಸಬೇಕು. ಈ ತುರಗದ ಬೆಂಗಾವಲಾಗಿ ಬಂದವನು ಪಾರ್ಥ, ಮೂರು ಲೋಕದ ಗಂಡ. ಆಹಾ ಆಹಾ, ಇದನ್ನು ಆಲಿಸಿದಾಗ ಸಂತೋಷವಾಗುತ್ತಾ ಇದೆ. ಈ ಹಿಂದೆ ನನ್ನ ಅವ್ವೆಯಾದಂತಹ ಶಶಿಪ್ರಭಾದೇವಿ ಮಾರ್ತಾಂಡ ತೇಜನೊಡನೆ ಯುದ್ಧವನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಕಾಳಿಕಾ ಮಾತೆ ಅಭಯ ಪ್ರಸ್ತಳಾಗಿ ಅಭಯವನ್ನು ಕೊಟ್ಟದ್ದು ಮಾತ್ರವಲ್ಲ, ನಿಮಗೆ ಮುಂದೆ ಜನಿಸುವಂತಹ ಹೆಣ್ಣು ಮಗಳಿಗೆ ಪ್ರಮೀಳ ಎನ್ನುವಂತಹ ನಾಮಕರಣವನ್ನು ಮಾಡಿ ಆ ಬಳಿಕ ಇವಳನ್ನು ಮೂರು ಲೋಕದ ಗಂಡ ಎಂದು ನೆಗಳತೆಯನ್ನು ಪಡೆಯುವಂತಹ ಪಾರ್ಥ ಮದುವೆಯಾಗುವವನಿದ್ದಾನೆ ಎನ್ನುವಾಗೆ ಅಂದೇ ಹರಸಿದವಳು. ಈಗ ಅಂದಿನ ಮಾತು ಸತ್ಯವಾಗುತ್ತಾ ಇದೆ. ತುರಗದ ಬೆಂಗಾವಲಾಗಿ ಬಂದವ ಪಾರ್ಥ ಮಧ್ಯಮ ಪಾಂಡವ. ಅವರೊಡನೆ ಹೋರಾಡುವುದು ಮಾತ್ರ ನನ್ನದಾದಂತಹ ವಿರೋಧವಲ್ಲ, ಅವರೊಡನೆ ಬಾಳ್ವೆಯನ್ನು ನಡೆಸಬೇಕಾದದ್ದು ನನ್ನ ಧರ್ಮ ಎನ್ನುವ ಹಾಗೆ ನಾನು ಅವನಿಗಾಗಿ ಕಾಯುತ್ತಿದ್ದವಳು. ಎಷ್ಟೋ ದಿವಸಗಳ ಕನಸು ನನಸಾಗಿ ಹೋಯಿತಲ್ಲ. ಆಲೋಚಿಸಬೇಕು ಆಲೋಚಿಸಬೇಕು. ಆಲೋಚಿಸಿದಳ ಜನಪಾಲಕನ ಅಶ್ವವನ್ನು ಹಿಡಿದರಿಸಿ ಕಟ್ಟಿ ಜನಪಾಲಕನ ಅಶ್ವವನ್ನು ಹಿಡಿದರಿಸಿ ಕಟ್ಟಿ ನಿಜ ಪಾಳೆಯದ ಕಾಂತೆಯ ಕರೆಸಿದ ನೀವು ಮಾಡಬೇಕಾದದ್ದು ಏನು ಗೊತ್ತುಂಟೆ? ಆ ಅಶ್ವಮೇಧ ತುರಗವನ್ನು ಹಿಡಿದು ಕಟ್ಟಿ ಅವರಲ್ಲಿ ಹೋರಾಟವನ್ನು ಮಾಡಬೇಕಲ್ಲ. ಅದಕ್ಕೆ ಬೇಕಾಗಿ ನಮ್ಮದಾದಂತಹ ಸ್ತ್ರೀಪಡೆ ಎಲ್ಲಿದ್ದಾರೆ ಬರಲಿ.
ಕುದುರೆಯ ಬೆಂಗಾವಲಾಗಿ ಬಂದವನು 3 ಲೋಕದ ಗಂಡ ಎನ್ನುವಂತಹ ಪಾರ್ಥ ಮಹಾಶಯ. ಕುದುರೆಯನ್ನು ಕಟ್ಟುವುದಕ್ಕೆ ಹೇಳಿದ್ದೇನೆ. ಬಂದವರೊಡನೆ ಹೋರಾಡಬೇಕು. ಏನು ನಿಮ್ಮ ಅಭಿಪ್ರಾಯ? ಸಂತೋಷವಾಯಿತು. ಹಾಗಾದ್ರೆ ನಾವು ಹೊರಡಬೇಕಲ್ವೇ? ಅದಕ್ಕೆ ಬೇಕಾಗಿ ಕಣ್ಣ ಹೊಳಪಿನ ಚಪ್ಪಲೆಯರು 3 ಲಕ್ಷ ದಳ, ಸಣ್ಣ ನಡುವಿನವರು 6 ಲಕ್ಷ ದಳ, ನಿನ್ನ ಮೊಲೆಯವರು 10 ಲಕ್ಷ ದಳ. ಮಾತ್ರವಲ್ಲ, ಸೇನೆಯನ್ನೆಲ್ಲ ಸಿದ್ಧವನ್ನು ಮಾಡಿಕೊಳ್ಳಿ. ಬಂದವರೊಡನೆ ಹೋರಾಟವನ್ನು ಮಾಡಬೇಕಾಗಿದೆ. ಹೊರಡೋಣ, ಮತ್ತೆ ಹೊರಡ.
ಬೀಳಿಸಿಕೊಂಡು ಹೋಗಯ್ಯ. ಆಮೂಲಾಗ್ರವಾಗಿ ನಿನ್ನನ್ನು ಈ ರಣಕ್ಷೇತ್ರದಲ್ಲಿ ಕಂಡಾಗ ಮಾತು ಮೂಕವಾಗಿ ಹೋಯಿತು. ಪಾರ್ಥ ಕೇವಲ ಪ್ರತಿಗೆ ಮಗನಾದುದರಿಂದ ನಿನಗೆ ಪಾರ್ಥ ಎನ್ನುವಂತಹ ಹೆಸರಿರುವುದಲ್ಲ, ಜೀವನದ ದಡವನ್ನು ಸೇರಿದವನು ಎನ್ನುವಂತಹ ಅರ್ಥದಿಂದ ಪಾರ್ಥ ಎನ್ನುವಂತಹ ಹೆಸರು ನಿನಗಿದೆ. ದಶನಾಮಾವಳಿಗಳನ್ನು ಹೊತ್ತಂತಹ ಅಸಮಸಾಹಸಿ ವಿಷಮವೀರ ನೀನು. ಈ ಹಿಂದೆ ಗಾಂಧಾರಿ ದೇವಿ ಗಜನೋಹಿ ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿನ್ನ ತಾಯಿಯಾದಂತಹ ಕುಂತಿದೇವಿ ಆಸೆ ಪಟ್ಟಾಗ ತಾಯಿಗೆ ಬೇಕಾಗಿ ಕೇವಲ ಬಾಣದ ಮೂಲಕವಾಗಿ ಸ್ವರ್ಗಲೋಕದಿಂದ ಐರಾವತವನ್ನೇ ಧರೆಗಿಳಿಸಿದವನು ನೀನಂತೆ. ಯಾವ ಆತನು ತಾಯಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾನೆ, ಆತನು ಹೆಂಡತಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಎನ್ನುವುದು ಸ್ಪಷ್ಟ. ಅರ್ಥ ನಿನ್ನದಾದಂತಹ ಅಶ್ವವನ್ನು ಸ್ವಾರ್ಥದಿ ಕಟ್ಟಿದವಳಿದ್ದೇನೆ. ನಿನಗೆ ಉಭಯ ಯುದ್ಧಗಳನ್ನು ನಿನ್ನ ಮುಂಭಾಗದಲ್ಲಿ ಇರಿಸಿದ್ದೇನೆ. ಯಾವುದಲ್ಲ? ಒಂದು ಶರಥ ಯುದ್ಧ, ಇನ್ನೊಂದು ಮತ್ತೊಂದು ಸುರಥ ಯುದ್ಧ. ಆಯ್ಕೆ ನಿನಗೆ ಬಿಟ್ಟದ್ದು. ಹೆಣ್ಣಿನೊಡನೆ ದುರನೇನೆ ನನ್ನ ಹೆಣ್ಣಿನೊಡನೆ ಯುದ್ಧವು
ಬಣ್ಣವಿಲ್ಲವ ಬಿಡು ಬಣ್ಣವಿಲ್ಲವ ಬಿಡು ಎಲ್ಲಯ ಮಾತವನ್ನು ನಿಂಪುದು ಉಚಿತವಿದು ಬಣ್ಣವಿಲ್ಲವ ಬಿಡು ಎಲ್ಲಯ ಮಾತ ಮನ ನಿಂಪುದು ಉಚಿತವಿದು ಮಾಲ್ಪರಿ ಅಗ್ರಗಣ್ಯ ಆರ್ತನೆಂಬವನೇ ನೀನು ಪ್ರಶ್ನೆಯನ್ನು ಮುಂದಿಟ್ಟು ಹೌದೇ ಏನು ನಾನೇ ಪಾರ್ಥನಿದ್ದೇನೆ ಭರತ ಖಂಡದ ಕ್ಷಾತ್ರ ತರುಣರ ಅಂತರಂಗದಲ್ಲಿ ವರ್ಣರಂಜಿತ ಮೂರ್ತಿಯಾಗಿ ಮೆರೆಯುವ ಮಹಾನ್ ವ್ಯಕ್ತಿ ನಾನು ಅರ್ಥನೊಡನೆ ನೀನು ಉದರಕ್ಕೆ ನಿಂದೆಯಲ್ಲ ನಿನ್ನ ಎದೆಗಾರಿಕೆಯನ್ನು ಮೆಚ್ಚಿದೆ ನನ್ನ ಮುಂದೆ ಯುದ್ಧ ಮಾಡುವುದು ಬಿಡು ಮುಂದೆ ನಿಂತು 4 ವಾಕ್ಯವನ್ನಾಡುವ ಭಾಗ್ಯ ಎಷ್ಟು ಮಂದಿಗೆ ಸಿಕ್ಕೀತು ಇಂದು ನಿನ್ನ ಪಾಲಿಗೆ ಸಿಕ್ಕಿದೆ ಅಂತಾದ್ರೆ ಇದು ನಿನ್ನ ಯೋಗ ಭಾಗ್ಯವಲ್ಲದೆ ಮತ್ತೇನು ಹೇಳು ನೀನಾರು ರಮೀಳೆ ನನ್ನೊಂದಿಗೆ ದುರಕ್ಕೆ ನಿಂತವಳು ಹೆಣ್ಣಿನಲ್ಲಿ ಯುದ್ಧವನ್ನು ಮಾಳ್ಪರೆ ಅಗ್ರಮಾನ್ಯರು ಪ್ರಪಂಚದಲ್ಲಿ ಅಗ್ರಮಾನ್ಯ ಸ್ಥಾನವನ್ನು ಅಲಂಕರಿಸಿದ ಕೀರ್ತಿವಂತನಾಗಿ ಪ್ರಪಂಚದಲ್ಲಿ ಬಾಳುತ್ತಿರುವವ ಈ ಪಾರ್ಥ ನಿನ್ನೊಂದಿಗೆ ಹೋರಾಟವನ್ನು ಮಾಡುವುದೇನೆ ಹೆಣ್ಣಾದ ನಿನ್ನಲ್ಲಿ ಹೋರಾಟವನ್ನು ಮಾಡಿ ಗೆಲುವನ್ನು ನಾನು ಪಡೆದೆ ಎಂದಾದರೆ ಪಡೆದ ಗೆಲುವಾದೀತೆ ಹೇಳು ಎಷ್ಟಾದರೂ ಹೆಣ್ಣು ಮಕ್ಕಳು ಶಾರೀರಿಕವಾಗಿ ದೌರ್ಬಲ್ಯವನ್ನೇ ಹೊಂದಿದವು ಪುರುಷರಷ್ಟು ಶಕ್ತಿಯನ್ನು ಹೊಂದಿದವರಲ್ಲ ಅಂಥದ್ರಲ್ಲಿ ಅಬಲೆಯಾದ ನಿನ್ನಲ್ಲಿ ಹೋರಾಟವನ್ನು ಮಾಡುವುದಕ್ಕೆ ನನಗೆ ಖಂಡಿತವಾಗಿಯೂ ಮನಸ್ಸಿಲ್ಲ ಹಾಗಾಗಿ ನಿನ್ನ ಈ ಬಣ್ಣ ಉಂಟಲ್ಲ ಬಣ್ಣನೆಯ ಮಾತುಗಳು ಅದನ್ನೆಲ್ಲ ಬಿಟ್ಟು ನನ್ನೊಂದಿಗೆ ದುರವನ್ನು ಮಾಡುವ ಮನಸ್ಸನ್ನು ಬಿಟ್ಟು ಕಾಲಿಗೆ ಬಿದ್ದೆಂತಾದ್ರೆ ಬದುಕುವುದಕ್ಕೆ ಅವಕಾಶ ಕೊಟ್ಟೇನು ನಿಜವಾದ ಗಂಡು ಯಾರು ಗೊತ್ತಾ ಅರುಣಿಯರುಳು ಸೆಣಸಿ ಅರುಣಿಯರುಳು ಸೆಣಸಿ ಗರುನಾಥನಿ ಸಗೆಸಿ ಸೆಣಸಿ ಜೀವಿಸಬಲ್ಲ ಸೆಣಸಿ ಹಗಸಿ
ಮೊದಲು ನೀನದ ನರಿತು ಬಲ್ಲವೇ ಸಾಗಸಿ ಸ್ಮರಣ ಮೊದಲೊಳಂತರಿ ಮೊದಲು ನೀನದ ನರಿತು ಬಲ್ಲವೇ ಸಾಗಸಿ ಸೆಣಸಿ ಹಂಗಸಿ ಸೆಣಸಿ ಸಾಗಸಿ ಈ ಹೊತ್ತಿನಲ್ಲಿ ಉಭಯ ಯುದ್ಧಗಳನ್ನು ನಿನ್ನ ಕಣ್ಣ ಮುಂಭಾಗದಲ್ಲಿಟ್ಟರೆ ನಿನ್ನ ಮಾತೇನು? ತರುಣಿಯರಳು ಸೆಣಸುವುದಕ್ಕೆ ನಾವಲ್ಲ, ಅಗ್ರಮಾನ್ಯರು ಎನಿಸುವುದಿಲ್ಲ ಎನ್ನುವ ಹಾಗೆ ನಿನ್ನ ಮಾತು. ಅದೇ ಒಂದು ವಿಚಾರ ಏನು? ನಿನ್ನ ಬೆಂಗಾವಲಾಗಿ ಬಂದವರೆಲ್ಲರೂ ಪುರುಷರು ತಾನೆ? ನನ್ನ ಸೇನೆಯೂ ಕೂಡ ಶ್ರೀರಾಜ್ಯದಲ್ಲಿರುವಂತಹ ಸ್ತ್ರೀಯರು ತಾನೆ? ನಿನ್ನ ಬೆಂಗಾವಲಾಗಿ ಬಂದವರೆಲ್ಲರೂ ಕೂಡ ಅಗ್ರಗಣ್ಯರು ತಾನೆ? ಆ ಅಗ್ರಗಣ್ಯರೆಲ್ಲರೂ ಕೂಡ ನನ್ನ ಬೆಂಗಾವಲಾಗಿದ್ದಂತಹ ಮಂತ್ರಿಗಳೊಂದಿಗೆ ಹೋರಾಟವನ್ನು ಮಾಡಿದ್ದಾರೆ. ಆವಾಗ ನಿನ್ನವರಿಗೆ ಆಲೋಚನೆ ಬರಲಿಲ್ವೋ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿತದೆ. ಇದು ನನಗೆ ಆಲೋಚನೆ ಬಂದದ್ದು. ಏನು? ಅಗ್ರಮಾನ್ಯರು ನಿನ್ನಂತಹ ಸ್ತ್ರೀಯರಲ್ಲಿ ಹೋರಾಟ ಮಾಡುವುದು ಸರಿಯಲ್ಲ. ಹಾಗಾದ್ರೆ ಏನು ಮಾಡ್ಬೇಕಂತ ಹೇಳುದು? ನೀನು ಶರಣು ಬರಬೇಕು, ಕಪ್ಪವನ್ನು ಅರ್ಪಿಸಬೇಕು. ಇಲ್ಲ. ಯಾಕಿಲ್ಲ? ನಿನಗೆ ಅದು ಹೋರಾಟ ಬೇಡ ಅಂತ ಇದ್ರೆ ಇನ್ನೊಂದು ನಾನು ಆಯ್ಕೆಯನ್ನು ಕೊಟ್ಟಿದ್ದೇನೆ. ಏನು? ಸುರಥ ಯುದ್ಧ. ಯಾಕೆ ಗೊತ್ತೇ? ಒಬ್ಬ ಗಂಡಾದವನು ಯುದ್ಧವನ್ನು ಮಾಡಿ ಹೋರಾಟವನ್ನು ಮಾಡಿ ಯಾವುದೋ ಪುರುಷ ಪುಂಗವನೊಡನೆ ಹೋರಾಟವನ್ನು ಮಾಡಿ ಗೆದ್ದರೆ ಅವನು ಪುರುಷ ಅಂತ ಅನ್ನಿಸುವುದಿಲ್ಲ. ಅವನ ಪೌರುಷ ಎನ್ನುವುದು ಸಾರ್ಥಕ್ಯಗೊಳ್ಳುವುದು ಅಥವಾ ಪ್ರಚುರಪಡಿಸುವುದು ಯಾವಾಗ ಅಂತ ಕೇಳಿದ್ರೆ ತರುಣಿಯರೋಳು ಸೆಣಸಿ. ಕಾಮಶಾಸ್ತ್ರ ಹಾಗೆ ಹೇಳುತ್ತದೆ. ಒಬ್ಬಳು ಹೆಣ್ಣನ್ನು ಅವಳದಾದಂತಹ ಸುರತ ಸುಖದಲ್ಲಿ ಯಾವಾತನು ತೃಪ್ತಿಪಡಿಸುತ್ತಾನೋ ಆ ಸುರತ ಕೇಳಿ ಎನ್ನುವಂತಹ ಯುದ್ಧದಲ್ಲಿ ಯಾರು ಸೋಲಿಸ್ತಾನೋ ಅಥವಾ ಅವಳು ಶರಣಾಗುತ್ತಾಳು ಆವಾಗ ಅವನನ್ನು ಪುರುಷ ಎನ್ನುವ ಹಾಗೆ ಲೋಕ ಒಪ್ಪಿಕೊಳ್ಳುತ್ತದೆ. ಹಾಗಾಗಿ ನಾನು ಹೇಳುತ್ತಾ ಇರುವುದು, ನೀನು ಗಂಡು ಮಕ್ಕಳಲ್ಲಿ ಹೋರಾಟವನ್ನು ಮಾಡಿ ಅಥವಾ ಬಿಲ್ಲುವಿದ್ಯೆಯಲ್ಲಿ ನೀನು ಪುರುಷ ಅಂತ ಎಣಿಸಿಕೊಂಡ್ರೆ ಆ ಮಾತನ್ನು ಬಿಟ್ಟು ಬಿಡು. ಹೆಣ್ಣು ಮಕ್ಕಳಾದಂತಹ ನಮ್ಮ ಮನೆಗೆ ಬಾ. ಅಂದ್ರೆ ನಿನಗೆ ಹಂಸತೂಲಿಕಾ ತಲ್ಪ ಸಿದ್ಧವಾಗಿದೆ. ನಮ್ಮದಾದಂತಹ ಸ್ತ್ರೀರಾಜ್ಯಕ್ಕೆ ನಾನು ವೈಭವದಿಂದ ಕರೆದುಕೊಂಡು ಹೋಗುತ್ತೇನೆ. ಹಂಸತೂಲಿಕಾ ತಲ್ಪದಲ್ಲಿ ನಿನ್ನನ್ನು ಪವಡಿಸುತ್ತೇನೆ. ಬೇಕಾದಂತಹ ನಿನಗೆ ಏನೆಲ್ಲ ಬೇಕು, ಗಂಧ ಚಂದನಾದಿ ಸುಗಂಧ ದ್ರವ್ಯಗಳು ಇವನ್ನೆಲ್ಲವನ್ನು ನಿನಗೆ ಕೊಡುತ್ತೇನೆ. ಆ ಸುರತ ಕೇಳಿಯಲ್ಲಿ ನನ್ನನ್ನು ಸೋಲಿಸಬೇಕು. ಆವಾಗ ನಿನ್ನನ್ನು ಅಗ್ರಗಣ್ಯ ಎನ್ನುವ ಹಾಗೆ ನಾನು ಒಪ್ಪಿಕೊಳ್ಳುತ್ತೇನೆ. ಹೇಗೆ ನನ್ನ ಮಾತು ನಿನಗೆ ಪಥ್ಯವಾದೀತು? ನೀನು ಅರಸು ಹೌದಲ್ಲ ಈ ರಾಜ್ಯಕ್ಕೆ? ಅರಸು ನೋಡಲಿಗೆ ಸರಿಯೇ ವೇಷಿಯರಂತೆ ಸ್ಮರಣಾಗಮದ ಮಾತ ಅರುಹುತಲಿ ಇರುವೆ ಸರಿಯೇ ವೇಷಿಯರಂತೆ ಸ್ಮರಣಾಗಮದ ಮಾತ ಅರುಹುತಲಿರುವೆ ನೀನು ಈ ರಾಜ್ಯಕ್ಕೆ ಅರಸು ಹೌದಲ್ಲ? ಅರಸಿ ನಾನು. ಅರಸಿಯಾದ ಮೇಲೆ ಯಾವ ವಿಚಾರವನ್ನು ಯಾವ ಕಾಲಕ್ಕೆ ಹೇಳಬೇಕು ಆಡಬೇಕು ಎನ್ನುವ ಪ್ರಜ್ಞೆ ಬೇಕಿತ್ತು. ಯಾಕೆ? ಏನಾಯ್ತು? ಕಾಲಕ್ಷೇತ್ರದ ಅರಿವಿಲ್ಲವೇನೆ ನಿನಗೆ? ಸುರತ ಯುದ್ಧಕ್ಕೆ ನೀನು ಕರೆಯುತ್ತಾ ಇತ್ತು. ಕ್ಷೇತ್ರ ಯಾವುದು? ಯುದ್ಧ ಕ್ಷೇತ್ರ. ಕಾಲ ಇದು ನೀನು ಹೇಳಿದ ವಿದ್ಯೆಯನ್ನ ಪ್ರಕಟಿಸುವುದಕ್ಕೆ
ಸಮಂಜಸವಾದಂತಹ ಕಾಲವಲ್ಲ. ವ್ಯತಿರಿಕ್ತವಾದಂತಹ ಕಾಲಘಟ್ಟದಲ್ಲಿ ನಿಂದು, ಯುದ್ಧ ಕ್ಷೇತ್ರದಲ್ಲಿ ನಿಂದು, ಕಾಮಕೇಳಿಯಲ್ಲಿ ನನ್ನನ್ನು ಸುಖಿಸುವುದಕ್ಕೆ ಬಾ ಹೀಗೆಂದು ನೀನು ಆಡುತ್ತಿರುವೆಯಲ್ಲ, ಅದರಲ್ಲಿ ಸೋಲಿಸು. ಅದೇ ಹೇಳಿದ್ದು. ನಿನಗೆ ಕಾಲಕ್ಷೇತ್ರದ ಅರಿವು ಇಲ್ಲವೋ ಎನ್ನುವ ಹಾಗೆ. ಕಾಲದ ಅರಿವು ಉಂಟು, ಕ್ಷೇತ್ರದ ಅರಿವು ಉಂಟು. ಈ ಕ್ಷೇತ್ರದಲ್ಲಿ ಅಲ್ಲ, ನಮ್ಮ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ. ಆದ್ರೆ ನಾವು ನಿಂತ ಕ್ಷೇತ್ರ ಯಾವುದು ಎನ್ನುವ ಪ್ರಜ್ಞೆ ಬೇಕಿತ್ತು. ಈ ಕ್ಷೇತ್ರದಲ್ಲಿ ನಿಂತು ಆಡಬಾರದ ನುಡಿಯನ್ನೇ ಆಡಿದೆ. ನಿನ್ನನ್ನು ಕಂಡಾಗ, ನಿನ್ನ ಈ ನುಡಿಗಳನ್ನಾಲಿಸಿದಾಗ ನಿನ್ನ ವರ್ತನೆ ಹೇಗಾಯಿತು ಬಲ್ಲಿ? ವೇಶ್ಯರ ವರ್ತನೆಯ ಹಾಗಾಯಿತು. ಯಾವನೊಬ್ಬ ಪರಪುರುಷನನ್ನು ದಾರಿ ಮಧ್ಯೆ ನಿಲ್ಲಿಸಿಯೋ ಅಥವಾ ಎದುರು ಸಿಕ್ಕಾಗಲು ಬಾ ಅಂತಪುರಕ್ಕೆ ಬಾ, ನನ್ನನ್ನು ಕಾಮಕೇಳಿಯಲ್ಲಿ ತೃಪ್ತಿಪಡಿಸು ಎನ್ನುವ ಹಾಗೆ ಆಗುತ್ತಿರುವೆಯಲ್ಲ. ನಿನ್ನ ಈ ನಿಲುವು, ಆಯಾ ಆಕಾರ, ನಿನ್ನ ಮಾತಿನ ವರಸೆ, ಇವುಗಳನ್ನೆಲ್ಲ ಕಂಡಾಗ ನೀನು ವೇಶ್ಯೆಯೋ ಎನ್ನುವ ಭಾವನೆ ಉಂಟಾಗುತ್ತಾ ಇದೆ. ಮಾತ್ರವಲ್ಲ, ನಿನ್ನನ್ನು ಪುರುಷಕಾಮಿ ಅಂತೂ ಕರೆಯಬೇಕಾದ ಅನಿವಾರ್ಯ ಸ್ಥಿತಿ ನನಗೆ ಒದಗಿ ಬರ್ತದೆ. ಇಲ್ಲ ಅಂತಾದ್ರೆ ಪರ ಪುರುಷನಲ್ಲಿ ಶಾಸ್ತ್ರಗಳ ಅರಿವುಂಟೋ ಇಲ್ಲವೋ ಗೊತ್ತಿಲ್ಲ. ಆದ್ರೂ ಅರಿವಿಲ್ಲದಂತೆ ಕಾಮಕೇಳಿಯಲ್ಲಿ ಸುಖಪಡಿಸು ಅಂತ ಹೇಳ್ತಿಂತಾದ್ರೆ ಇದು ನೀನು ಪುರುಷಕಾಮಿಯಲ್ಲದೆ ಮತ್ತೇನು ಅಲ್ಲ. ಇನ್ನೊಂದು ವಿಷಕನ್ಯೆಯರು ಅಂತಿದ್ದಾರೆ, ಅವರಲ್ಲಿ ನೀನೊಬ್ಬಳಾಗಿ ನನ್ನನ್ನು ವಶಪಡಿಸಿ ಆ ಮುಖೇನವಾಗಿ ನರರ ಜೀವನವನ್ನು ನಿಗೂಢಗೊಳಿಸುವುದಕ್ಕೆ ಯತ್ನವನ್ನು ಮಾಡುತ್ತಿರುವೆಯೋ ಏನು ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ನಿನ್ನ ಮಾಟ ಮಾರಣ ಏನು ಅಪವಾದವನ್ನು ಮಾಡುತ್ತಾ ಇದ್ದೀಯಾ? ವಿಷಕನ್ಯರು ಎನ್ನುವ ಹಾಗೆ ನಮ್ಮನ್ನು ಹೇಳ್ತಾ ಇದ್ದೀಯಾ? ನಮ್ಮನ್ನು ಕಾಣುವಾಗ ವಿಷಸ್ತ್ರೀಯರಾಗಿ ಕಾಣ್ತಾ ಇದ್ದೇವೆಯೋ? ಉರಗಾದಿಗಳ ಹಾಗೆ ಕಾಣ್ತಾ ಇದ್ದೇವೆಯೋ? ಖಂಡಿತವಾಗಿಯೂ ಇಲ್ಲ. ಉರಗಾದಿಗಳಿಗೆ ಸೊಂಟದ ಕೆಳಗೆ ಬಲವೇ ಇರುವುದಿಲ್ಲವಂತೆ. ಅದಕ್ಕಿಂತಲೂ ಮಿಗಿಲಾಗಿ ಪ್ರತ್ಯೇಕವಾದಂತಹ ಸ್ತ್ರೀರಾಜ್ಯವನ್ನು ಕಟ್ಟಿದ್ದು ನಮ್ಮ ವಂಶ ಬೆಳಗಿದ್ದು ಶಶಿಪ್ರಭಾದೇವಿಯಿಂದ. ಶಶಿಪ್ರಭೆಯ ಕಥೆ ಏನು ಅಂತ ನಿಮಗೆ ಗೊತ್ತಿರಬಹುದು. ಶಶಿಪ್ರಭಾದೇವಿ ಮಾರ್ತಾಂಡದೇವರ ಯುದ್ಧವನ್ನು ಮಾಡಿ ಆ ಬಳಿಕ ಹುಟ್ಟಿಕೊಂಡವಳು ನಾನು. ಕಾಳಿಕಾ ಮಾತೆಯಿಂದ ಅನುಗ್ರಹಿತಳಾದವಳು ನಾನು. ಶಶಿಪ್ರಭೆಯ ಮಗಳು ಪ್ರಮೇಳೆ ಇದ್ದೇನೆ. ನನ್ನನ್ನು ವಿಷಕನ್ಯೆ ಎನ್ನುವ ಹಾಗೆ ಹೀಯಾಳಿಸುತ್ತಾ ಇದೆಯಾ? ನಮಗೆ ಸುಖವನ್ನು ಪಡೆಯಬೇಕಿದ್ರೆ ಈ ರಣಕ್ಷೇತ್ರದಲ್ಲಿ ಬಂದು ನಿನ್ನಂತವರನ್ನು ಹೇಳಬೇಕಂತಿಲ್ಲ. ನಮಗೆ ಬೇಕಾದ್ರೆ ನಮ್ಮದಾದಂತಹ ಒಂದು ಕೊಳವಿದೆ, ಅದರಲ್ಲಿ ನಾವು ಮುಳುಗಿ ಎದ್ದ ಕ್ಷಣವೇ ಹೆಣ್ಣಾದವಳು ಗಂಡಾಗಿ ಹುಟ್ಟಿ ಬರುತ್ತಾಳೆ. ನಮಗೆ ಬೇಕಾದಂತಹ ಕಾಮಕೇಳಿಯನ್ನು ನಾವು ರಮಿಸುತ್ತೇವೆ. ಆದ್ರೆ ನಿನ್ನಲ್ಲಿ ಕೇಳುವುದಕ್ಕೆ ಕಾರಣ ಉಂಟು. ಪೂರ್ವ ಜನ್ಮದ ಪುಣ್ಯ ಬೇಕು ನಮ್ಮನ್ನು ಒಳಗೂಡಬೇಕಿದ್ರೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಏನು 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 ಆಯ್ಕೆ ಭಯವನ್ನು ಬಿಡುವುದು ಲೋಲ ಶಿವನೆಯದಲ್ಲಿ ಅಟಕವಾಗಿದೆ ಎನ್ನುವುದನ್ನು ನಾನು ಬಲ್ಲೆ. ಮಂತ್ರ ಮಾಟ ಮಾರಣಿದ್ರೆ ಮೊದಲೇ ಮಾಡ್ತಿದ್ದೆ, ಇಷ್ಟು ಕಾಯ್ತಿರ್ಲಿಲ್ಲ. ನೀನು ಮಂಟ ಮಾಟ ಮಾರಣ ತಂತ್ರ ಕುತಂತ್ರ ಇವುಗಳನ್ನೇ ಮಾಡುವುದಕ್ಕೆ ಶಕ್ತಳಾದವಳು. ಮೊದಲೇ ಮಾಡ್ತಿದ್ದೆ ಅಂತ ಹೇಳಿದ್ದು ನಾನು. ನಾನು ಒಲಿಯುವವರೆಗೆ ಕಾದೆ, ಒಲಿತಾ ಇಲ್ಲ ಅಂತ ನಿನಗೆ ಮೊದಲೇ ಗೊತ್ತಿರ್ತದೆ, ಮಾಡ್ತಿದ್ದಿ. ಓಹೋ, ಈಗ ಅದನ್ನು ಪ್ರತಿಭಟಿಸುವುದಕ್ಕೂ ಮುಂದುವರಿಸುವುದಕ್ಕೂ ಬಂದ್ರೆ ಬಿಡುವವನಲ್ಲ. ನೋಡೋಣವಾ? ಈ ಪಾತಕಕ್ಕೂ ಅಂಜೆ ನೋಡೋಣ.
ಗೊತ್ತಾಗ್ತಾ ಇಲ್ಲ. ಏನದು ಏನು? ಕುಲದಿಳುಯೇ ಮರಾಳ ಧ್ವಜ ಮುಖ್ಯರ ಆಪ್ತಾಲೋಚನೆಯ ಮಾಡಿ ಮರಾಳ ಧ್ವಜ ಆಪ್ತಾಲೋಚನೆಯ ಮಾಡಿ ಬಾಲಕಿಯ ಕುಲಲೋಚಿತವೂ ನಯ ಜೋಳಿಗಳು ಕರಿಸಲ್ಕೆ ನಯ ಜೋಳಿಗಳು ಕರಿಸಲ್ಕೆ ಪ್ರಮೀಳೆಯ ತನ್ನೊಳಗೆ ಬರಿಸಿ ನುಡಿದ ವಿಲಯದಲ್ಲಿ ಮೇಳೆಯಲ್ಲಿ ಹೋರಾಟವನ್ನು ಮಾಡಿದೆ. ಜಯವು ದೊರಕದೇ ಇದ್ದ ಪಕ್ಷದಲ್ಲಿ ಅಂಬರದ ನುಡಿಯಾಯಿತಲ್ಲ. ಪ್ರಮೀಳೆಯಲ್ಲಿ ಯುದ್ಧ ಸಲ್ಲದು, ಹಠಪಾರ್ಥ ಯುದ್ಧವನ್ನು ನಿಲ್ಲಿಸು ಎನ್ನುವ ಯುದ್ಧವನ್ನು ನಿಲ್ಲಿಸಿದ್ದೇನೆ. ನಮ್ಮತ್ವರಾದಂತಹ ಮರಾಳ ಧ್ವಜರಲ್ಲಿ ಸಮಾಲೋಚನೆಯನ್ನು ಮಾಡಿದೆ. ಸ್ತ್ರೀಯಾದಂತಹ ಪ್ರಮೀಳೆಯಲ್ಲಿ ಹೋರಾಟವನ್ನು ಮಾಡುವುದು ಸರಿಯೇ? ಒಂದು ವೇಳೆ ಭವನದಲ್ಲಿ ಇವಳನ್ನು ಕೊಂದ ಅಂತಾದರೆ ಅಶ್ವಮೇಧ ಎನ್ನುವ ಪಾತಕ, ಬಂಧುಗಳನ್ನು ಕೊಂದುದರಿಂದ ಬಂದಂತಹ ಪಾತಕ ಮಾಡುವುದಕ್ಕೆ ಹೊರಟವರು ಅಶ್ವಮೇಧ. ಹಾಗಿದ್ರೆ ಸ್ತ್ರೀಯನ್ನು ಕೊಂದ ಮೇಲೆ ಮತ್ತೊಂದು ಪಾತಕ ನಮಗೆ ಅಂಟಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಈ ಪಾತಕಕ್ಕೂ ನಾವು ಭಾಜನರಾದೆವು ಅಂತಾದರೆ ನಮ್ಮ ವಂಶಕ್ಕೆ ಅದು ಕಳಂಕ ಅಲ್ವೇ? ಹಾಗಿದ್ರೆ ಪ್ರಮೀಳೆಯಲ್ಲಿ ಹೋರಾಟವನ್ನು ಮಾಡುವುದು ಸರಿಯಲ್ಲ. ಸಾಮದೀವಳನ್ನು ಮಾತಾಡಿಸಬೇಕು. ಮಾತಾಡಿಸ್ತೇವೆ. ಗುಣಮಣಿಯೇ ಪ್ರಮೀಳೆ ಕೇಳೋ ಎಣಿಕೆ ಬೇಡಲೆ ಗುಣಮಣಿಗೆ ಪ್ರಮೀಳೆ ಕೇಳು ಮನ ಮೆಚ್ಚಿದೆನು ನಿನಗೆ ಗಾಣಶಿಲೆ ಮನ ಮೆಚ್ಚಿದೆನು ನಿನಗೆ ಅಗ್ರಭವನು ಅಶ್ವಮೇಧ ದೀಕ್ಷೆಯಗೊಂಡ ಅಗ್ರಭವನು ಅಶ್ವಮೇಧ ದೀಕ್ಷೆಯಗೊಂಡ ಉಗ್ರ ತಾಪದಿ ಒಂದು ವರುಷ ಉಗ್ರ ತಾಪದಿ ಒಂದು ವರುಷ ಒಂದು ವರುಷ ನಿರ್ಗಮಿಸುವುದು ಸ್ತ್ರೀ ಸಂಘಗಳೆನುತ್ತಲೇ ನಿರ್ಗಮಿಸುವುದು ಸ್ತ್ರೀ ಸಂಘಗಳೆನುತ್ತಲೇ
ಅನುಗ್ರಹ ಯಮಗೆಮ್ಮ ಗುರು ನಿರೂಪಕವೋ ಅನುಗ್ರಹ ಯಮಗೆಮ್ಮ ಗುರು ನಿರೂಪಕವೋ ನಿರೂಪಕವೋ ಎಣಿಕೆ ಬೇಡಲೇ ಗುಣಮಣಿಯೇ ಪ್ರವೀಣೆ ಪಾರ್ಥ ಹೇಳಿಕೆ ಬೇಡಲೇ ಗುಣಮಣಿ. ನೀನು ಗುಣಮಣಿ ಇದ್ದಿ. ಆ, ನಿನ್ನ ಚಾರಿತ್ರ್ಯ ಎನ್ನುವುದನ್ನು ನಾನು ಬಂದಾಗಲೇ ಅರ್ಥ ಮಾಡಿಕೊಂಡಿದ್ದೇನೆ. ಆ, ಆದರೂ ನಿನ್ನನ್ನು ಪರೀಕ್ಷಿಸಬೇಕು ಎನ್ನುವ ನೆಲೆಯಲ್ಲಿ ಬಿರು ನುಡಿಗಳನ್ನು ನಿನ್ನಲ್ಲಿ ಆಡಿಬಿಟ್ಟು ಯುದ್ಧವನ್ನೂ ನಾನು ನಿನ್ನ ಮುಂದೆ ಮಾಡಿಬಿಟ್ಟು ಆದರೆ ಅಂಬರ ಪದದ ವಾಣಿಯಾಯಿತಲ್ಲ ಆವಲಿಸಿದೆ. ನಿನ್ನ ಸುತ್ತ ಚಾರಿತ್ರ್ಯವನ್ನು ಅರ್ಥ ಮಾಡಿಕೊಂಡೆ. ಹ, ಹ. ಪ್ರಮೀಳೆ, ಏನು? ನೀನು ಗುಣಮಣಿಯೇ ಹೌದು. ಪ್ರಮೀಳೆ, ನಿನ್ನನ್ನು ನಾನು ಮೆಚ್ಚಿದವನಿದ್ದೇನೆ. ಹಾಗೆಂದು ಈ ಕಾಲಕ್ಕೆ ನೀನು ಹೇಳಿದ ಸುರತ ವಿದ್ಯೆಯಲ್ಲಿ ನಿನ್ನನ್ನು ನಾನು ತೃಪ್ತಿಪಡಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಬಲ್ಲಯ್ಯ? ಗುರು ನಿರೂಪವೇ ಹಾಗೆ. ಬಂಧುಗಳನ್ನು ಕೊಂದುದರಿಂದ ಬಂಧು ಹತ್ಯಾ ದೋಷದ ನಿವಾರಣೆಗಾಗಿ ನಾವು ಅಶ್ವಮೇಧವನ್ನು ಕೈಗೊಂಡಿದ್ದೇವೆ. ಗುರು ಹಿರಿಯರ ಆದೇಶದಂತೆ ಕೈಗೊಂಡಂತಹ ಅಶ್ವಮೇಧಾಧ್ವರ. ಈ ಅಧ್ವರದಲ್ಲಿ ನನ್ನನ್ನ ಧರ್ಮರಾಜ ದೀಕ್ಷಿತನಾಗಿದ್ದ. ತುರಗದ ಹಿಂಬಾಲಕನಾಗಿ ನಾನು ಬಂದವ. ನಾವು 1 ವರ್ಷ ಸ್ತ್ರೀ ಸಂಘವನ್ನು ಮಾಡುವಂತಿಲ್ಲ, ಮಾತ್ರವಲ್ಲ ಸ್ತ್ರೀಯರನ್ನು ಮುಟ್ಟುವ ಹಾಗೂ. ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ನೀನು ಹೋಗಬೇಕು, ಹಸ್ತಿನಾವತಿಯನ್ನು ಸೇರಬೇಕು. ನನ್ನ ಅಣ್ಣನಲ್ಲಿ ಹೋಗಿ ನಿಜ ವಿಷಯವನ್ನು ವಿಸ್ತರಿಸಬೇಕು. ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೋಗಿ ಕಾಲು ಹಿಡಿಯಿರಿ. ಆ ಬಳಿಕ ಬಂದು ನಿನ್ನನ್ನು ಸೇರುವವಳಿದ್ದೇನೆ. ಧೀರಗೆ ನಂಗ ಸಂಗ ಕೆಲಯ ಮನ ಸೂರೆ ಹೋದೋದು ಸುಖ ಕೆಲಸೆ ಓ ಧೀರ ಸುಖ ಕೆಳಸಿ ಮೂರು ಲೋಕದ ವೀರ ಎಲಗಂಡ ನೀನಾಗು. ಮೂರು ಲೋಕದ ವೀರ ಜನಗಂಡ ನೀನಾಗು. ಮೀರೇರಿದ ಭಯವ ಕೊಡುಪೋಪೆ ನಾನು. ಮೀರೇರಿದ ಭಯವ ಕೊಡುಪೋಪೆ ನಾನು.
ಸುಖ ಗೆಳತಿ ಮೂರು ಲೋಕದ ವೀರ ಎಲಗಣ್ಣ ನೀನಾಗು ಮೂರು ಲೋಕದ ವೀರ ಎಲಗಣ್ಣ ನೀನಾಗು ಮೀರೆನಂದ ಭಯವ ಕೊಡು ಪೋಪೆ ನಾನು ಮೀರೆನಂದ ಭಯವ ಕೊಡು ಪೋಪೆ ನಾನು ತಿಂಪನ ತಿನ್ನ ತೈ ತಿನ್ನ ತೈ ತಿನ್ನ ತಗಗ ತಿನ್ನ ತಗ ತಿನ್ನ ತಗ ತಿನ್ನ ತದೈ ದಿನ ದಾದಿನ ದೈ ದಿನ ದಾದಿನ ದೈ ದಿನ ದಾದಿನ ದೈ ದಿನ ದ ತದಗಡ ಗಡ 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 ತದೈ ತೈ ತೈ ದಿನ ತ ದೋಂ 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 ದಿನ ತ ನಿನ್ನಂಗ ಸಂಗನಯ ಮನ ಸುರವೋದು ಸುಖ ಗೆಳತಿ ನಿನ್ನನ್ನೇ ಮದುವೆಯಾಗಬೇಕೆನ್ನುವ ಹಾಗೆ ಅದೆಷ್ಟೋ ವರ್ಷಗಳಿಂದ ಕನಸನ್ನು ಕಟ್ಟಿಕೊಂಡವಳು. ಪಾರ್ಥ ಮಹಾಶಯ ಯಾವಾಗ ಶ್ರೀರಾಜ್ಯಕ್ಕೆ ಬರ್ತಾನೆ ಎನ್ನುವ ಹಾಗೆ ಕಾದು ಕುಳಿತವಳು ನಾನು. ಓ ಧೀರ, ಧರೆಯಲ್ಲಿ ಒಬ್ಬನಿಗೆ ಒಂದು ಗುಣವಾದ್ರೆ ಪಾರ್ಥಂಗೆ ಮೂರು ಗುಣ. ಈ ಹಿಂದೆ ಶ್ರೀರಾಮಚಂದ್ರನಾದರೂ ತನ್ನ ಸಿಂಜಿನಿಗೆ ಶರವನ್ನು ಪ್ರಯೋಗಿಸಿ ಆ ಕಾಲ ಪರ್ಯಂತರ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ತನ್ನ ಎಡಗಾಲ ಮುಂಗುಷ್ಟವೇ ನಡುಕವಾಗುತ್ತಿತ್ತಂತೆ, ಭೀಷ್ಮಾಚಾರ್ಯರ ಶಿರವೇ ತಲ್ಲಣವಾಗುತ್ತಿದ್ದಂತೆ, ದ್ರೋಣಾಚಾರ್ಯರ ಎದೆಯೇ ನಡುಕವಾಗುತ್ತಿದ್ದಂತೆ. ಅಂತಹ ಯಾವುದೇ ಒಂದು ದೋಷ ನಿನ್ನಲ್ಲಿ ಇರದೇ ಇರುವುದರಿಂದ ಪಾರ್ಥ ಮೂರು ಲೋಕದ ಗಂಡ ಎನ್ನುವಂತಹ ನೆಗಳತೆಯನ್ನು ಪಡೆದವನು. ಓ ವೀರ, ಓ ಧೀರ, ಈ ಸಂದರ್ಭದಲ್ಲಿ ನನ್ನದಾದಂತಹ ಕೈದುಗಳನ್ನು ನಾನು ಕೆಳಗೆ ಜಾರಿಸಿದ್ದೇನೆ, ಕಪ್ಪ ಕಾಣಿಕೆಯನ್ನು ಸಲ್ಲಿಸಿದ್ದೇನೆ, ಸರಿ, ತುರಗವನ್ನು ಬಿಟ್ಟುಕೊಟ್ಟವಳಿದ್ದೇನೆ. ಒಂದೇ ಒಂದು ವಿಚಾರ, ನನ್ನನ್ನು ಕೈ ಹಿಡಿದು ಉದ್ಧರಿಸಬೇಕು, ನನ್ನನ್ನು ವಿವಾಹವಾಗಬೇಕು. ಖಂಡಿತವಾಗಿಯೂ ನಿನ್ನನ್ನು ವಿವಾಹವಾಗುತ್ತೇನೆ. ಮೂರು ಲೋಕದ ಗಂಡ ನಾನಾದ ಮೇಲೆ ಇಂತಹ ಸರ್ವಾಂಗ ಸುಂದರಿಯನ್ನು ನಾನು ಬಿತ್ತೇನೆ ಹೇಳು. ಆದ್ರೆ 1 ವರ್ಷ ನೀನು ಕಾಯಬೇಕು. ನನ್ನ ತಿರುಗಾಟ ಮುಗಿಸಿ ಬರುವವರೆಗೆ ನೀನು ಕಾಯಬೇಕು. ಇವತ್ತಿನಿಂದ 1 ವರ್ಷ. ತಿರುಗಾಟ ಮುಗಿಸಿ ಬಂದ ಮೇಲೆ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದೇ ನಿನ್ನನ್ನು ನಾನು ವಿವಾಹವಾಗುತ್ತೇನೆ. ತಿರುಗಾಟ ಮುಗಿಸಿ ಬಂದ ಮೇಲೆ ಮತ್ತೆ ಬೇರೆಯವರನ್ನಾಗುತ್ತೆ ಅಂತ ಹೇಳಿಕ್ಕಿಲ್ಲಲ್ಲ? ಖಂಡಿತವಾಗಿಯೂ ಇಲ್ಲ. ಆಡಿದ ಮಾತನ್ನು ತಪ್ಪುವವನಲ್ಲ ಈ ಪಾರ್ಥ. ಸರಿ, ನನಗೆ ನಂಬುಗೆ ಇದು ಸ್ವರವನ್ನೇ ನಿನಗಿತ್ತಿದ್ದೇನೆ. ಹೋಗಿ ಧರ್ಮರಾಯನಲ್ಲಿ ತೋರಿಸು. ಹೋಗು, ಶುಭವಾಗಿ. ಮೀಳೆಯನ್ನು ಮದುವೆಯಾಗುತ್ತೇನೆ ಎನ್ನುವ ಹಾಗೆ ಅವಳಿಗೆ ಭಾಷೆಯನ್ನು ಕೊಟ್ಟು ತಡ ಮಾಡುವುದಲ್ಲ. ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿದ್ದೇನೆ, ತುರಗವನ್ನು ಬಿಟ್ಟಿದ್ದೇನೆ. ತುರಗ ಎತ್ತ ಕಡೆ ಸಾಗುತ್ತದೋ ಸಾಗಲಿ ನಮ್ಮ ಸೇವೆ.
ಕುದುರೆಯ ಹಣೆಗೆ ಕಟ್ಟಿ ಲೋಕಾಧ್ಯಕ್ಷನಾದಂತಹ ಶ್ರೀಮನ್ನಾರಾಯಣನನ್ನು ಕಾಣಬೇಕು ಎನ್ನುವಂತಹ ಸದುದ್ದೇಶದಿಂದ ತಂದೆಯವರಾದಂತಹ ಮಯೂರ ಧ್ವಜರು 7 ಅಶ್ವಮೇಧ ಯಾಗಗಳನ್ನು ಮಾಡಿದರು. ಆದರೂ ಕೂಡ ದೇವೋತ್ತಮನನ್ನು ಕಾಣುವುದಕ್ಕೆ ಸಾಧ್ಯವಾಗಲಿಲ್ಲ. ಚಿಂತಿತರಾದಂತಹ ತಂದೆಯವರ ಸನಿಹಕ್ಕೆ ದೇವಮುನಿಗಳಾದಂತಹ ನಾರದರ ಆಗಮನವಾಯಿತು. ಹೇಳಿದ್ರಲ್ಲ, ಇನ್ನೊಂದು ಪ್ರಯತ್ನವನ್ನು ಮಾಡು, 8ನೇ ಅಶ್ವಮೇಧವನ್ನು ಮಾಡಿದೆ ಎಂದಾದರೆ ಪೂರ್ಣಾಹುತಿಗೆ ಮುಂಚಿತವಾಗಿ ಆ ಕೃಷ್ಣ ದರ್ಶನ ನಿನಗಾಗ್ತದೆ, ಆ ರೀತಿಯ ಪ್ರಯತ್ನವನ್ನು ಮಾಡಿವು ಎನ್ನುವ ಹಾಗೆ ನಾರದರು ಹೇಳಿದ ದೆಸೆಯಿಂದಲೇ ತಂದೆಯವರಾದಂತಹ ಮಯೂರಧ್ವಜರು ನರ್ಮದಾ ನದಿ ದಡದಲ್ಲಿ ವಿಶೇಷವಾದಂತಹ ಯಾಗಮಂಟಪವನ್ನು ಸಿದ್ಧಗೊಳಿಸಿದ್ದು ಮಾತ್ರವಲ್ಲ, ಯಾಗ ದೀಕ್ಷಿತರಾಗಿ ಕುಳಿತರು. ವಿಶೇಷವಾದಂತಹ ಕುದುರೆಯನ್ನು ಬರಮಾಡಿಸಿಕೊಂಡದ್ದು ಮಾತ್ರವಲ್ಲ, ಹಣೆಗೆ ಲಿಖಿತವನ್ನು ಬಂಧಿಸಿದ್ದಾಯಿತು. ಕುದುರೆಯ ರಕ್ಷಣೆಗೆ ಮಗನೇ ತಾಮ್ರಧ್ವಜ, ನೀನೇ ಹೋಗಬೇಕು ಎಂದು ಹೇಳಿದಾಕ್ಷಣ 7 ಸಲವೂ ಹೋದಂತಹ ನನಗೆ 8ನೇ ಸಲ ಹೋಗುವುದಕ್ಕೆ ಕಷ್ಟವಾಗಲಾರದು, ಖಂಡಿತವಾಗಿಯೂ ರಕ್ಷಣೆಗಾಗಿ ಹೋಗ್ತೇನೆ ಎನ್ನುವ ಹಾಗೆ ಹೇಳಿದೆ. ಅದೇ ರೀತಿಯಾಗಿ ತಂದೆಯವರ ಆಶೀರ್ವಾದವನ್ನು ಪಡೆದೆ. ತಾಯಿಯಾದಂತಹ ಕುಮುದ್ವತಿ ದೇವಿಯರ ಸನಿಹಕ್ಕೆ ಹೋದೆ, ಪಾದಾರವಿಂದಗಳಿಗೆ ವಂದಿಸಿದೆ. ಆಗ ಅಮ್ಮ ಹೇಳಿದಂತಹ ಮಾತು, ಶ್ರೀಹರಿಪ್ರೀತನಾಗು ಮಗನೇ, ಸರ್ವರಿಗೂ ಒಳಿತನ್ನೇ ಮಾಡು, ಆ ದೇವರ ಅನುಗ್ರಹವನ್ನು ಪಡೆದು ಬಾ ಎನ್ನುವ ಹಾಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಹೊರಟವನಿದ್ದೇನೆ. ಯಾಗಾಶ್ವ ಮುಂದುವರಿಯುತ್ತಾ ಇದೆ. ನಮ್ಮ ಸೈನ್ಯವನ್ನು ಕಂಡಾಕ್ಷಣ ಏನನಿಸುತ್ತಾ ಇದೆ? ಪ್ರತಿಯೊಬ್ಬರು ಹೇಳುತ್ತಾ ಇದ್ದಾರೆ, ನಮ್ಮ ಸೈನ್ಯವನ್ನು ಕಂಡಾಕ್ಷಣ ಎಲ್ಲರೂ ಏಕಪ್ರಾಯ ಸಮರ್ಥರು ಎನ್ನುವ ಹಾಗೆ. ಏನದರ ಅರ್ಥ? ಎಲ್ಲರೂ ಒಂದೇ ಪ್ರಾಯದವರು ಎನ್ನುವುದಲ್ಲ ಅದರ ಅರ್ಥ. ಎಲ್ಲರೂ ಏಕ ರೀತಿಯವರು, ಪ್ರಾಯ ಒಂದೇ ರೀತಿಯಾಗಿ ಇರುವವರು, ಸಮರ್ಥರು ಹೌದು, ಒಂದೇ ರೀತಿಯ ಮನೋಭಾವನೆಯುಳ್ಳವರು. ಆ ಕಾರಣದಿಂದಾಗಿ ಯುದ್ಧವನ್ನು ಗೆದ್ದುಕೊಳ್ಳುವುದಕ್ಕೆ ನಮಗೆ ಖಂಡಿತವಾಗಿಯೂ ಕಷ್ಟವಿಲ್ಲ. ಸೈನ್ಯದಲ್ಲಿ ಸಾಮರ್ಥ್ಯ ಇರುವವರು ಇರಬಹುದು, ಹಾಗೆಂದು ದೇಶದ ಮೇಲೆ, ರಾಜ್ಯದ ಮೇಲೆ ಭಕ್ತಿ ಇಲ್ಲ ಅಂತಾದರೆ, ನಾಯಕರ ಮೇಲೆ ಗೌರವ ಇಲ್ಲ ಅಂತಾದರೆ ಸೈನ್ಯ ಎಷ್ಟು ದೊಡ್ಡದಿತ್ತು ಪ್ರಯೋಜನ ಇಲ್ಲ. ಆದರೆ ನಮ್ಮ ಸೈನಿಕರು ಹಾಗಲ್ಲ, ತಮ್ಮ ಪ್ರಾಣಕ್ಕಿಂತಲೂ ನಮ್ಮ ದೇಶವೇ ಮೊದಲು ಎನ್ನುವಂತಹ ಮನೋಭಾವನೆ ಇರುವ ಕಾರಣದಿಂದಲೇ ಪ್ರತಿಯೊಬ್ಬರು ಹೊಗಳುತ್ತಾ ಇದ್ದಾರೆ. ಏಕಪ್ರಾಯ ಸಮರ್ಥರು, ಏಕ ಮನೋಭಾವನೆ ಉಳ್ಳವರು. ಸೈನ್ಯವನ್ನು ಕಂಡಾಕ್ಷಣ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಸೈನ್ಯ ಮುಂದುವರಿಯುತ್ತಾ ಇದೆ, ಕುದುರೆ ವೇಗವಾಗಿ ಸಂಚರಿಸುತ್ತಾ ಇದೆ. ಅದರ ಬೆನ್ನ ಹಿಂದೆ ಮುಂದುವರಿಯೋಣ.
ಅದೆಷ್ಟೋ ಪುರವನ್ನು ಸೇರಿ ಅವರೊಂದಿಗೆ ಹೋರಾಟವನ್ನು ಮಾಡಿ ಕುದುರೆಯನ್ನು ಹಿಂಪಡೆದವರು ನಾವು. ಕೆಲವರು ನಮ್ಮ ಪರಾಕ್ರಮವನ್ನೇ ತಿಳಿದು ನಮ್ಮ ಯೋಗ್ಯತೆ ಏನೆಂಬುದನ್ನು ತಿಳಿದು ನಮಗೆ ಶರಣು ಬಂದಿದ್ದಾರೆ. ಈ ಕಾಲಕ್ಕೆ ಬಬ್ರುವಾಹನನು ನಮ್ಮ ಸೇನೆಗೆ ಬಂದು ಸೇರಿದವನಿದ್ದಾನೆ. ಮುಂದೆ ಬರುತ್ತಾ ಬರುತ್ತಾ ಯಾವುದೋ ಒಂದು ಪುರವನ್ನು ಬಂದು ಸೇರಿದ್ದೇನೆ. ಇಲ್ಲಿಯ ಅರಸ ಯಾರೆಂಬುದಾಗಿ ನನಗೆ ತಿಳಿದಿಲ್ಲ. ಆದರೆ ಸರಿಯಾಗಿ ಅತ್ತ ಕಡೆ ಗಮನಿಸಿದೆ ಎಂದಾದರೆ ಯಾವುದೋ ಒಂದು ಸೇನೆ ಕಾಣುತ್ತಾ ಉಂಟು. ಮಾತ್ರವಲ್ಲ, ಶೃಂಗಾರಭರಿತವಾದಂತಹ ಹಯ. ಏನೇ ಇರಲಿ, ಈ ಪುರವನ್ನು ಬಂದು ನಾವು ಸೇರಿದವರಿದ್ದೇವೆ. ತಡ ಮಾಡುವುದಲ್ಲ, ನಮ್ಮ ಶೃಂಗಾರಭರಿತವಾದಂತಹ ಕುದುರೆಯನ್ನು ಅವರ ಕುದುರೆ ಎದುರಾಗಿ ಬಿಡುತ್ತೇನೆ. ಮುಂದೆ ಏನಾಗುತ್ತದೆ ಎಂದು ನೋಡ್ತೇನೆ. ಮಯೂರಧ್ವಜರನುಗನಾದಂಥ ತಾಮ್ರಧ್ವಜ ಸರಿಯಾದಂಥ ಹಾದಿಯಲ್ಲೇ ಇದ್ದಾನೆ. ಯಾಗವನ್ನು ಪೂರ್ತಿ ಮಾಡುವುದಕ್ಕಾಗಿ ಸರಿಯಾದಂಥ ಹಾದಿಯನ್ನೇ ಕ್ರಮಿಸುತ್ತಾ ಇದ್ದಾನೆ. ಅಲ್ಲ, ತಂದೆಯಾದಂತಹ ಮಯೂರಧ್ವಜರಿಗೆ ಶ್ರೀಕೃಷ್ಣ ದರ್ಶನವಾಗುವುದಕ್ಕಾಗಿ ಸರಿಯಾದಂತಹ ದಾರಿಯಲ್ಲೇ ಕ್ರಮಿಸುತ್ತಾ ಇದ್ದಾನೆ ಎನ್ನುವ ಹಾಗೆ ನಮ್ಮವರೆಲ್ಲರೂ ಹೊಗಳುತ್ತಾ ಇದ್ದಾರೆ. ಏನೇ ಆಗಲಿ, ಮುಂದುವರಿಯುತ್ತಾ ಇದ್ರೆ ಈಗ ದೂತರು ಬಂದು ಹೇಳಿದ ಮಾತೇನು? ಮಂತ್ರಿ ಕರೆದ ಯಾಗಾಶ್ವ ಮುಂದುವರಿಯುತ್ತಾ ಇತ್ತು. ಅದರ ಹಿಂದಿನಿಂದ ಸಾಗರ ಸಮಾನವಾದಂತಹ ನಮ್ಮ ಸೈನ್ಯ ಮುಂದುವರಿಯುತ್ತಾ ಇದ್ರೆ ದೂತರು ಬಂದು ಹೇಳಿದಂತಹ ಮಾತೇನು? ನಮ್ಮ ಸೈನ್ಯಕ್ಕೆ ಅಭಿಮುಖವಾಗಿ ಇನ್ನೊಂದು ಸೈನ್ಯ ಈ ಕಡೆಗೆ ಬರುತ್ತಾ ಇದೆ. ಅಷ್ಟು ಮಾತ್ರವಲ್ಲ, ಸೈನ್ಯದ ಮುಂಭಾಗದಲ್ಲಿ ಶೃಂಗರಿಸಲ್ಪಟ್ಟಂತಹ ತುರಗ ಇದೆ. ಆ ತುರಗಕ್ಕೂ ನಮ್ಮ ಯಜ್ಞಾಶ್ವಕ್ಕೂ ಪರಸ್ಪರ ಹೋರಾಟ ನಡೆದಿದೆಯಂತೆ. ಶರೀರದಲ್ಲಿದ್ದಂತಹ ಆಭರಣಗಳೆಲ್ಲ ಚೆಲ್ಲಿ ಹೋಗಿದೆಯಂತೆ. ಈ ರೀತಿಯಾಗಿ ದೂತರು ಬಂದು ಹೇಳಿದ್ದಾರೆ ಎಂದಾದರೆ ಸತ್ಯವನ್ನು ಅರ್ಥೈಸಿಕೊಳ್ಳಬೇಕು. ಅದಕ್ಕಾಗಿ ಮಂತ್ರಿ ಉಭಯ ಚರಣಗಳಿಗೆ ನಮೋ ನಮಃ. ಮಂತ್ರೀಶ ಜೀವನು ತಾನದು ಕ್ಷಣ ಪೇದ ನಯೋಯಲಿ ಭೂಪರುಳು ಮಂತ್ರಿ ನಕುಲಧ್ವಜ ಮಹಾಪ್ರಭುವೇ, ಇರುವವರೆಲ್ಲರೂ ಹೊಂತಗಾರಿಗಳು, ಸೈನಿಕರು. ನಿಜ. ಆದರೆ ನನ್ನೊಂದಿಗೆ ನಿಮ್ಮನ್ನು ಕಳುಹಬೇಕು ಎನ್ನುವ ಹಾಗೆ ನನ್ನ ತಂದೆಯಲ್ಲಿ ಹೇಳಿದ ದೆಸೆಯಿಂದಲೇ ತಂದೆಯವರು ನಿಮ್ಮನ್ನು ನನ್ನೊಂದಿಗೆ ಕಳಿಸಿದ್ದಾರೆ. ನಾನು ಬರಬೇಕಾಗಿ ಬಂತು. ನಿಮಗೆ ಬುದ್ಧಿಯ ಬಲವಿದೆ, ಜ್ಞಾನವಿದೆ, ನಿಮ್ಮ ಅವಶ್ಯಕತೆ ನಮಗೆ ಬೀಳ್ತದೆ ಎನ್ನುವ ಉದ್ದೇಶದಿಂದಲೇ ನಿಮ್ಮನ್ನು ನಾನು ಬರಮಾಡಿಸಿಕೊಂಡದ್ದು. ಧನ್ಯನಾದೆ. ಸೈನ್ಯ ಮುಂದುವರಿಯುತ್ತಾ ಇದ್ರೆ ದೂತರು ಬಂದು ಒಂದು ವಿಶೇಷವಾದ ವಾರ್ತೆಯನ್ನು ತಂದವರಿದ್ದಾರೆ. ಏನಂತೆ? ನಮ್ಮ ಸೈನ್ಯದ ಮುಂಭಾಗದಲ್ಲಿ ಇನ್ನೊಂದು ಸೈನ್ಯ
ನಮ್ಮ ಸೈನ್ಯಕ್ಕೆ ಅಭಿಮುಖವಾಗಿ ಬರುತ್ತಾ ಇದೆಯಂತೆ. ಹೌದಾ? ನಮ್ಮ ಯಾಗಾಶ್ವದ ರೀತಿಯಲ್ಲೇ ಮತ್ತೊಂದು ಯಜ್ಞಾಶ್ವವು ಆ ಸೈನ್ಯದ ಮುಂಭಾಗದಲ್ಲಿದೆ. 2 ಅಶ್ವಗಳು ಪರಸ್ಪರ ಹೋರಾಟ ನಡೆಸಿದೆ. ಆ ಹೋರಾಟವನ್ನೆಲ್ಲ ನಮ್ಮ ಆಳುಗಳು ನಿಲ್ಲಿಸಿ ಈ ಕಡೆಗೆ ಬಂದಿದ್ದಾರೆ. ಆದ ಕಾರಣ ಅದು ಯಾರ ತುರಗವಾಗಿರಬಹುದು, ಯಾವ ಕಡೆಗೆ ಹೋಗುತ್ತಾ ಇರಬಹುದು, ಏನವರ ಉದ್ದೇಶ, ಇದೆಲ್ಲವನ್ನು ಹೇಳಬಹುದೇ? ಪ್ರಭು, ಕೈ ಎತ್ತಿ ನಿನ್ನೊಡನಾದಿನ್ನು ಬರುವರಿನ್ನು ಯಾಗದ ಮಗಳನ್ನ ಬೇಗಗೊಂಡು ಬರುವಾಗಲ ಸಾಗಿ ತವಪಿತನ ಬಳಿಗೆ ಕೋಪನು ಹೀಗೆ ಜೀವನಾದಿ ಕೇಳಿಗ ಮಹಾಪ್ರಭುವೇ, ಮಂತ್ರೀಶ, ಮುಂದಿನಿಂದ ಬಹುದೊಡ್ಡ ಸೇನೆಯನ್ನು ಬರ್ತಾ ಇದೆ ಎಂಬ ಮಾತ್ರಕ್ಕೆ ಯಾರದ್ದು ಏನು ಎಂಬ ವಿಚಾರದಲ್ಲಿ ನಾವು ಆಲೋಚನೆ ಮಾಡಬೇಕಾದಂತಹ ಅಗತ್ಯವೇ ಇಲ್ಲ ಒಡೆಯ. ಯಾಕೆ? ಯಾರದೆಂಬುದನ್ನು ನಾನು ಬಲ್ಲೆ. ಈ ಹಿಂದೆ 7 ಯಜ್ಞವನ್ನು ಮಾಡಿ ಜಗತ್ತಿನಲ್ಲಿ ಅತ್ಯುನ್ನತ ವ್ಯಕ್ತಿಯಾಗಿ ತಾವು ಮೆರೆದಂತ ವ್ಯಕ್ತಿ ಎಂಬುದು ಪ್ರಪಂಚವೇ ತಿಳಿದ ವಿಚಾರ. ಹಾಗಿರುವಾಗ ನಿಮ್ಮ ಯೋಗ್ಯತೆ ಅರ್ಥ ಮಾಡಿಕೊಂಡಂತಹ ಮಣಿಪುರದ ದೊರೆ ಆ ಬಬ್ರುವಾಹನ ತಮಗೆ ಸಹಾಯ ಮಾಡೋದಕ್ಕೆ ಬೇಕಾಗಿ ಕಪ್ಪ ಕಾಣಿಗಳ ಒಟ್ಟು ಕುಡಿಕೊಂಡು ಇಲ್ಲಿಗೆ ಬರ್ತಾ ಇದ್ದಾನೋ ಎಂಬ ಹಾಗೆ ನನ್ನ ಮನಸ್ಸು ಹೇಳುತ್ತಾ ಇದೆ ಪ್ರಭು. ಇದು ನಿನ್ನ ಅಭಿಪ್ರಾಯ? ಮಂತ್ರೀಶ, ಖಂಡಿತವೂ ಹಾಗಲ್ಲ. ಯಾಕೆ? ನನ್ನ ಅಭಿಪ್ರಾಯ ಕೇಳುವುದಕ್ಕೆ ನೀನು ಸಿದ್ಧನಿದ್ದೀಯಾ? ಏನದು? ಕೇಳು ಕೇಳು. ಭೂರಿ ಮನಗಳು ಕಾರಣಿಕನು ರಾತ್ರಿ ತಾಳು ನಾರದನು ತಿಳುಕಿದುದ ಮಂತ್ರಿಯೋಳ್ ಓರೆದ ನಿಂತೆನು ತಾನ ಖಂಡಿತವಾಗಿಯೂ ಸ್ವಾಗತ ಇದೆ. ಆದರೆ ನನ್ನ ಅಭಿಪ್ರಾಯವೇ ಬೇರೆ ಇದೆ. ಏನದು?
ಹೆಮ್ಮೆಯ ವಿಚಾರವೊಂದನ್ನು ತಿಳಿಸುವುದಕ್ಕಾಗಿ ನಾನು ಹಾತೊರೆಯುತ್ತಾ ಇದ್ದೇನೆ. ಕೇಳೋಣವಂತೆ. ನಿನಗೂ ವಿಷಯ ತಿಳಿದೇ ಇದೆ. ಏನು? ಹಗಲು ಮಾತ್ರ ನಾವು ಸಂಚಾರ ಮಾಡುವವರು, ರಾತ್ರಿ ಹೊತ್ತು ನಿದ್ರೆ ಮಾಡುವವರು. ನಿನ್ನೆಯ ದಿನ ರಾತ್ರಿಯ ಹೊತ್ತಿಗೆ ನಾನು ನಿದ್ರೆಗೆ ಜಾರಿದೆ. ಮಧ್ಯರಾತ್ರಿಯ ವೇಳೆ ಕನಸೊಂದನ್ನು ಕಂಡೆ. ಏನನ್ನು? ಕನಸಿನಲ್ಲಿ ದೇವಮುನಿಗಳಾದಂತಹ ನಾರದರ ಆಗಮನವಾಯಿತು. ಸತ್ಕಾರವನ್ನು ಮಾಡಿದೆ, ಆಶೀರ್ವಾದವನ್ನು ಪಡೆದೆ. ಏನು ಈ ಕಡೆಗೆ ಬಂದಿರಿ ಎಂದು ಕೇಳಿದಾಕ್ಷಣ ಅವರು ಹೇಳಿದಂತಹ ಮಾತು ಯಾವುದು? ನಾಳೆಯ ದಿನ ಹಸ್ತಿನಾವತಿಯ ಅರಸನಾಗಿರುವಂತಹ ಧರ್ಮರಾಯನ ಯಾಗಾಶ್ವ ನಿಮ್ಮ ಯಾಗಾಶ್ವಕ್ಕೆ ಸಮ್ಮುಖವಾಗಿ ಅಭಿಮುಖವಾಗಿ ಬರುವುದಕ್ಕಿದೆ. ಅದನ್ನು ನೀನು ಬಂಧಿಸಿ ಅವರೊಂದಿಗೆ ಹೋರಾಟವನ್ನು ನಡೆಸಿದೆ ಎಂದಾದರೆ ನಿಮ್ಮ ಮನದ ಇಷ್ಟಾರ್ಥ ಈಡೇರುವುದಕ್ಕೆ ಸಾಧ್ಯ. ತಂದೆಯ ಕೃಷ್ಣ ದರ್ಶನ ಎನ್ನುವಂತಹ ಆಕಾಂಕ್ಷೆ ಈಡೇರುವುದಕ್ಕೆ ಸಾಧ್ಯ. ಆ ರೀತಿಯ ಪ್ರಯತ್ನವನ್ನು ಮಾಡು, ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದುತ್ತೀರಿ ಎನ್ನುವ ಹಾಗೆ ಆಶೀರ್ವದಿಸಿದರು. ಆ ಕ್ಷಣದಲ್ಲೇ ನನಗೆ ಎಚ್ಚರವಾಯಿತು. ಎಚ್ಚರವಾದ ಕ್ಷಣ ಪ್ರಾತಃ ಕಾಲವಾಗಿದೆ. 4ನೇ ಜಾವದಲ್ಲಿ ಕಟ್ಟಿದಂತಹ ಕನಸು ಯಾವತ್ತೂ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ. ನಾರದರು ತಂದೆಯವರ ಸನಿಹಕ್ಕೆ ಬಂದು 8ನೆಯ ಯಾಗ ಮಾಡಬೇಕು ಎಂದು ಹೇಳಿದ್ದು ಅದೇ ರೀತಿಯಾಗಿ ನನಗೆ ಕನಸಿನಲ್ಲಿ ಕಂಡು ಈ ರೀತಿಯಾದಂತಹ ಮಾತುಗಳನ್ನು ಹೇಳಿದ್ದು ಇದೆಲ್ಲ ಪರಸ್ಪರ ತಾಳೆಯಾಗುತ್ತಾ ಇದೆ, ಪೂರಕವಾಗಿದ್ದಾಗ ಕಾಣ್ತದೆ. ಆದ ಕಾರಣ ನನಗೆ ಸಂಶಯವೇ ಇಲ್ಲ. ದಿಟ್ಟ ವಚನವೇ ಇದು. ಖಂಡಿತವಾಗಿಯೂ ಪಾಂಡವರ ಯಾಗಾಶ್ವ ಹೌದಾ ಅಲ್ವಾ ಎನ್ನುವ ಹಾಗೆ ತಿಳಿಯಬೇಕು ಎಂದಾದರೆ ಇರಬಾರದಲ್ವೇ? ಆದ ಕಾರಣ ಆದಷ್ಟು ಬೇಗನೆ ಹೋಗಿ ಆ ಕುದುರೆಯ ಹಣೆಯಲ್ಲಿರುವಂತಹ ಲಿಖಿತವನ್ನು ಹಿಡ್ಕೊಂಡು ರಾಜಾಜ್ಞೆ. ಅಂತ ಸೇನೆ ಮುಂದೆ ಇದ್ದಂತ ಕುದುರೆಯ ಹಣ್ಣೆಯಲ್ಲಿದ್ದಂತ ಪತ್ರವನ್ನು ಕಿತ್ತು ತಂದಿದ್ದೇನೆ, ಸ್ವೀಕರಿಸಿ. ನನಗೊಬ್ಬನಿಗೆ ಅರ್ಥವಾದರೆ ಸಾಲದು, ಮತ್ತೆ ಸಭೆಯಲ್ಲಿದ್ದವರಿಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಅದಕ್ಕೆ ವಾಚಿಸಿ. ಅಪ್ಪಣೆ. ತಾರಕೇಶಗುಲಾಬ್ಧಿ ಚಂದ್ರನು ಗುಣಗಂಭೀರ ಸ್ವಸ್ಥಶ್ರೀ ಎಂಬ ಹಾಗೆ ಹಾಕಿದ್ದೇನೆ. ಸರಿ. ಹಾಗಾದ್ರೆ ಶುಭ ಸೂಚನೆ ಎಂಬುದು ಸ್ಪಷ್ಟವಾಗುತ್ತಾ ಉಂಟು. ಸರಿ. ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನು ಹೇಗೆ ಶೋಭಾಯಮಾನವಾಗಿ ಕಂಗೊಳಿಸ್ತಾ ಇದ್ದಾನೋ ಅದೇ ರೀತಿಯಲ್ಲಿ ವರ್ತಮಾನ ಕಾಲದಲ್ಲಿ ಸಮಸ್ತ ರಾಜರಿಗೂ ಇವತ್ತು ಅತಿ ಶಕ್ತಿವಂತನಾಗಿ ಸಾಮರ್ಥ್ಯವುಳ್ಳನಾಗಿ ಕಾಣುವಂತ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಚಂದ್ರವಂಶ ಹುಟ್ಟಿದಂತಹ ಧರ್ಮರಾಯ ಮಹಾಪ್ರಭು ಬರೆದಂತಹ ಪತ್ರವಿದು. ಆಮೇಲೆ ಬರಬೇಕು ಅಂತದ ಕಾರಣವಿದೆ. ಪೃಥ್ವಿಗಾಗಿ ಶೋಭಿತ ಧರ್ಮಜ ಆತನು ವಿಸ್ತರಿಸಿದ ದಿಯಾಗ ಮಹಾಪ್ರಭುವೇ, ಧರ್ಮರಾಯ ಪೂಜಿಸಿ ಬಿಟ್ಟಂತ ಯಾಗದ ತುರಗ ಈ ರೀತಿ ಯಾಗವಾದ ಕೈಗೊಳ್ಳಬೇಕು ಅಂತಾದ್ರೆ ಬಲವಾದಂತಹ ಒಂದು ಕಾರಣವೂ ಕೂಡ ಇದೆ ಅಂತೆ. ಬಂಧು ಹತ್ಯೆ ದೋಷ ಪರಿಹಾರಕ್ಕೆ ಬೇಕಾಗಿ ಯಜ್ಞವನ್ನು ಆತ ಕೈಗೊಂಡಿದ್ದಾನಂತೆ. ಆದ್ದರಿಂದ ಪೂಜೆಯನ್ನು ಮಾಡಿ ಬಿಟ್ಟಂತ ತುರಗೆಯನ್ನು ಸಾಮರ್ಥ್ಯ ಇದ್ದವರು ಬಂಧಿಸಬಹುದು. ಒಂದು ವೇಳೆ ಸಾಮರ್ಥ್ಯ ಇಲ್ಲ ಅಂತ ಆದ್ರೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಶರಣಾಗತ ಆದ್ರೆ ಹೌದು ಅಂತ ಆದ್ರೆ ಅಂತವರನ್ನು ಆ ಧರ್ಮರಾಯ ಕ್ಷಮಿಸುತ್ತಾರಂತೆ, ಬಂದವ ವೀರ ಮಾಡ್ತಾರಂತೆ.
ಬೆಂಕರಿಗೆ ನಾನಿರುವ ಜಲ್ಲಿ ಮಂತ್ರಿ ಸಾಬ್, ಒಕ್ಕಣೆಯ ಸಾಹಿತ್ಯವೇನೋ ಚೆನ್ನಾಗಿತ್ತು, ಆದರೆ ನನಗೆ ಮಾತ್ರ ಕೇಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಯಾಕೆ? ಏನು ಬರೆದಿದ್ದಾನೆ? ಶರಣರನ್ನು ರಕ್ಷಿಸುತ್ತೇನೆ. ಶರಣರನ್ನು ಅವರಿಗೆ ರಕ್ಷಿಸುವುದಕ್ಕೆ ಸಾಧ್ಯ ಉಂಟು? ಪಾಂಡವರೇ ಶರಣರು ಎಂದಾದ ಮೇಲೆ ನಮ್ಮ ರಕ್ಷಣೆಯನ್ನು ಅವರು ಹೇಗೆ ಮಾಡುವುದು? ಕೃಷ್ಣನಿಗೆ ಶರಣರಾಗಿ ಬದುಕುವವರು ಪಾಂಡವರು, ಅಂತವರು ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಏನಿದೆ? ಅವರು ಮಾಡುತ್ತಿರುವುದು ಒಂದನೇ ಯಾಗ. ಒಂದು ಯಾಗ ಮಾಡಿದವರಿಗೆ ಇಷ್ಟು ಅಹಂಕಾರ ಉಂಟು ಎಂದಾದರೆ 7 ಅಶ್ವಮೇಧಗಳನ್ನು ಮಾಡಿದಂತಹ ನಮಗೆಷ್ಟು ಅಹಂಕಾರ ಇರುವುದಕ್ಕೆ ಸಾಧ್ಯ? ಮತ್ತೇನು ಪಾರ್ಥನ ಬಗ್ಗೆ ಹೊಗಳಿಕೆಯ ಮಾತು, 3 ಲೋಕದ ಗಂಡ, ಏನು ಸಾಮರ್ಥ್ಯ ಎನ್ನುವುದು ಆ ಅರ್ಜುನನಿಗೆ ಮಾತ್ರ ಮಾರಿದೆ. ನಮ್ಮದಾದಂತಹ ರತ್ನಾಕ್ಯಪುರ ಏನು ಅವರ ಸಾಮಂತ ರಾಜ್ಯವೇನೂ ಅಲ್ಲ. ನಪುಂಸಕರಲ್ಲ, ರಣಹೇಳಿಗಳಲ್ಲ. ನಮಗೂ ಪ್ರತ್ಯೇಕವಾದಂತಹ ಅಸ್ತಿತ್ವವಿದೆ. ನಮ್ಮ ಸಾಮರ್ಥ್ಯ ಏನು ಎನ್ನುವ ಹಾಗೆ ತೋರ್ಪಡಿಸುವುದಕ್ಕೆ ಇದು ಸಕಾಲ. ನಮ್ಮ ಸಾಮರ್ಥ್ಯವನ್ನು ತೋರ್ಪಡಿಸಲೇಬೇಕು. ಇದರ ಹಿಂದೆ ಒಂದು ಸದುದ್ದೇಶವಿದೆ. ಯಾವುದು ಎನ್ನುವ ಹಾಗೆ ನಿನಗೆ ತಿಳಿದಿದೆಯೇ? ನಮ್ಮ ತಂದೆಯವರು ಬಲಿಷ್ಠರಾದಂತಹ ಪಾಂಡವರಲ್ಲಿ ಹೋರಾಟವನ್ನು ಮಾಡುತ್ತೇನೆ ಎನ್ನುವ ಹಾಗೆ ನಾನು ಪ್ರಯತ್ನಿಸುವುದಕ್ಕೆ ಬಲವಾದಂತಹ ಕಾರಣ ಇದೆ. ನಮ್ಮ ತಂದೆಯವರು 7 ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾರೆ. ಇಹದಲ್ಲಿ ಸುಖವನ್ನು ಪರದಲ್ಲಿ ಸುಖವನ್ನು ಬಯಸಿ ಆ ರೀತಿಯಾದಂತಹ ಯಾಗವನ್ನು ಅವರು ಮಾಡುತ್ತಾ ಇಲ್ಲ. ಸ್ವಾರ್ಥಕ್ಕೆ ಬೇಕಾಗಿ ಅಲ್ಲ. ಅವರ ಜೀವನದ ಉದ್ದೇಶ ಒಂದೇ, ಶ್ರೀಕೃಷ್ಣ ದರ್ಶನವಾಗಬೇಕು ಎನ್ನುವ ಹಾಗೆ. 7 ಅಶ್ವಮೇಧ ಯಾಗ ಮಾಡಿದ್ರು ಕೂಡ ಕೃಷ್ಣ ದರ್ಶನವಾಗಲಿಲ್ಲ. ನಾರದರು ಹೇಳಿದ್ರು 8ನೇ ಯಾಗ ಮಾಡು ಎನ್ನುವ ಹಾಗೆ. ಆ ರೀತಿಯ ಪ್ರಯತ್ನವನ್ನು ಮಾಡುತ್ತಾ ಇದ್ರೆ ನಮಗೆ ಸುದ್ದಿ ಬಂತಲ್ಲ, ಅರ್ಜುನ ಬಂದಿದ್ದಾನೆ ಎನ್ನುವ ಹಾಗೆ. ಕಾಲ ಕೂಡಿ ಬರಬೇಕು. ಅರ್ಜುನ ಓರ್ವನೇ ಯಾವತ್ತು ಬರುವುದಕ್ಕೆ ಸಾಧ್ಯ ಇಲ್ಲ. ಏಕರಥಾರೂಢರಾಗಿ ಅರ್ಜುನ ಹಾಗೂ ಕೃಷ್ಣ ಸಾರಥಿಯಾಗಿಯೂ ಆತ ರಥಿಕನಾಗಿಯೂ ಈ ಕಡೆ ಬರುವುದಕ್ಕೆ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಯಾಗಾಶ್ವವನ್ನು ಬಂಧಿಸಿ ಅವರೊಂದಿಗೆ ನಾನು ಹೋರಾಟವನ್ನು ಮಾಡಿದೆ ಎಂದಾದರೆ ಶ್ರೀಕೃಷ್ಣ ಪರಮಾತ್ಮನನ್ನು ಮೆಚ್ಚಿಸುವುದಕ್ಕೆ ಸಾಧ್ಯತೆ ಇದೆ. ಆ ಮೂಲಕವಾಗಿ ತಂದೆ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸುವುದಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ಆ ರೀತಿಯ ಪ್ರಯತ್ನವನ್ನು ನಾನು ಮಾಡ್ತೇನೆ. ಏನು ಅವರಲ್ಲಿ ಮಾತ್ರ ಸಾಮರ್ಥ್ಯವೇ
ಪಾದಾರವಿಂದಗಳಿಗೆ ಪೊಡಬಟ್ಟು ಮೆಚ್ಚಿಸುವುದಲ್ಲ, ಕ್ಷತ್ರಿಯೋಚಿತವಾಗಿ ನಾನು ಮೆಚ್ಚಿಸ್ತೇನೆ. ಅರ್ಜುನನೊಂದಿಗೆ ಹೋರಾಟವನ್ನು ನಡೆಸುತ್ತೇನೆ. ನನ್ನ ಸಾಮರ್ಥ್ಯ ಏನು ಎನ್ನುವ ಹಾಗೆ ಅರ್ಜುನನಿಗೆ ನಾನು ತಿಳಿಯಪಡಿಸುತ್ತೇನೆ. ಆ ಮೂಲಕವಾಗಿ ಅರ್ಜುನನನ್ನು ಕೆಡಹಿ ಕೃಷ್ಣನನ್ನು ನನ್ನ ತಂದೆಯಾದಂತಹ ಮಯೂರಧ್ವಜರ ಸನಿಹಕ್ಕೆ ಕರ್ಕೊಂಡು ಹೋಗ್ತೇನೆ. ಅಪ್ಪ, ಕಾಣುವುದಕ್ಕೆ ಬಯಸಿದಂತಹ ದೇವೋತ್ತಮನನ್ನು ನಾನು ಕರೆತಂದವನಿದ್ದೇನೆ, ಪೂಜೆ ಮಾಡು ಎನ್ನುವ ಹಾಗೆ ತಂದೆಯಲ್ಲಿ ಹೇಳುತ್ತೇನೆ. ಹಾಗಿದ್ರೆ ನಾವೀಗ ಯುದ್ಧಕ್ಕೆ ಸಿದ್ಧರಾಗಬೇಕು ಅಲ್ವೇ? ಪಾಂಡವರು ವಿಶೇಷವಾದಂತಹ ವ್ಯೂಹಗಳನ್ನು ರಚಿಸುವವರಲ್ಲಿ ನಿಷ್ಣಾತರು. ಅವರು ಯಾವ ವ್ಯೂಹವನ್ನೇ ನಿರ್ಮಿಸಲಿ, ನಾವೊಂದು ವ್ಯೂಹ ಮಾಡಬೇಕು. ಅರ್ಧಚಂದ್ರಾಕೃತಿಯ ವ್ಯೂಹ. ಅದರಿಂದಾಗಿ ಪಾಂಡವರಿಗೆ ಅರ್ಧಚಂದ್ರವಾಗಲೇಬೇಕು. ಅಂತಹ ವ್ಯೂಹವನ್ನು ಬರಿದು ಪಾಂಡವರೊಂದಿಗೆ ಯುದ್ಧಕ್ಕೆ ಸಿದ್ಧರಾಗೋಣ. ಮಯೂರಧ್ವಜನ ಪರಿಗಳ ಶ್ರುತಗೊಳಿಸುತ್ತಿದ್ದನು ವಿಲಾಸದೊಡನೆತಾದಿಂದು. ಎತ್ತರದಲ್ಲಿರುವಂತಹ ಹಸ್ತಿನಾವತಿಯಿಂದ ಅಶ್ವಮೇಧದ ಪ್ರತೀಕವಾಗಿ ಹೊರಟು ಬಂದ ಅಶ್ವದ ಬೆಂಗಾವಲಿಗೆ ನಿಂತವ ನೀನು. ನಿನ್ನನ್ನನುಸರಿಸಿಕೊಂಡು ಅದೆಷ್ಟೋ ವನಿಪಾಲರು ಮಲೆತವರು ಮರ್ದಿಸಲ್ಪಟ್ಟರು, ಮಣಿದವರು ಮಾಣಿಸಲ್ಪಟ್ಟರು. ಸತ್ಯ. ಎಲ್ಲರೂ ನಿನ್ನ ಜೊತೆ ಸೇರಿಕೊಂಡರು. ಹಾಗೆ ಅವರನ್ನೆಲ್ಲ ಸೇರಿಸಿಕೊಂಡು ಮುಂದುವರಿದು ಹಲವಾರು ದೇಶಗಳನ್ನು ಸುತ್ತಿ ಇದೀಗ ನಾವು ಈ ವಿಶೇಷವಾದ ಪುರವನ್ನು ಸೇರಿದ್ದೇವೆ. ಈ ಪುರವನ್ನು ಸೇರುವ ಹೊತ್ತಿನಲ್ಲಿ ನಿನ್ನ ಜೊತೆಯಲ್ಲಿ ನಾನೂ ಇದ್ದೇನೆ. ನನಗನ್ನಿಸಿತು ನೀವೊಬ್ಬನೇ ಸಾಕು. ನಿನ್ನ ಜೊತೆಯಲ್ಲಿ ಇದ್ದಂತಹ
ಅನಿರುದ್ಧನೋ ಪ್ರದ್ಯುಮ್ನನೋ ವೃಷಕೇತನ ಯವನಾಶ್ವಾದಿಗಳು ಸಾಕು ಎಂಬ ಹಾಗೆ ಬಹಳಷ್ಟು ಮಂದಿಯನ್ನು ಎದುರಿಸಿದ್ದೀರಿ ನೀವು. ಕೆಲವೊಂದು ಕಡೆ ನಡೆದಂತಹ ಅಘಟಿತ ಘಟನೆಗೆ ಸಾಕ್ಷಿಯಾಗಿ ನಾನೇ ಸಾಕ್ಷಾತ್ಕಾರಗೊಳ್ಳಬೇಕಾದ ಸ್ಥಿತಿ ನಿರ್ಮಾಣವಾಯಿತು. ಹೌದು ಸ್ವಾಮಿ. ಇನ್ನು ಹೀಗೆ ಮುಂದುವರಿಯಿತು ಅಂತಾದ್ರೆ ನಮ್ಮ ಯಾನ ಸಮಾಪನಗೊಳ್ಳುವುದು ಕಷ್ಟ, ತಡವಾದೀತು. ಆದ್ದರಿಂದಲೇ ಶುಭಯಾನಕ್ಕೆ ಹೊರಡಬೇಕು ಅಂತಿದ್ರೆ ಜೊತೆಯಲ್ಲಿ ನಾನು ಇರಬೇಕು ಅಂತ ಯೋಚಿಸಿದೆ. ಮೊದಲು ನಾನು ಇರಲಿಲ್ಲ, ಮತ್ತೆ ಸೇರಿದೆ. ಇನ್ನು ಯಾರೆಲ್ಲ ಸೇರುತ್ತಾರೋ ಯಾರಿಗೆ ಗೊತ್ತು. ಸೇರುವವರೆಲ್ಲರನ್ನೂ ನಾವು ಸೇರಿಸಿಕೊಳ್ಳುವುದೇ. ಆದರೆ ಸೇರಬಲ್ಲವರು ಸಶಕ್ತರು, ಸಮರ್ಥರು ಎನ್ನುವುದರಲ್ಲಂತೂ ಎರಡು ಮಾತಿಲ್ಲ. ಯೋಗ್ಯತೆ ಅಂತೂ ಬೇಕೇ ಬೇಕು, ಬೇಕೇ ಬೇಕು. ಉತ್ತಮವಾದ ಆಯ್ಕೆಯೊಂದಿಗೆ ನಾವು ಸತ್ಯಕ್ಕೆ ಗಜಮೇಳವಾಗಿ ಮೇಳೈಸುವ ಸ್ಥಿತಿಯಲ್ಲೇ ಸಾಗುತ್ತಾ ಇದ್ದೇವೆ. ಈತನ ಮಧ್ಯೆ ನಾವು ಹೊರಟು ಬಂದವರಿದ್ದೇವೆ. ಬರುತ್ತಾ ನಡೆಯಿತು ಬಬ್ರುವಾಹನನ ಕಾಳಗ. ಆ ತಂದೆ ಮಕ್ಕಳ ಕಾಳಗದಲ್ಲಿ ನಿಮ್ಮ ಸತ್ಯವನ್ನು ನಿಮಗೆ ತಿಳಿಸುವುದಕ್ಕೆ ಬೇಕಾಗಿ, ವಿಘ್ನವನ್ನು ದೂರೀಕರಿಸುವುದಕ್ಕಾಗಿ ನಾನೇ ಬರಬೇಕಾಯಿತು. ಮತ್ತೆ ನಾ ಹೇಳಿದೆ, ನಾ ಇನ್ನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನಮ್ಮತ್ತಾದ ಯಾನ ಸಮಾಪನದ ಕೊನೆವರೆಗೂ ನಾ ನಿಮ್ಮ ಜೊತೆಯಲ್ಲಿದ್ದೇನೆ ಎಂಬ ಹಾಗೆ ಅಶ್ವಮೇಧದ ಯಾನಕ್ಕೆ ಹೊರಟವರು ನಾವು. ಬಂದು ನಿಂತದ್ದು ಪರಮ ಪವಿತ್ರವಾದಂತಹ ರತ್ನಾಖ್ಯ ಪಟ್ಟಣ. ಇಲ್ಲಿ ಅರಸನಿದ್ದಾನೆ, ಸಾಮಾನ್ಯನಲ್ಲ, ಮಯೂರ ಧ್ವಜ. ಪರಮ ವೈಷ್ಣವನು ಮಾತ್ರವಲ್ಲ, ಪರಮ ಧಾರ್ಮಿಕನು, ಸಾಧು ಸಜ್ಜನನೂ ಆಗಿದ್ದಾನೆ. ಅಂತಹ ಅವನಿಂದು ಏನು ಮಾಡುತ್ತಿದ್ದಾನೆ ಬಲ್ಲೆಯ? ಈ ನಗರಾಧಿಪ ಅನುಸರಿಸಿ ನಡೆದವ, ಅನುಷ್ಠಾನಗೊಳಿಸುವುದಕ್ಕೆ ಆದರ್ಶವಾಗಿ ಎದ್ದು ನಿಂತವ. ಆದ್ದರಿಂದಲೇ ನಿನ್ನ ಬಗ್ಗೆ ನಮಗೆ ಅಭಿಮಾನ. ನಾವೊಂದು ಒಟ್ಟಿಗೆ ಸೇರುವಾಗ ಸಮರ್ಥರ ಜೊತೆಯೇ ಸೇರಬೇಕು. ಆದ್ದರಿಂದಲೇ ಸಮರ್ಥನಾದಂತಹ ನಿನ್ನ ಜೊತೆಯಲ್ಲಿ ನಾ ಸಾರಥಿಯಾಗಿ ಸೇರಿಕೊಂಡವ. ಪಂಕಜೋದ್ಭವ ತಾತ ಪರಮೇಶ ಸುಪ್ರೀತ, ಅನುಕರಿಸು ಸಾರಥಿತನವ. ನೀ ಹೇಳಿತು ನನ್ನನ್ನು ಸಣ್ಣದು ಮಾಡ್ಲಿಕ್ಕಲ್ಲ. ಪಾಂಡವರ ಜೀವನ ಸಾರಥಿ ಇದ್ದಾನೆ ಕೃಷ್ಣ, ಪಾಂಡವರ ಬದುಕಿನ ಸಾರಥಿ ಇದ್ದಾನೆ. ಇದನ್ನು ಅರ್ಥ ಮಾಡಿಕೊಂಡು ಲೋಕ ವ್ಯವಸ್ಥೆಯ ಸಾರಥಿತ್ವವನ್ನು ನಡೆಸಬೇಕು ಎನ್ನುವ ಯೋಚನೆಯಿಂದಲೇ ನೀ ನನ್ನನ್ನು ಆಯ್ಕೆ ಮಾಡಿದ್ದಿ. ಸತ್ಯ ಸ್ವಾಮಿ. ಹಾಗಾದ ಕಾರಣ ಈ ನಗರಾಧಿಪ ಇವತ್ತು ನಿನ್ನ ಅಶ್ವವನ್ನು ಕಟ್ಟುವುದಕ್ಕೆ ಕಾರಣನಾಗಿದ್ದಾನೆ. ಅವ ಕಟ್ಟಿದ್ದಲ್ಲ, ನಿಜ
ನಿಜವಾಗಿಯೂ ಅವನಿಗೆ ಗೊತ್ತಿರ್ಲಿಕ್ಕೂ ಇಲ್ಲ. ಇವನಿಗೊಬ್ಬ ಮಗನಿದ್ದಾನೆ, ತಾಮ್ರಧ್ವಜಾಖ್ಯ. ತಾಮ್ರಧ್ವಜ ನಿಜ. ಯೌವನದ ಹುರುಪು, ದುಡಿಮೆ ಕಡಿಮೆ ಇಲ್ಲ, ಮಹಾ ಕೆಲಸಗಾರ, ದುರದಲ್ಲಿ. ಆದ್ದರಿಂದ ಆಹವ ಸಮರ್ಥನಾಗಿರುವಂತಹ ಆತ ಪಾರ್ಥನನ್ನಾದರೂ ಮಣಿಸಬಲ್ಲೆ ಎಂಬ ದಿಟ್ಟತನದಿಂದ ಇದ್ದಾನೆ. ಅವನು ನಮ್ಮ ಅಶ್ವವನ್ನು ಕಟ್ಟಿದ್ದಾನೆ. ಕಟ್ಟಿತ್ತು ಮಾತ್ರವಲ್ಲ, ಕಾಳಗಕ್ಕೆ ಅಣಿಯಾಗಿದ್ದಾನೆ. ಈಗ ಹೋರಾಟ ನಡೆಯಿತು ಅಂತಾದ್ರೆ ಪರಿಣಾಮ ಏನು ಅನ್ನುವುದು ಮುಖ್ಯ. ನಮ್ಮ ಅಶ್ವ ಮಾತ್ರ ಕಟ್ಟಿದ್ದಲ್ಲ, ನರ್ಮದೆಯ ದಂಡೆಯಲ್ಲಿ ಮಯೂರ ಧ್ವಜ ಹರಿದರ್ಶನಾಕಾಂಕ್ಷಿಯಾಗಿ ಯಜ್ಞ ದೀಕ್ಷಾ ಭಕ್ತನಾಗಿದ್ದಾನೆ. ನಮ್ಮದ್ದು 1, ಅವನದ್ದು 7 ಆಗಿದೆ. ಈಗ 8ನೇ ಅಶ್ವಮೇಧ. 8ನೇ ಅಶ್ವಮೇಧಕ್ಕೆ ದೀಕ್ಷಾಬದ್ಧನಾಗಿದ್ದಾನೆ. ಹರಿದರ್ಶನ ಅವನ ಪ್ರತೀಕ್ಷೆ. ನಮಗೆ ಹರಿ ಸಿಗಬೇಕಲ್ಲ, ಅಂದ್ರೆ ಕುದುರೆ, ಅದನ್ನವ ಕಟ್ಟಿದ್ದಾನೆ. ಬಿಡಿಸಿಕೊಳ್ಳುವುದಷ್ಟು ಸುಲಭ ಅಲ್ಲ, ಸಾಮಾನ್ಯನಲ್ಲ. ಕಾಯದ ಕಸುವಿನಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಶೌರ್ಯದ ಪ್ರತೀಕವಾಗಿ ಸ್ಥಾಪಿಸಿಕೊಂಡವರವರು. ಅಂತಹ ತಾಮ್ರಧ್ವಜನಲ್ಲಿ ಮಾರ್ಮಲೆತು ನಿಂತರೆ ಮೂರ್ತಿತ್ರಯರಾದರೂ ಹೋರಾಟ ಮಾಡುವಾಗ ಯೋಚನೆ ಮಾಡಬೇಕಾದ ಸ್ಥಿತಿ. ಆದ್ದರಿಂದ ಅವನನ್ನು ಗೆಲ್ಲತಕ್ಕ ಭಾಗ್ಯ ಎಂತು ಅಂತ ನಮ್ಮ ಪ್ರಶ್ನೆ. ನಿಜ. ಮೊದಲಾಗಿ ವಂದಿಸಿದ್ದೇನೆ. ಎದ್ದೇಳು. ನಾ ಹೇಳುವಂತಹ ಮಾತನ್ನು ಆಲಿಸಿಯ ಬೇಗ. ದೇವೋ, ನಿಮ್ಮ ಅನುಗ್ರಹ ಮುಖೇನವಾಗಿ ಮುಂದಾಗಿ ಹೊರಟವರು ನಾವು. ನಿಜ. ಈ ಹಿಂದೆ ಅದೆಷ್ಟೋ ಮಂದಿ ಮಾರ್ಮಲೆತ್ತು ಮುಂದೆ ಬಂದವರಿದ್ದಾರೆ. ನಿಜ. ಯಾರು ಮೆರೆದಾಡಿದವರಿಲ್ಲ. ಇಲ್ಲ. ಇನ್ನು ಇವನು ಮುಂದೆ ಬಂದನೆಂದಾದರೆ ಅವನನ್ನ ಹೆಡಮರಿ ಕಟ್ಟುವುದಕ್ಕೆ ನಾವು ಸಿದ್ಧರಿದ್ದೇವೆ. ನಿನ್ನ ಒಬ್ಬನ ಆಶ್ವಾಸನೆ ಸಾಕಾಗುವುದಿಲ್ಲ, ಬೇರೆ ಯಾರಿದ್ದಾರೆ? ನನ್ನ ಬಗ್ಗೆ ನಾನು ಹೆಚ್ಚು ಹೇಳಬೇಕಂತ ಅಗತ್ಯವಿಲ್ಲ. ಇಲ್ವೇ ಇಲ್ಲ. ನಿಮ್ಮ ಮಗ ನಾನು. ನಿಜ. ಈ ಪ್ರದ್ಯುಮ್ನನ ಪರಾಕ್ರಮ ಏನೆಂಬುದನ್ನು ಚೆನ್ನಾಗಿ ನೀವು ಅರ್ಥಗಳಿದ್ದೀರಿ. ಈ ಸಲ ನನ್ನ ಮಗ ಏನಾದ್ರೂ ಮೇಲೆ ಬೀಳ್ಬೇಕು ಅಂತ ಒಟ್ಟಿಗೆ ಇದ್ದೇನೆ. ಹೌದಲ್ಲ? ನೀವು ಒಂದು ಅಪ್ಪಣೆಯನ್ನು ನನಗೆ ಕೊಡಿ. ರಣಕ್ಷೇತ್ರದಲ್ಲಿ ಈ ಪ್ರದ್ಯುಮ್ನನ ಪರಾಕ್ರಮ ಏನೆಂಬುದನ್ನು ನಾನು ತೋರಿಸಿ ಬರುತ್ತೇನೆ. ನನ್ನ ಬಗ್ಗೆ ಈ ಕ್ಷೇತ್ರದಲ್ಲಿ ನನಗೆ ವಿಶ್ವಾಸ ಉಂಟು, ಆದ್ರೆ ಮಿಕ್ಕವರ ಬೆಂಬಲ ಹೇಗುಂಟು ಅಂತ ಬೇಕಲ್ಲ. Who
ಆ ವೀರರನ್ನು ನರಾಶಯಗಳಾಗಿಸಿ ಕಪ್ಪವನ್ನು ಸಂಗ್ರಹಿಸಿದ್ದೇವೆ. ಅದು ಹೇಗೆ ನಿನ್ನ ಆಶೀರ್ವಾದದಿಂದಲಾಗಿ ಇನ್ನು ಮುಂದೆಯೂ ಹಾಗೆ ತಾಮ್ರಧ್ವಜನೇ ಆಗಲಿ ಯಾರೇ ಆಗಲಿ ಬಂದ್ರು ಬಿಡುವವರು ನಾವಲ್ಲ. ನೀಲಧ್ವಜನ ಬಗ್ಗೆ ನೀಲಕೇತನನಿಗೆ ಯಾವತ್ತೂ ವಿಶ್ವಾಸ ಉಂಟು. ಆದ್ರೆ ಇನ್ನೊಬ್ಬ ಇದ್ದಾನಲ್ಲ, ನಿಮ್ಮ ಅನುಗ್ರಹದಿಂದ ಈ ಹಿಂದೆ ನಮಗಾವರಿಸಿದಂತಹ ವಿಘ್ನಗಳನ್ನೆಲ್ಲ ದೂರೀಕರಿಸಿದವರು ನೀವಿದ್ದೀರಿ. ಆದರೆ ಅದೆಷ್ಟೋ ಮಂದಿ ಈ ಹಿಂದೆ ಕೂಡ ನಮ್ಮದಾದಂತ ಅಶ್ವಮೇಧ ಯಾಗದ ದುರ್ಗವನ್ನು ಕಟ್ಟಿ ಹಾಕಿದವರಿದ್ದಾರೆ. ಆ ಕಟ್ಟಿ ಹಾಕಿದವರು ತಮ್ಮಲ್ಲಿ ಸಾಮರ್ಥ್ಯ ಇದೆ ಎಂಬ ಹಾಗೆ ಕಟ್ಟಿದ್ದು ವಿನಃ ತದನಂತರ ಸೋಲನ್ನೊಪ್ಪಿದವರ ಸಂಖ್ಯೆ ಬಹಳಷ್ಟು ಉಂಟು. ಅದು ನನಗೂ ಕೂಡ ಅನುಸರಿಸುತ್ತದೆ. ಯಾಕೆಂದರೆ ನಾನು ಕೂಡ ಪರಿವರ್ತನೆ ಎಲ್ಲ ಒಮ್ಮೆಲೆ ಆಗುವುದಿಲ್ಲ, ತಡಾಗಿ ಆದ್ರೂ ಆಗುತ್ತಾ ಹೋಗುತ್ತದೆ. ಹೌದು. ಹಾಗೆಯೇ ಈ ಹಿಂದೆ ಮಯೂರ ಧ್ವಜನ ಮಗಳಾದಂತ ಈಗ ಈ ಕಾಲದಲ್ಲಿ ಕುದುರೆಯನ್ನು ಕಟ್ಟಿ ಹಾಕಿದ್ದಾರೆ. ನಿಜ, ಯುವಕ, ಬಿಸಿ ರಕ್ತದ ಪ್ರಭಾವ, ಯುವಕ ಆದುದರಿಂದ ಆತನಿಗೆ ಮುಂದೆ ನಡೆಯುವಂತಹ ರಣರಂಗದಲ್ಲಿ ನೀತಿಯ ಪಾಠವನ್ನು ಹೇಳಿ ಕುದುರೆಯನ್ನು ಬಿಡಿಸಿ ನಾನು ತರುತ್ತೇನೆ. ಸರಿ ಸರಿ ಸರಿ. ನಮ್ಮವರೆಲ್ಲರೂ ಯುದ್ಧೋತ್ಸಾಹದಿಂದ ಇದ್ದಾರೆ. ಆದರೆ ಸಮಾಧಾನ ನಿಜ ಸೇನೆ ಹಂಸಾಕೃತಿಯುಳ್ ಹವಣಿಸುತ್ತ ಕುರಳುಳ್ ಅನುಸಾರವನು ಗಂಗೆಳುಳು ನೀಲಗಂಸ ತುಜರನು ಕುರಳುಳ್ ಅನುಸಾರವನು ಗಂಗೆಳುಳ್ ನೀಲಗಂಸ ಧ್ವಜರನು ತವಕರಿಂದು ಭಯ ಪಕ್ಷಕ್ಕೆ ಕಾಮ ಅನಿರುದ್ಧ ಅವಘಟಿಪ ಭೋಜ ಸಾತ್ವಿಕರು ಮಾತದೊಳಿಸಿ ಹಿಂಗರಿಗೆ ಅವಘಟಿಪ ಭೋಜ ಸಾತ್ವಿಕಿಗಳು ಆದದೊಳಿಸುವ ಹಿಂಗರಿಗೆ ಮೇಘವರ್ಣ ಯವನಾಶರೋ ಸವ್ಯಸಾಚಿ ವೀರಭಟರ ವೀರವಾಕ್ಕುಗಳನ್ನು ಕೇಳಿ ಅಮಿತಾನಂದವಾಯಿತು. ಮಾಡುತ್ತೇವೆ ಎನ್ನುವುದರ ಬದಲಾಗಿ ತಮ್ಮ ಧಮನಿಗಳಲ್ಲಿ ಹರಿಯುತ್ತಾ ಇರುವ ವೀರಶೋಣಿತದ ಸತ್ವ ನಾಲಗೆಯ ತುದಿಯಿಂದ ಹೊರಹೊಮ್ಮಿದಾಗ ಸಿಗಬಹುದಾದಂತಹ ಆತ್ಮಸ್ಥೈರ್ಯ ಏನುಂಟೋ ಅದಕ್ಕಿಂತ ಮೀಲಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಶಿವನ ಜ್ಯೋತಿರ್ಲಿಂಗವಾದರೂ ಹೌದೌದೆನಬೇಕು. ಆದ್ದರಿಂದಲೇ ಮಾತೆ ಮಾಣಿಕ್ಯ ಅಂತ ತಿಳಿದವರಾಡಿದರು. ಅಂತಹ ವೀರಮಾಣಿಕ್ಯಗಳ ವೀರವಾಣಿಗಳನ್ನು ಕೇಳಿ ಸಂತೋಷವೇ ಆಯಿತು. ಆದರೆ ಇಷ್ಟೇ ಸಾಕಾಗುವುದಿಲ್ಲ. ಎದುರಾಗಿ ಬರುವವ ದುಷ್ಟನಲ್ಲ, ಶಿಷ್ಟ ಸಂಪ್ರದಾಯವನ್ನು ಮೈಗೂಡಿಸಿಕೊಂಡವ, ವಿಶಿಷ್ಟಾದ್ವೈತವನ್ನು ಒಪ್ಪಿಕೊಂಡವ, ದ್ವೈತವಾಗಿಯೇ ತನ್ನನ್ನು ಭಗವಂತನಿಗೆ ಸಮರ್ಪಿಸುವುದಕ್ಕೆ ಉದ್ಯುಕ್ತನಾದವ. ಅಂತ
ಅಂತಹವನ ಮುಂಭಾಗದಲ್ಲಿ ನಿಲ್ಲಬೇಕು ಅಂತಿದ್ರೆ ನಮ್ಮ ಸಾಮರ್ಥ್ಯ ವಿಶೇಷತೆ ಮಾತ್ರವಲ್ಲ, ನಮ್ಮತ್ತಾದ ಅಂತರಂಗಿಕವಾದಂತಹ ಭದ್ರತೆ ಇದನ್ನು ಅರ್ಥ ಮಾಡಿಕೊಳ್ಳುವಂತೆ ನಾವು ಕಾಣಿಸಿಕೊಡಬೇಕು. ಅದಕ್ಕೆ ಬೇಕಾಗಿಯೇ ನಾಯೀಗ ಕಟ್ಟುವುದಕ್ಕಿದ್ದೇನೆ ವಿಶೇಷವಾದಂತಹ ಹಂಸವ್ಯೂಹ. ಈ ಹಂಸವ್ಯೂಹ ಯಾಕೆ ಕಟ್ಟುವುದು? ಹಂಸವೊಂದು ಹಾಲು ನೀರನ್ನು ಎರಕವಾಗಿ ನಾವು ಮುಂದಿಟ್ಟೆವು ಅಂತಾದರೆ ಹಾಲನ್ನು ಮಾತ್ರ ಕುಡಿಯುತ್ತದೆ, ನೀರನ್ನು ಬಿಟ್ಟು ಬಿಡುತ್ತದೆ. ಈ ಪ್ರಪಂಚದಲ್ಲಿ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆದನ್ನು ಒಳ್ಳೆಯವರನ್ನು ಸ್ವೀಕರಿಸುವವರು ನಾವು ಎನ್ನುವುದರ ಸಂದೇಶವೇ ಈ ಹಂಸವ್ಯೂಹ ರಚನೆಯ ಸಂದೇಶ. ಹಾಗಿದ್ರೆ ಇದನ್ನು ಕಟ್ಟುವಾಗ ಯಾರ್ಯಾರು ಎಲ್ಲೆಲ್ಲಿ ಎನ್ನುವುದು ಮುಖ್ಯ. ಕಟ್ಟುವುದು ದೊಡ್ಡದಲ್ಲ, ಕಟ್ಟುವಾಗ ಎಷ್ಟು ಗಟ್ಟಿ ಗಟ್ಟಿ ಉಂಟು ಅನ್ನುವುದು ಮುಖ್ಯ. ಆದ್ದರಿಂದಲೇ ಈ ಸಲ ನಮ್ಮದ್ದು ಸುಭದ್ರವಾಗಿದೆ ಎನ್ನುವುದರ ಸಾಕ್ಷಿಯಾಗಿ ಕೊರಳಲ್ಲಿ ಅನುಸಾಲ್ವನನ್ನೇ ನಿಲ್ಲಿಸಿದ್ದೇನೆ. ಯಾವತ್ತಿದ್ದರೂ ಹಂಸದ ಕೊರಳು ಗಟ್ಟಿ, ಆದ್ದರಿಂದ ಗಟ್ಟಿಗನಾದವನನ್ನೇ ನಿಲ್ಲಿಸಿದ್ದೇವೆ. ಮಾತ್ರವಲ್ಲ, ಈ ಪ್ರದೇಶದ ಸೂಕ್ಷ್ಮಾತಿ ಸೂಕ್ಷ್ಮವನ್ನು ಬಲ್ಲವರು ಈ ಭಾಗದವರೇ ಆದ ನೀಲಧ್ವಜ ಹಂಸಧ್ವಜರು. ಕಣ್ಣುಗಳ ಭಾಗದಲ್ಲಿ ನೀಲಧ್ವಜ ಹಂಸಧ್ವಜರನ್ನು ನಿಲ್ಲಿಸಿದ್ದೇನೆ. ಯಾವುದೇ ಒಂದು ವಿಶೇಷವಾದಂತಹ ವ್ಯವಸ್ಥೆ ಸಾಗಬೇಕು ಅಂತಿದ್ರು ಎರಡು ಪುಕ್ಕಗಳು ಸರಿಯಾಗಿ ಬೇಕು, ರೆಕ್ಕೆಗಳು ಬೇಕು. ಆದ್ದರಿಂದಲೇ ರೆಕ್ಕೆಯ ಜಾಗದಲ್ಲಿ ನನ್ನ ಮಗನಾದ ಕಾಮ, ಮಾತ್ರವಲ್ಲ ಮೊಮ್ಮಗನಾದ ಅನಿರುದ್ಧ ಅವರನ್ನು ನಿಲ್ಲಿಸಿದ್ದೇನೆ. ಅಷ್ಟು ಸಾಕೆ. ಪಾದ ಎನ್ನುವುದು ಯಾವತ್ತೂ ಗಟ್ಟಿಬೇಕು. ಆದ್ದರಿಂದಲೇ ಪಾದದಲ್ಲಿ ಭೋಜ ಸಾತ್ಯಕಿಗಳನ್ನು ನಿಲ್ಲಿಸಿದ್ದೇನೆ. ಹಿಂಗರಿ ಹಿಮ್ಮೇಳ ಗಟ್ಟಿ ಇಲ್ಲದಿದ್ರೆ ಮುಮ್ಮೇಳ ಏನು ಮಾಡ್ಲಿಕ್ಕಾಗೋದಿಲ್ಲ. ಆದ್ದರಿಂದಲೇ ಈ ಸಲ ನಮ್ಮ ಹಿಮ್ಮೇಳ ಅಂದ್ರೆ ಕೇಳುವವರೇ ಕೇಳಬೇಕು, ನಿಮ್ಮದು ಈ ಸಲ 2 ಉಂಟಾ ಅಂತ. ಆ ಮಟ್ಟಕ್ಕೆ ಗಟ್ಟಿಯಾಗಿ ಕಟ್ಟಿದ್ದೇವೆ. ಹಿಂಗರಿಗೆ ಮೇಕವರ್ಣ ಯೌವನಾಶ್ವರು ಅವರನ್ನೇ ನಿಲ್ಲಿಸಿದ್ದೇವೆ. ಆದರೆ ವ್ಯೂಹ ಚಂಚು ಸ್ಥಾನಕ್ಕೆ ವಿಲಯ ಮಿಳಯಾದ ಅರ್ಜುನನ ಮೇಲೆ ಎದುರಾಳಿಗಳನ್ನು ಕುಕ್ಕಿ ನಡೆಯಬಲ್ಲ ಸಾಮರ್ಥ್ಯವಂತರು ಏನಿದ್ದರೂ ಈ ಸಲ ದುಡಿಯುವ ಅವಕಾಶ ಕೊಡಬೇಕಾದದ್ದು ಯುವ ಪೀಳಿಗೆಗೆ. ಆದ್ದರಿಂದಲೇ ಯುವ ಶಕ್ತಿ ವೈರಿಪಾಳಯವನ್ನು ಕುಕ್ಕಿ ನಡೆಯುವುದಕ್ಕೆ ಬೇಕಾಗಿ ಸಿದ್ಧವಾಗಬಹುದಾದ ಸ್ಥಿತಿ. ಆದ್ದರಿಂದಲೇ ವ್ಯೂಹ ಚಂಚು ಸ್ಥಾನಕ್ಕೆ ಬಭ್ರುವಾಹನ ಹಾಗೂ ವೃಷಕೇತುವನ್ನು ನಿಲ್ಲಿಸಿದ್ದೇನೆ. ಇಷ್ಟೆಲ್ಲ ಇದ್ರೆ ಸಾಲದು, ಕೇಂದ್ರ ಭಾಗ ಒಂದು ಗಟ್ಟಿ ಇಲ್ಲದೆ ಇದ್ರೆ ಉಳಿದದ್ದು ಏನಿದ್ರೂ ಪ್ರಯೋಜನ ಇಲ್ಲ. ಹಾಗಾದ ಕಾರಣವೇ ಕೇಂದ್ರ ಸ್ಥಾನದಲ್ಲಿ ಯಾರು? ದೇವೇಂದ್ರ ಒಪ್ಪಿದವ. ಮುಂದಿನ ವಾಕ್ಯನ ಇಲ್ಲಿ ಹೇಳುವುದಿಲ್ಲ. ಆದ್ದರಿಂದ ಧನಂಜಯನಾದ ನಿನ್ನನ್ನು ವಿಲಯಂಬೃಢನಂತೆ ನೆಲೆಗೊಳಿಸಿದ್ದೇನೆ. ಮಾತ್ರವಲ್ಲ, ನಾನು ಪಾಂಚಜನ್ಯವನ್ನು ಮೊಳಗಿಸ್ತೇನೆ. ದೇವದತ್ತ ಮೊಳಗಿಸು. ನಮ್ಮ ವ್ಯೂಹ ರಚನೆ ಸಾಗಲಿ ಸಾಗಲಿ. ಅಡುಗದ
ಗೋಗೋಪರತ್ವಂ ಸುರಸೇವ್ಯರತ್ವಂ ಗೋಪಂಬಜ ಯಾದವ ವಂಶರತ್ವಂ ಗೋಪಾಲರ್ತನೇ ಪದಪುಂಡರೀಕಕ್ಕೆ ಸಾಷ್ಟಾಂಗ ನಮಸ್ಕಾರ. ಅಭೀಷ್ಟ ಪ್ರಾಪ್ತಿರಸ್ತು. ಗೋಪಾಲ ಭುಜಬಲೋದ್ಧಾರಣೆ. ನೀನು ಭುಜಬಲೋದ್ಧಾರಣೆ ಯಾಕೆ? ಧರ್ಮ ಸ್ವರೂಪಿ, ಅದು ಗೋರೂಪದಲ್ಲಿರುವಂತದ್ದೇ. ಅಂತಹ ವೃಷಭ ಸ್ವರೂಪಿಯ ಧರ್ಮವನ್ನು ಯಾವತ್ತು ರಕ್ಷಿಸುವುದು ನೀನು. ಆ ಅರ್ಥದಿಂದ ಜ್ಞಾನಿಗಳನ್ನು ಗೋಪಾಲ ಅಂತ ಕೊಂಡಾಡಿದ್ದಾರೆ. ಸರಿ, ಗೋಪಾಲಕರ ಕುಲದಲ್ಲಿ ಹುಟ್ಟಿ ಗೋಗಳನ್ನು ಮೇಯಿಸಿದ ಕಾರಣ ನಿಜ ಕೀರ್ತಿಯರು ಅಲ್ಲ. ನೀನು ಭುಜಬಲೋದ್ಧಾರನೆ ಬಹುದು ಸ್ವಾಮಿ. ಬಾಲ್ಯದಲ್ಲೇ ಅದಕ್ಕಿಂತಲೂ ಪೂರ್ವದಲ್ಲಿ ಬಹಳಷ್ಟು ರಾಕ್ಷಸರನ್ನು ತರುವುದರ ಮೂಲಕವಾಗಿ ಧರೆಯ ಧರ್ಮವನ್ನು ಸಾಧಿಸಿ ತೋರಿಸಿದವರು ನಿಜ. ಹಾಗಾಗಿ ಭುಜಬಲ, ಆಮೇಲೆ ಭುಜಬಲೋದ್ಧಾರಣೆ. ಲೋಕಮುಖದಲ್ಲಿ ಯಾರು ಶೌರ್ಯವಂತರಿದ್ದಾರೆ, ಯಾರು ವಿಕ್ರಮಿಗಳಿದ್ದಾರೆ ಅವರನ್ನು ನಿತ್ಯ ಉದ್ಧರಿಸುವಂತವನು ನೀನು. ಅಷ್ಟಲಕ್ಷ್ಮಿಯರಲ್ಲಿ ಭುಜಲಕ್ಷ್ಮಿ ವೀರಲಕ್ಷ್ಮಿ ಎಂಬವಳು ಒಬ್ಬಳು. ಅವಳ ಗಂಡನಾದಂತಹ ನೀನು ಯೋಧನೊಬ್ಬನ ವೀರೋಕ್ತವಾದಂತಹ ಕ್ರಮಕ್ಕೆ ಯಾವತ್ತು ಬೆಚ್ಚಿ ಅನುಗ್ರಹ ಇಷ್ಟಿ ಎಂಬುದು ಗೊತ್ತಿದೆ. ಹಾಗಾಗಿಯೇ ಗೋಪಾಲ ಭುಜಬಲೋದ್ಧಾರನೆ, ನೀ ಪಾಂಡವರ ಕೈವ ಧೀರನೆ. ಪಾರ್ಥ ಅಂತ ಹೆಸರು ಬಂದಿದೆ ಇವರಿಗೊಬ್ಬರಿಗೆ. ಕೃತ್ಯ ಹಡೆದವರೆಲ್ಲರೂ ಲೋಕದಲ್ಲಿ ಪಾರ್ಥರೆ, ಆದ್ರೆ ಅನ್ವರ್ಥವಾಗಿ ಒದಗಿ ಬಂದದ್ದು ಇವರಿಗೆ ಮಾತ್ರ. ನಿಜ. ಅಂತಹ ಪಾರ್ಥ ಈ ಕಾಲಕ್ಕೆ ತುರಗದ ರಕ್ಷಕರಾಗಿ ಬಂದಿದ್ದಾನೆ. ಹಸ್ತಿನಾವತಿಯಲ್ಲಿ ಒಬ್ಬ ಪಾರ್ಥನಿದ್ದಾನೆ. ತುರಗವನ್ನು ಪೂಜಿಸಿ ದೇಶದ ಮೇಲೆ ಬಿಟ್ಟವನು. ನಿಜ. ಇವನು ರಕ್ಷಿತನೆಂಬ ಹೊಣೆಯನ್ನು ಹೊತ್ತು ಬಂದವನು. ಆ ಪಾಂಡವರ ವಿಷಯ ಬಿಡುವ, ಈ ಪಾಂಡವರ ಕೈವ ಧೀರನೆ. ಇವನು ರಕ್ಷಿತೇನೆ ಅಂತ ಹೇಳಿದಂತಹ ತುರಗವನ್ನು ನಾನು ಬಂಧಿಸಿದ್ದೇನೆ. ಬಿಡಿಸಬೇಕು ಅಂತ ಇದ್ರೆ ಹೋರಾಟ ಮಾಡಿ ತಾಮ್ರಧ್ವಜರನ್ನು ಸೋಲಿಸಿ ತುರಗವನ್ನು ಬಿಡಿಸಿಕೊಳ್ಳಲಿ. ಅಸಾಧ್ಯವಾದರೆ ಮುಖಕ್ಕೆ ಮುಸುಕು ಎಳೆದು ನಡೆಯಲಿ. ತಾಮ್ರಧ್ವಜ ಅಸಮರ್ಥ ಅಂತ ಭಾವಿಸಬೇಡ. ಸಮರ್ಥನಿದ್ದಾನೆ ಎನ್ನುವುದರಿಂದಲೇ ಬೆಂಗಾವಲತ್ವ. ಆದ್ದರಿಂದಲೇ ಇವನಲ್ಲಿ ಬಲು ಇರುವುದರಿಂದಲೇ ಒಟ್ಟಿಗೆ ಇದ್ದ ಹೇಳುವಾಗ ಕೆಚ್ಚು ಕೆರಳುತ್ತದೆ ನನಗೆ. ನಾನು ತಿಳಿದೇ ಇರುವವನು ಅಲ್ಲ. ರತ್ನಾಕೆಬಳದಲ್ಲಿ ಕಾಲವನ್ನು ಕಳೀತಾ ಇದ್ರು. ಉಳಿದ ದೇಶಗಳ ಬಗ್ಗೆ, ಉಳಿದ ಕ್ಷತ್ರಿಯರ ಬಗ್ಗೆ ವಿಚಾರ ಸಂಗ್ರಹ ಮಾಡುವವರೇ ನಾನು. ಒಳ್ಳೆಯದು. ಬಹಳಷ್ಟನ್ನು ಸಾಧಿಸಿದವರು. ದ್ರೋಣಾಚಾರ್ಯ ಶಿಷ್ಯವೃತ್ತಿಯ ಮೂಲಕವಾಗಿ ಹೋದಲ್ಲಿ ಬಂದಲ್ಲೇ ಪ್ರತಿಯೊಂದು ಕಡೆಯಲ್ಲಿ ಸಂಗ್ರಹವನ್ನು ಮಾಡಿದವರು. ನಿಜ. ಧನ ಸಂಗ್ರಹ ಅಲ್ಲ, ಅಸ್ತ್ರದ ಕುರಿತಾದಂತಹ ಸಂಗ್ರಹ. ಅದನ್ನು ಮಾಡಿ ಬಬರಗಾರರ ದೇವ, ಲೋಕೈಕ ವಿಕ್ರಮಿ ಎಂಬ ನೆಗರ್ಚೆಗೆ ಪಾತ್ರನಾದವನು. ನರ ನಾಗ ನಾಗಲೋಕದಲ್ಲಿ ತನ್ನ ಕೀರ್ತಿ ಧ್ವಜವನ್ನು ಹಾರಾಡಿಸಿದವರು. ಬಲುಹುಳ್ಳ ಭಟನೆ, ನನಗೆ ಬಲುಹುಳ್ಳವನೇ ಆಗಬೇಕು. ಬಲಹೀನರಲ್ಲಿ ತಾಮ್ರಧ್ವಜ ಕಾಳಗ ಮಾಡತಕ್ಕವನಲ್ಲ. ಹಾಗಾಗಿ ತುರಗ ಬಂಧಿಸಿದೆ. ಆ ಬಲುಹು ನನ್ನಲ್ಲಿ ತೋರಲಿ, ತುರಗವನ್ನು ಬೀಳಿಸಿಕೊಳ್ಳಲಿ. ನೀ ತಿಳಿದಷ್ಟು ಸುಲಭ ಇಲ್ಲ. ಗಿಳಿಯ ಮರಿಯನ್ನು ಪಂಜರದಲ್ಲಿ ಇಟ್ಟು ಪೋಷಿಸಿದಂತೆ ಪಕ್ಷಿ ವಾಹನನಾಗಿ ಇವನ ಮೇಲೆ ವಾಂಚೆ ಇದ್ದು ಪೋಷಿಸುತ್ತೇನೆ.
ನೋಡಿ, ಸಂಬಂಧದಲ್ಲಿ ಭಾವ, ಕಟ್ಟೆ ಸಾಲದು ಅಂತ ತಂಗಿಯನ್ನು ಕೊಟ್ಟು ಭಾವ, ಆಮೇಲೆ ಬಂಡಿಗೆ ಭೋವ, ಆಮೇಲೆ ಮನದ ದೇವ, ಪಾಂಡವರ ಕಾವ, ಹೋದಲ್ಲಿ ಬಂದಲ್ಲಿ ಹೇಳ್ತಾರೆ ಇವರು ಪಾಂಡುರಂಗ ಮನೆಯ ದೇವರು ಅಂತ. ಇವರಿಗೆ ತಲೆ ಸರಿ ಉಂಟು. ಏನು ಪಾಂಡವರು ಇವರಿಗೆ ಒಬ್ಬರಿಗೆ ದೇವರು, ಲೋಕಕ್ಕೆ. ಪಾಂಡುರಂಗ ಲೋಕಕ್ಕೆ ದೇವರು, ಪಾಂಡವರ ಮನೆ ದೇವರು ಏನು ಅಲ್ಲ, ಅದು ಲೋಕಕ್ಕೆ ದೇವರು ಅಂತ ತೋರಿಸಿಕೊಡ್ಬೇಕು ನನಗೆ. ಅವರನ್ನು ರಕ್ಷಿಸಿ ಅಂತ ಹೇಳಿದಿಲ್ಲ. ಕಣ್ಣಿನ ಕೃಷ್ಣಮಣಿಯ ಹಾಗೆ ಕಣ್ಣಿನ ರೆಪ್ಪೆಯಂತೆ ಅರ್ಜುನನ್ನು ರಕ್ಷಿಸ್ತಾ ಇದ್ದೀರಿ. ಅದು ಅಲ್ಲ ಅಂತಂದ್ರೆ ಇನ್ನು ಹೊಸ ಅವತಾರ ಯಾಕೆ? ಬಂಡಿಯ ಭೋವನಾದ ಅವತಾರ. ಇದು ಬೇಕಾ ನಿನಗೆ? ಸಾರಥಿ ಮಾಡುವ ಕೆಲಸ, ಅದನ್ನು ಮಾಡಿದ್ರೆ ಅವ ಸಾಯ್ತಾನೆ. ಅದಕ್ಕಾಗಿ ನೀನು ಸಾರಥ್ಯವನ್ನು ಕೈಗೊಳ್ಳುವಂಥದ್ದು. ಸರಿ, ಅವನನ್ನು ರಕ್ಷಿಸುವುದಕ್ಕೆ ಮುಂದಾಗು. ಅವ ಕಾಳಗ ಮಾಡಿದ್ರೆ ಸಾಲದು. ನಿನ್ನ ಶಪಥ ಏನು ಇಲ್ವಲ್ಲ ಕುರುಕ್ಷೇತ್ರದ ಹಾಗೆ, ಆಯುಧ ಹಿಡಿಯುವುದಿಲ್ಲ ಅಂತ. ಅವನು ಗಾಂಡೀವಧರ, ನೀನು ಶರಂಗಧರ. ಉಭಯರು ಬಿಲ್ಲನ್ನು ಧರಿಸಿ ರಣರಂಗವನ್ನು ಪ್ರವೇಶ ಮಾಡಿ ಯುದ್ಧ ಮಾಡಿ ಕುದುರೆಯನ್ನು ಬಿಡಿಸಿಕೊಳ್ಳಿ. ಕಟ್ಟಿದ್ದೇವೆ ವ್ಯೂಹ. ಎಷ್ಟು ಮಾಡಿದ್ರು ಮಾತನಾಡಿದವಾಗ ಈಗ ಮಾತನಾಡುವುದಿಲ್ಲ. ಇವರು ಯುದ್ಧಕ್ಕೆ ಹೊರಡಬೇಕು ಅಂತ ಆದ್ರೆ ನನ್ನ ಬಾಣದ ರುಚಿ ಗೊತ್ತಾಗಬೇಕು. ಬೂಗಿ ಬೂಗಿಲೆಂಬಂತ ಮಂತ್ರ ಶರಗಳನ್ನಿದ ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇವೆ. ದೇವರ ಪಾದಕ್ಕೆ ಶರಣಾಗಿ ಕಪ್ಪವನ್ನು ಒಪ್ಪಿಸಿದೆ ಎಂದಾದರೆ ಒಂದು ಅವಕಾಶ ಉಂಟು. ಇಲ್ಲವಾದರೆ ಮಾಲ್ ಮರೆತು ಮುಂದೆ ಬಂದೇನೆ ನಿನ್ನ ಬೆಂಡ ಬಳಿಯಾಗಿದ್ದು. ಒಳ್ಳೆಯ ಮಾತಲ್ಲ ಮತ್ತೆ ಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಟ್ರೆ ಸರಿ. ಇಲ್ಲ ಇನ್ನು ಧ್ವಜ ಉರುಳಿ
ಇಂದು ತಪ್ಪಾಯಿತು ಎಂಬುವ ಹಾಗೆ ಕಾಲಿಗೆ ಎರಗಿ ಕ್ಷಮೆಯನ್ನು ಯಾಚಿಸಿ ಕುದುರೆಯನ್ನು ಬಿಟ್ಟು ಕೊಟ್ಟರೆ ಸರಿ, ಇಲ್ಲವಾದರೆ ಹಾಗೆಯೇ ನೀಲಧ್ವಜ ಹಂಸಧ್ವಜರು ವೃಷಕೇತನಾದಿ ಬಲುಭಟರು ನನ್ನ ಮಗನೇ ಬಿದ್ದಿದ್ದಾನೆ. ಎಲ್ಲರೂ ಹಿಂಜರಿಯುತ್ತಾ ಇದ್ದಾರೆ. ಇದರಿಂದಾಗಿ ವಿರೋಧಿಯಷ್ಟು ಪ್ರಬಲ ಎನ್ನುವುದು ಅರ್ಥವಾಗುತ್ತಾ ಇದೆ. ಈ ಸಲ ನೀವೇ ಎದ್ದು ನಿಲ್ಲಬೇಕು. ಇನ್ನು ಬಿಡಾರದಲ್ಲಿ ಕುಳಿತು ಯಾವ ಪ್ರಯೋಜನವೂ ಇಲ್ಲ. ಹಾಗಾಗಿ ಎದ್ದಿದ್ದೇನೆ. ಮಣಿವರೂಥವನ್ನು ಅಡರುವುದಕ್ಕೆ ಸಿದ್ಧವಾಗಿದ್ದೇನೆ. ಸಾರಥಿಯಾದಂತಹ ನಿನಗೆ ವಂದಿಸಿದ್ದೇನೆ. ಅದು ಪತಾಕೆಯಲ್ಲಿ ರಾರಾಜಿಸುತ್ತಾ ಇದ್ದಾನೆ ಹನುಮ, ಅವನಿಗೂ ವಂದಿಸಿದ್ದೇನೆ. ರಥಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಸಮಸ್ತ ದೇವಾದಿ ದೇವತೆಗಳು ನೆನೆದು ಹಾರಿಸ್ತೇನೆ ಗೋತ್ರಹತ್ಯೆಯ ಭಯ. ನಿನಗೂ ಗೋತ್ರಹತ್ಯೆಯ ಭಯವೂ. ನಿನ್ನಪ್ಪ ದೇವೇಂದ್ರನಿಗೆ ಹೆಸರ ಗೋತ್ರಾರಿ ಅಂತ ಸಗೋತ್ರಜರನ್ನು ಕೊಲ್ಲುವ ಕಾರಣ ನಿನಗೆ ಭಯ ಬಂತು. ಹೌದು. ಅಯ್ಯೋ, ಗಂಗಾ ಭವಾನಿ ಇದ್ದಾಳೆ, ಚಟುಕು ಮಾತ್ರದಿದ್ದಳೆ, ಜನ್ಮ ಜನ್ಮಾಂತರದ ಪಾಪವನ್ನು ದೂರ ಮಾಡಬಲ್ಲವಳು. ಹೌದು. ಅಂತಹ ಗಂಗಾ ಭವಾನಿಗೆ ಜನಕನಿದ್ದಾನೆ ಶ್ರೀಹರಿ ವಾಸುದೇವ, ನಳಿನಾಕ್ಷ ಅಂತ ಶ್ರೀಹರಿಯ ಜೊತೆಗಿದ್ದರು ನಿಮಗೆ ಪಾಪದ ಭೀತಿ. ಹೌದು. ಅವನೇ ಮುಂದಿದ್ದು ಮಾಡಿದಂತಹ ರಣಯಜ್ಞವಂತೆ. ಆದ್ರೂ ಈ ಕಾಲಕ್ಕೆ ಭೀತಿ ಕಾಡಬೇಕ ತೊಡಗಿದ್ರುವಿಗೆ ನನಗೆ ಅರ್ಥ ಆಗಿದೆ. ಏನು? ನಿನಗೆ ಪಾಪದ ಭೀತಿ ಶಂಕೆ ಏನು ಅಲ್ಲ, ಮತ್ತೆ ಶ್ರೀಹರಿ ಜೊತೆಗಿರುವಾಗಂತ ಭೀತಿ ಯಾಕೆ? ನೀವು ಅಧಿಕಾರಕ್ಕೆ ಬರುವಾಗ ಭಂಡಾರ ಎಲ್ಲ ಖಾಲಿಯಾಗಿದೆ. ಭಂಡಾರದಲ್ಲಿ ಏನೂ ಇಲ್ಲ. ಯಾಕೆ? ಮೊದಲಿನವರೆಲ್ಲ ಮುಗಿಸಿದ್ದಾರೆ. ಕೌರವ ಆಳ್ವಿಕೆ ಮಾಡುವ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮುಗಿಸಿ ಆಗಿದೆ. ಆಮೇಲೆ ವೆಚ್ಚಕ್ಕೆ ಇಲ್ಲ, ಯುದ್ಧದ ವೆಚ್ಚಕ್ಕೆ ಪ್ರಜೆಗಳ ಮೇಲೆ ಹೊಸ ಕರವನ್ನು ಹೇರಿನಂತೆ 12 ವರ್ಷದ ಕರವನ್ನು ಒಟ್ಟಿಗೆ ತಗೊಂಡಂತೆ. ನೀವು ಅಧಿಕಾರಕ್ಕೆ ಬಂದಿರೋ ಯಾಕೆ ಯುದ್ಧದ ವೆಚ್ಚಕ್ಕೆ ಬೇಕಾದ ಕೇಳಿದವನು. ನೀವು ಅಧಿಕಾರಕ್ಕೆ ಬಂದಿರೋ ಇನ್ನು 12 ವರ್ಷ ಕರ ಹೇಳಲಿಕ್ಕೆ ಆಗುದಿಲ್ಲ. ಕರ ಹೇರ್ಲಿಕ್ಕೆ ಗೊತ್ತಿಲ್ಲ, ಹೊಸ ಕರ ಹೇರುವುದಕ್ಕೂ ಆಗುದಿಲ್ಲ. ಯಾಕಂದ್ರೆ ಪ್ರಜೆಗಳು ದಂಗೆ ಇದ್ದಾರೆ. ಹಾಗಾಗಿ ಏನು ಮಾಡುದಪ್ಪ, ನೀವೇ ಕುಳಿತುಕೊಂಡು ತೀರ್ಮಾನ ಮಾಡಿದ್ವಿ. ಬಾವ ಹೀಗೆ ಮಾಡಿದ್ರೆ ಹೇಗೆ ಅದೀತು ಅಂತ ಒಂದು ಯಜ್ಞ. ಪಾಪದ ಶಂಕೆ. ಹೋದಲ್ಲೆಲ್ಲ ಸಂಗ್ರಹ ಆಗುತ್ತದೆ. ಹೋದಲ್ಲಿ ಕೊಡ್ತಾರೆ. ಕೊಟ್ಟದನ್ನು ತುಂಬಿಸಿಕೊಳ್ಳುವ ಅಂತ ಹೊರಟದಲ್ವಾ ನೀವು? ಬೇರಿಗೆ ಸಂಗ್ರಹಕ್ಕೆ ಹೊರಟದ್ದು ಅಂತ ಹೇಳುವುದು. ಭಂಡಾರ ತುಂಬಿಸಲಿಕ್ಕೆ ನೀವು ಮಾಡಿಕೊಂಡ ಹುನ್ನಾರ ತನಗೆ ಅರ್ಥ ಆಗುತ್ತದೆ. ಬೇಕು ಅಂತಂದ್ರೆ ಬೇಡು ಕೊಡ್ತಾನೆ.
ಕುರುಕ್ಷೇತ್ರದಲ್ಲಿ ನಮಗೆ ಅರ್ಥವಾಗಿದೆ, ನಿರೂಪಿಸಿದೆ. ಆದರೂ ಅವಿವೇಕಿಗಳಂತೆ ಮಾತನಾಡ್ತಾ ಇದೆಯಲ್ಲ. ಏನು ವಿವೇಕ? ಪಾಂಡವರು ಸಂಪತ್ತಿಗೆ ಕೊರತೆಗಾಗಿ ಏನು ಸಂಗ್ರಹಕ್ಕೆ ಹೊರಟದ್ದು ಅಂತ ಭಾವಿಸಿದ್ದೀಯಾ? ಹಾಗೆ ಆಗುತ್ತದೆ. ಮೊದಲಾರು ಮುಗಿಸಿದ್ರೆ ಬಂದವರಿಗೆ ತುಂಬಾ ಕಷ್ಟ ಆಗುತ್ತದೆ. ಹಾಗೊಂದು ವೇಳೆ ಇದ್ರೂ ಕೂಡ ಈಗ ಇರುವವರೆಲ್ಲ ಮುಗಿಸ್ತಾರೆ, ಇನ್ನು ಬರುವವರಿಗೆ ತುಂಬಾ ಕಷ್ಟ ಉಂಟು ಮುಗಿಸಲಿಕ್ಕೆ. ನಿನ್ನ ಅಂಗ ಎಷ್ಟು ಅಗ್ಗಲದ? ಈ ರತ್ನಾಕ್ಯಪುರದಲ್ಲಿ ಎಷ್ಟಿರ್ಬೋದು? ಅಲ್ಲ, ಇದು ಸಾಕು. ಇದನ್ನು ಮಾರಿದ್ರೂ ಸಾಕಾಗಲಿಕ್ಕಿಲ್ಲ. ಯಾವುದಕ್ಕೆ? ಎಲ್ಲ ನಾವು ಹೊರಟದ್ದು ಯಾಕೆ? ಊರು ದೊಡ್ಡುಂಟು ಅಂತ ಮಾತಾಡುದು ಹೋದಲ್ಲೆಲ್ಲ. ಯಾವುದು? ನನ್ನ ದೊಡ್ಡ ಪ್ರಸಿದ್ಧಿಯ ಊರು. ನಾವು ಸಂಗ್ರಹಕ್ಕೆ ಹೊರಟದ್ದಲ್ಲ. ದೊಡ್ಡ ಬೆಳ್ಳಿ ಬೆಟ್ಟದ ಮಗು. ಬೇಕಾದಷ್ಟು ಉಂಟು ನಮ್ಮಲ್ಲಿ. ದೊಡ್ಡ ಬೆಳ್ಳಿ ಬೆಟ್ಟ. ನಿನಗೆ ಬೇಕಾದಷ್ಟು ಕೊಟ್ಟೆವು ನಾವು. ಪರಮೇಶ್ವರ. ಹೌದು, ಬಿಟ್ಟು ಹೋದ ಬ್ರಾಹ್ಮಣರ ಕಾಣಿಕೆ ಉಂಟು. ಹೌದೌದು. ಹಾಗಾಗಿ ನಮ್ಮ ಸಂಗ್ರಹ ಅಂದಿರದ್ದು ಇಂದು ಕೂಡ ಹೌದೌದು ಉಳಿದಿದೆ. ಅದು ಭೂಮಿಯಲ್ಲಿ ಬಿದ್ರು ಅದು ಬ್ರಾಹ್ಮಣರಿಗೆ ದಾನ ಕೊಟ್ಟದ್ದು, ಬ್ರಾಹ್ಮಣರ ಸಂಪತ್ತು. ಆಗಲಿ ಬ್ರಹ್ಮ ಸಂಪತ್ತನ್ನು ತಂದ ಹಾಗಾಗುತ್ತದೆ. ಯಾವುದು? ಅಲ್ಲ, ಇವರು ಅದು ದೋಷಕರ ಎಲ್ಲ ಅಲ್ಲ ಎಂಬ ಕಾರಣಕ್ಕಾಗಿ ಕೃಷ್ಣಸ್ವಾಮಿ ಸೂಚಿಸಿದ್ದು. ನಿಮಗೆಲ್ಲವೂ ನಿರೂಪಣೆ ಕೊಡ್ಲಿಕ್ಕೆ ಋಷಿಗಳು ಅವಾಗ ಅವಾಗ ಬರ್ತಾರೆ. ಹೌದು, ವೇದವ್ಯಾಸರು ಬಂದು ಹೇಳುದು ನಿಮಗೆ ಅವಾಗ. ಹೌದು, ತೀರ್ಮಾನ ಕೈಗೊಳ್ಳಿಕ್ಕೆ ಆಗುದಿಲ್ಲ. ನಾವು ತಿಳಿದವರ ತೀರ್ಮಾನವನ್ನು ಅನ್ವಯಿಸಿ ನಾವು ಮುಂದುವರಿಯುವವರು. ನಿನ್ನ ಅಣ್ಣ ಅಮ್ಮ ಕುಳಿತುಕೊಳ್ಳುದು, ತಲೆ ಮೇಲೆ ಕೈ ಹೊಯ್ದು. ಹೌದು, ಬರ್ತಾನೆ ಒಬ್ಬ ಋಷಿ. ಶಂಕೆ ಎಲ್ಲರಿಗೂ ಬರ್ತದೆ. ಯಾಕೆ? ಪೂರ್ವದಲ್ಲಿ ಶ್ರೀರಾಮಚಂದ್ರಮ ಅಶ್ವಮೇಧವನ್ನು ಕೈಗೊಂಡ. ಯಾವ ಕಾರಣಕ್ಕಾಗಿ? ಬ್ರಹ್ಮ ಹತ್ಯೆ ಬಂತು ಅಂತ. ಹಾಗಿದ್ರೆ ರಾಮನಿಗೂ ಕೂಡ ಅಂತಹ ಒಂದು ಹತ್ಯಾಪಾತಕದ ದೋಷ ಅಥವಾ ಸಂಖ್ಯೆ ಕಾಡುತ್ತದೆ ಎಂದಾಗುವಾಗ ನಮ್ಮ ಅಣ್ಣನಿಗೆ ಅಂಥದ್ದೊಂದು ಕಾಡಿದ್ದರಲ್ಲಿ ಸಂದೇಹ ಏನೂ ಅಲ್ಲ, ಅದು ಕೆಡುಕೇನೂ ಅಲ್ಲ. ಹಾಗಾಗಿ ಹರಿಯ ನೇಮದಂತೆ ಹೊರಟವರಿದ್ದೇವೆ. ಮತ್ತೆ ನನ್ನದ್ದಾದಂತಹ ವಿಕ್ರಮದ ಕುರಿತಾಗಿ ಹೇಳುವುದಿದ್ರೆ, ನೀನು ನಿನ್ನ ಮೊನ್ನೆ ಹುಟ್ಟಿದವ. ಈ ಅಖಂಡ ಆರ್ಯಾವರ್ತದಲ್ಲಿ ಪಾರ್ಥನದ್ದಾದಂತಹ ವಿಕ್ರಮ ಏನು ಎನ್ನುವುದನ್ನು ಎಲ್ಲರೂ ತಿಳಿದಿದ್ದಾರೆ. ಹಾಗಾಗಿ ಹರಿಯ ಸಹಾಯದಿಂದ ನಾವು ಧರ್ಮಾಚರಣೆಯಲ್ಲಿ ಮುಂದುವರಿಯುವ ಕಾರಣವಾಗಿ ಇದಿರಾದಂತಹ ಪಟುಭಟರನ್ನು ಧರಣಿ ಪರನ್ನು ಧರೆಗೆ ಉರುಳಿಸಿದ್ದೇನೆ. ನೀನು ಹೇಗೆ ಗೆದ್ದಿದ್ದಿ ನಮಗೆ ಗೊತ್ತಿದೆ. ಹರಿಯ ಕರುಣ ವೀರೆ. ಕುರುಕ್ಷೇತ್ರದ ವಿಷಯ ಬಿಡೋಣ. ಮೊನ್ನೆ ನೀನು ಅಶ್ವಮೇಧದ ಬೆಂಗಾವಲಿಗೆ ಆಗಿ ಹೊರಟ ಮೇಲೆ ಎಲ್ಲೆಲ್ಲ ಏನಾಗಿದೆ ನಮಗೆಲ್ಲ ವಾರ್ತೆ ಬಂದಿದೆ. ನೀವೆಲ್ಲ ತಿಳಿಯುವುದು ನೀವು ಮಾಡಿದ ಉಳಿದವರಿಗೆ ಗೊತ್ತಾಗುವುದಿಲ್ಲ ಅಂತ. ಇಲ್ಲಪ್ಪ, ನಮಗೆ ವಾರ್ತೆ ಅವಾಗ ಬರ್ತಾರೆ. ಎಲ್ಲೆಲ್ಲಿ ಯಾರ್ಯಾರು ಏನು ಹೇಳ್ತಾರೆ, ನಮ್ಮ ಬಗ್ಗೆ ಏನು ಕುಹಕದ ನುಡಿ ಆಡ್ತಾರೆ, ಎಲ್ಲ ಸ್ಪಷ್ಟ ಗೊತ್ತಾಗ್ತದೆ ನಮಗೆ. ಹರಿಯ ಕರುಣ ನಮಗೆ ಉಂಟು. ಏನು ಮಾಹಿಷ್ಮತಿಯಲ್ಲಿ ಏನಾಯ್ತು? ಸೇನೆ ನಾಶವಾಗುವ ಕಾಲಕ್ಕೆ ಅಗ್ನಿದೇವನಿಗೆ ಪಡಮಟ್ಟು ನೀನು ಸಂಧಾನ ಮಾಡಿಕೊಂಡದ್ದು. ಹೌದು, ನೀಲ ಜೊತೆಗ ಬಂದ. ಆಮೇಲೆ ಚಂಪಕಾವತಿಯಲ್ಲಿ ಏನಾಗಿದೆ? ಆ ಸುಧನ್ವನಲ್ಲಿ ಸೋತು ಯಾವ ಯೋಧನೆ ಆಗಲಿ ಅವನು ಮಹಾರಥಿ ಎನಿಸುವುದು ಹೇಗೆ? ತನ್ನ ಹಿಂದಿರುವ ಸೇನೆ, ನನ್ನ ಸಾರಥಿ, ತನ್ನ ರಥ, ಜೊತೆಗೆ ತಾನು ಇದೆಲ್ಲವನ್ನು ರಕ್ಷಿಸಬಲ್ಲವ ಮಾತ್ರ ಮಹಾರಥಿ ಎನಿಸಬಲ್ಲ. ಖಂಡಿತ. ನಿನಗೆ ಸಾರಥಿ ಉಳಿಲಿಲ್ಲ, ಸೇನೆ ಉಳಿಲಿಲ್ಲ, ಎಲ್ಲ ಕಳ್ಕೊಂಡು ಅವನತ ವದನವಾಗಿ ಕಣ್ಣೀರು ಹಾಕುವಾಗ ಅವ ಬಂದ ಕೃಷ್ಣ, ಅವ ಬಂದು ರಕ್ಷಿಸಿದ. ಮತ್ತೆ ಅಲ್ಲಿ ಒಂದು ಸಂಧಾನ ಆಯ್ತಂತೆ. ನಿನಗೆ 60 ಆದ ಮೇಲೆ ಒಂದು ಒಲಿದು ಬರುವ ಹೆಣ್ಣು ಮಕ್ಕಳನ್ನು ನೋಡಿದ್ರೆ, ಪ್ರಮೀಳೆಯ ಬಗ್ಗೆ ಹೇಳಿದ್ದು ನಾನು. ಘೋರ ಭೀಷಣನ ಕಾಳಗ ಮಣಿನಗರದಲ್ಲಿ ತಲೆ ಕಳ್ಕೊಂಡು ಆಮೇಲೆ ಕೃಷ್ಣ ಬಂದು ನಿನ್ನ ತಲೆ ಜೋಡಿಸುವ ವ್ಯವಸ್ಥೆ ಮಾಡಿದ್ದು. ಎಲ್ಲ ಕಡೆಯಲ್ಲಿ ಸೋತು 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 ಈಗ ರತ್ನಾಕ್ಯ ಪರ್ವವನ್ನು ಸೇರಿ ಧರಣಿ ಪರವನ್ನು ಗೆದ್ದಿದ್ದೇನೆ ಅಂತ ಹೇಳ್ತೀಯಲ್ಲ. ಧರಣಿ ಪರನು ನೀನು ಗೆದ್ದದ್ದಲ್ಲ, ಕೃಷ್ಣ ಸೋಲಿಸಿದ್ದು. ಅವನ ದಯೆಯಿಂದ ಗೆದ್ದ ನೀನು. ಅದು ಹೌದಾ? ಯುದ್ಧ ಮಾಡು, ಅವನ ಅನುಗ್ರಹ ನನಗುಂಟೋ ಎಂಬುದನ್ನು ರಣರನ್ನು ತೋರಿಸುವ.
ನನ್ನನ್ನು ಕೆಣಕಿ ಆಡುತ್ತಾ ಇರುವೆ. ಹೌದೌದು. ಹೌದೇನೋ? ನೀನು ಸೋತ ಕತೆ ಹೇಳುವಾಗ ಬೇಸರ ಆಗುತ್ತದೆ. ಅಡ್ಡಿ ಜಾರಿದ್ರೆ ಆನೆಯೂ ಬೀಳುತ್ತದೆ. ಹೌದಪ್ಪ, ಈಗ ಆನೆ ಒಂದು ಸಲ ಬೀಳುದು, ಪದವನ ಬೀಳಿಕ್ಕೆ. ಹೌದು, ಸೋಲೊಂದೊಮ್ಮೆಗೆ ಆವರಿಸಿದರೂ ಕೂಡ ಹರಿಯ ಕರುಣೆಯಿಂದವಾಗಿ ಅದನ್ನು ಗೆಲುವಾಗಿ ಪರಿವರ್ತಿಸಿಕೊಂಡವರು ನಾವು. ಆನೆಯನ್ನು ದರಗಿಳಿಸಿದವ ನೀನು. ಗಜನೋಹಿ. ಹೌದು. ಆದ್ರೆ ಏನು ಮಾಡಿದ್ದಿ? ಏನು? ಈಗ ಆನೆ ಆಗಿರುವ ನೀನು ಹೋಗಿ ಬಿದ್ದಿ. ಬೀಳುವುದು ಸ್ವಾಭಾವಿಕ. ಹಾಗೆಂದು ನಮ್ಮನ್ನು ಎಬ್ಬಿಸುವುದಕ್ಕೆ ಸದಾ ಶ್ರೀಕೃಷ್ಣ ಇದ್ದಾನೆ. ಹೌದೌದು, ಬರ್ಬೇಕಾಗಿ. ಯಾಕೆ? ಸತ್ಯ, ಸದಾಚಾರ, ಹಾಗೆಯೇ ಸದ್ಧರ್ಮ ನಮ್ಮ ಪಕ್ಷದಲ್ಲಿರುವ ಕಾರಣ ಹರಿ ನಮ್ಮ ಪಕ್ಷವನ್ನು ಬೆಂಬಲಿಸಿ ನಮ್ಮನ್ನು ಆಧರಿಸುವುದಕ್ಕೆ ಸದಾ ಸನ್ನದ್ಧನಾಗುತ್ತಾನೆ. ಧಾರ್ಮಿಕರಲ್ಲಿ, ಸತ್ಯಸಂಧರಲ್ಲಿ ಹರಿ ಪಕ್ಷ ವಹಿಸ್ತಾನೆ ಅಂತ ಹೇಳಿದ ಹಾಗಾಯ್ತು. ನಿನ್ನಲ್ಲಿ ಒಂದು ಮಾತನ್ನು ಕೇಳ್ತಾ ಇದ್ದೇನೆ. ಈಗಾಗಲೇ 7 ಅಶ್ವಮೇಧಗಳನ್ನು ಮಾಡಿದವರಂತೆ ನೀವು. ನಿನ್ನ ಈ ಅಲ್ಲಿನ ನದಿಯ ತೀರದಲ್ಲಿ ಕುಳಿತು ಯಾಗವನ್ನು ಮಾಡ್ತಾ ಇದ್ದಾನಂತೆ. ಈಗಲೂ ಮಾಡ್ತಾರೆ. ಅವನಿಗೆ ಯಾವ ಉದ್ಯೋಗವೂ ಇಲ್ಲ. ಹಾಗಿದ್ರೆ ಉದ್ಯೋಗ ಉಂಟು, ರಾಜ್ಯ ನೋಡಿಕೊಳ್ಳು. ಹೌದಾ? ರಾಜ್ಯದ ಕ್ಷೇಮ ಇರಲಿ. ಕೃಷ್ಣಸ್ವಾಮಿ ಬರಬೇಕು. ಬಂದ್ರ? ನಾನೊಬ್ಬ ನೋಡಿದ್ರೆ ಸಾಲದು. ಬಂದ್ರ? ನೀವು ಹೇಳಿದ ಮನೆಗೆ ದೇವರು ಅಂತ ಇಷ್ಟು ಯಾಗ ಮಾಡಿದ್ದಿ, ಬಂದ್ರ? ಅವನು ಬರ್ಬೇಕು. ಬಂದೇ ಬರ್ತಾರೆ. ಬಂದ್ರ ಇದುವರೆಗೆ? ಯಾಕೆ ಬರ್ಲಿಲ್ಲ ಇದುವರೆಗೆ? ನಿಮ್ಮದ್ದಾದಂತಹ ಅಂತಃಕರಣ ಶುದ್ಧಿ ಇಲ್ಲ. ಹೊರಗಿನಿಂದ ಡಂಭಾಚಾರದ ಭಕ್ತಿಯ ಹೊರತಾಗಿ ನಿಮ್ಮ ಒಳಗೆ ಏನೂ ಇಲ್ಲ. ಆ ಕಾರಣಕ್ಕಾಗಿ ಅಂತಹ ಪರಾತ್ಪರ ಮೂರ್ತಿ ನಿಮಗೆ ಇದುವರೆಗೆ ದರ್ಶನ ಆಗುವುದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಎಚ್ಚರಿಸ್ತಾ ಇದ್ದೇನೆ. ನೀನೇ ನರಿದಿಹ ಮರುತನಂದೆಯನೇ. ನಮ್ಮಲ್ಲಿ ಭಕ್ತಿ ಇಲ್ಲ, ದೇವರು ಪಕ್ಷ ವಹಿಸುವುದಿಲ್ಲ ಅಂತ ಹೇಳಿದಲ್ಲ. ನಿನ್ನಲ್ಲಿಯೇ ದೇವರು ಇರಬೇಕು. ಯಾಕೆ? ಭಕ್ತರಲ್ಲಿ 2 ವಿಧ. ಹೇಗೆ? ಮರ್ಕಟಾರ್ಭಕ ನ್ಯಾಯ, ಮಾರ್ಜಾಲಾರ್ಭಕ ನ್ಯಾಯ. ಮಾರ್ಜಾಲದ ಮರಿಯನ್ನು, ಬೆಕ್ಕಿನ ಮರಿಯನ್ನು ತಾಯಿ ಬೆಕ್ಕೆ ಕಚ್ಚಿ ಕಚ್ಚಿ ಕಚ್ಚಿಕೊಂಡು ಹೋಗಿಡ್ಬೇಕಾಗ್ತದೆ. ಹೌದು, ಹೌದೌದು. ಆದ್ರೆ ಮಂಗ ಹಾಗಲ್ಲ. ತಾಯಿ ಮಂಗ ಮರದಿಂದ ಮರಕ್ಕೆ ಹಾರುವಾಗ ಮರಿ ಮಂಗ ಅದನ್ನೇ ಹಿಡ್ಕೊಳ್ಳು, ಗಟ್ಟಿ ಹಿಡ್ಕೊಳ್ತಾರೆ. ನಾವು ದೇವರನ್ನು ಹಿಡ್ಕೊಳ್ಳು, ನಿನ್ನನ್ನು ದೇವರೇ ಹಿಡಿಬೇಕು. ಹೌದೌದು. ದೇವರು ಹಿಡಿತವನು ಇದುವರೆಗೆ ನಮ್ಮನ್ನು ಬಿಟ್ಟಲಿಲ್ಲ, ಇನ್ನು ಬಿಡುವುದೂ ಇಲ್ಲ ಎನ್ನುವ ವಿಶ್ವಾಸ ನಮಗುಂಟು. ಬಿಟ್ಟರೆ ಬೀಳ್ಸಿ ಅಂತ ಗೊತ್ತು, ಹಾಗೆ ಹಿಡ್ಕೊಂಡದ್ದು. ಬೀಳುವುದಿಲ್ಲ, ಬೀಳುವುದಕ್ಕೆ ಸಾಧ್ಯ ಇಲ್ಲ. ಅವ ಎಲ್ಲಿ ಎಷ್ಟು ಏನು ಎಂಬುದನ್ನು ಒಂದು ಬಾಣದಲ್ಲಿ ಕುರಿತು ಸಮರವನ್ನು ಸತ್ಯಕ್ಕೆ ತಟಸ್ಥಗೊಳಿಸಿದ್ದೇನೆ. ಕಾರಣವಿದೆ. ಕೇಳಯ್ಯ ಗುಣಶೀಲ ಕಿರೀಟಿ. ಕೇವಲ ರಣವೇ ಪ್ರಧಾನವಲ್ಲ, ಗುಣವಂತನಾದವನು ಯೋಚಿಸಿ ಪೂರ್ವಾಪರವನ್ನು ತಿಳಿದು ಯುದ್ಧವನ್ನು ಯೋಚಿಸಬೇಕಾಗುತ್ತದೆ. ಈಗ ಈ ಯುದ್ಧ ಯೋಜನೆಯಲ್ಲಿ ನೀ ಎಚ್ಚರಿಕೆ ವಹಿಸಬೇಕು. ಎದುರಾಳಿಯ ಬಲಾಬಲವನ್ನು ನಾವು ಪ್ರತೀಕ್ಷಿಸಬೇಕು. ಮಾತ್ರವಲ್ಲ, ತಿಳಿದುಕೊಳ್ಳಬೇಕು. ಪರಮ ವೈಷ್ಣವರಿದ್ದಾರೆ ಇಲ್ಲಿ ಅವರು ಅಂತಾಡಿದ್ದೆ. ಇವನನ್ನು ಗೆಲ್ಲಬೇಕು ಅಂತಿದ್ರೆ ಒಂದೊಮ್ಮೆಗೆ ಗೌರೀಲೋಲನಾದ ಶಂಕರಣಿ ಕೂಲಪಾಣಿಯಾಗಿ ಬಂದರೂ ಕಷ್ಟ ಅಂತ ನನಗನ್ನಿಸ್ತದೆ. ಹಾಗಿದ್ರೆ ಇವನನ್ನು ವಿರೋಧಿಸುವಲ್ಲಿ ಏನು ಮಾಡೋಣ? ಒಂದು ದಾರಿ ಉಂಟು. ಇವನ ವಿಕ್ರಮವನ್ನು ನಾವು ವಿಕ್ರಯಿಸಬೇಕು. 2 ಮಾರ್ಗದಿಂದ ಅದನ್ನು ಪಡೆಯಬೇಕು. ಅದಕ್ಕಿರುವುದು ಒಂದೇ ದಾರಿ. ಬೇರೆ ಬೇರೆ ಇರುವರು ರಥದಿ ನೀನೊಂದು ರಥವನ್ನು ಏರು, ನಾನೊಂದು ರಥವನ್ನು ಏರುತ್ತೇನೆ.
ಉಭಯ ರಥದಲ್ಲಿ ನಿಂತುಕೊಂಡು ಅವನಲ್ಲಿ ಕಾಳಗ ಕೊಡೋಣ. ಆಮುಖೇನವಾಗಿ ಅವನ ವಿಕ್ರಮವನ್ನು ಕ್ಷೀಣಿಸುವ ಹಾಗೆ ಮಾಡಿ ಅವನನ್ನು ದುರ್ಬಲಗೊಳಿಸಿ ಯುದ್ಧ ಗೆಲ್ಲುವುದಕ್ಕೊಂದು ದಾರಿ ಸಿಕ್ಕಿದರೂ ಸಿಕ್ಕಿತು. ಹಾಗಾಗಿ ತಡ ಮಾಡುವುದಲ್ಲ, ರಥ ಸಿದ್ಧವಾಗಿದೆ. ಏರೋಣವೇ? ಶೋಭಾಸು ಮೆಚ್ಚಿದ ಪ್ರಭು. ಭಕ್ತರನ್ನು ಪಡೆಯುವುದಕ್ಕೆ ಯಾವ ಯುಕ್ತಿ, ಯಾವ ತಂತ್ರಗಾರಿಕೆ ನೋಡ್ತಾ ಇದ್ದೇನೆ. ಈ ಮೊದಲೇ ಕಥೆ ಕೇಳಿದ್ದೇನೆ. ಕುರುಕ್ಷೇತ್ರದಲ್ಲಾಗಲಿ, ನುಡಿದಂತಹ ಪ್ರದೇಶಗಳಲ್ಲಾಗಲಿ ನಿನ್ನನ್ನು ನಂಬಿದವರನ್ನು ರಕ್ಷಿಸುವುದಕ್ಕಾಗಿ ಬೇರೆ 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 ಹವಣಿಕೆಯಿಂದ ಮುಂದುವರಿಯುವ ನೀನು. ಈ ಕಾಲಕ್ಕೆ ನೋಡಿದೆ ನಾನು, ಆಗಿಂದ ಬಾಣ ಬಿಡ್ತಾ ಇದ್ದೇನೆ. ಒಂದೇ ಒಂದು ಬಾಣ ಅರ್ಜುನ ಬಳಿಗೆ ಸುಳಿದ ಹಾಗೆ ಮಾಡ್ತಾ ಇದ್ದೀವಿ. ರಥ ಆಚೆ ಈಚೆ ಓಡಿಸುವುದರಲ್ಲಿ ನಿಷ್ಣಾತ. ಆದರೂ ತಾಮ್ರಧ್ವಜನನ್ನು ದೆಸೆಗಡಿಸುವುದಕ್ಕಾಗಲಿಲ್ಲ ನೀವು. ಹಾಗಾಗಿ ಈಗ ಒಂದು ಹೊಸ ತಂತ್ರಗಾರಿಕೆ. ಬೇರೆ ಬೇರೆ ರಥದಲ್ಲಿ ಇದ್ದುಕೊಂಡು ಉಭಯ ದಿಕ್ಕುಗಳಿಂದ ಕಾಳಗವನ್ನು ಎಸಗಿ ತಾಮ್ರಧ್ವಜನನ್ನು ದೆಸೆಗಡಿಸೋಣ ಎಂಬಂತ ಯೋಚನೆ ಇಲ್ವೇ ನಿನ್ನದು? ಇಬ್ಬರಲ್ಲಿ ಯುದ್ಧ ಕೊಟ್ಟಿದ್ದೇನೆ, ಆದ್ರೆ ಈಗ ಯುದ್ಧ ಮಾಡಿದರೆ ಏನಾಗುತ್ತದೆ? ಈ ಸುದ್ದಿಯ ಸಲಗಿ ಸಲಗಿ ಸುಮ್ಮನೆ ಮಾಡದೆ ನರ ನರ ಕೃಷ್ಣ ಶಾಸು ಮೆಚ್ಚಿದೆ. ನೋವೆ ನಾನೆನ್ನವರು ನೊಂದಡೆ ಅಂತ ಹೇಳಿದವನು ನೀನು. ಹಾಗೆ ಘೋಷಿಸಿದವನು ನನಗೆ ಏಟು ತಾಗಿದ್ರು ನೋವಾಗುವುದಿಲ್ಲ. ನನ್ನನ್ನು ನಂಬಿದವರಿಗೆ ನೋವಾದರೆ ನನ್ನ ಮನಸ್ಸಿಗೆ ನೋವಾಗುತ್ತದೆ. ಹೌದು ಸ್ವಾಮಿ. ಹಾಗಾಗಿ ಅಹರ್ನಿಶಿ ಪಾರ್ಥನನ್ನು ಹಣಿಲು ಪರೀತಾಯಿ. ಆದ್ರೆ ಇಲ್ಲಿ ಈ ರೀತಿಯ ಪೊರೆಯಬೇಕಾಗಿ ನೀವು ಹೊರಟಂತಾದ್ರೆ ಅವನು ಉಳಿತಾನದು ನನಗೆ ಭರವಸೆ ಇಲ್ಲ. ಹೌದೇ? ಪಾರ್ಥನಿಗೆ ರಕ್ಷೆಯನ್ನು ಬಲ್ಲಯ? ಕೃಷ್ಣ ಸಾರಥ್ಯವೆಂಬುದೇ ರಕ್ಷೆ. ನೀನವರ ರಥ ಬಿಟ್ಟರೆ ಏನಾಗುತ್ತದೆ? ಖಂಡಿತ ನನ್ನ ಬಾಣ ಕೆಲಸ ಆಯ್ತಾನೆ. ಖಂಡಿತ. ಏನು ಹರಿಕೆ ಉಂಟ ನಿನಗೆ? ಏನಾದ್ರು ಹರಿಕೆ ಹೇಳಿದ್ದೆ? ಆಯ್ತಾ, ನಾನು ಇಲ್ಲಿವರೆಗೆ ರಕ್ಷಿಸ್ತೇನೆ. ರಥಕ್ಕೆ ಬರಕ ಕರ್ಕೊಂಡು ಬಂದು ತಾಮ್ರಧ್ವಜನ ಬಾಣಕ್ಕೆ ಬಲಿಯಾಗುವ ಹಾಗೆ ಮಾಡ್ತೇನೆ. ಕೆಲವು ಹೊಸ ಮುಖ ಪರಿಚಯ ಮಾಡಿಸುವ ಅಂತ. ಅಲ್ಲ, ಅದು ಹೌದು. ಆದ್ರೆ ಈ ಮುಖ ಬೀಳಬಾರ್ದಲ್ಲ. ಅಲ್ಲ, ಆ ಮುಖ ಉಳಿಬೇಕಲ್ಲ. ಅದಕ್ಕಾಗಿ ಹೇಳೋದು. ಮತ್ತೆ ನೀನು ಎಷ್ಟು ಬೇರೆ ಬೇರೆ ರಥ ಏರಿ ಯುದ್ಧ ಮಾಡಿ ನನಗೆ ಚಂದ ಕಾಣುವುದು ಹೇಗೆ ಗೊತ್ತುಂಟ? ಪಾರ್ಥ ಸಾರಥಿ ಆದ್ರೆ ನೀನು ಪಾರ್ಥನ ರಥದಲ್ಲಿದ್ರೆ ಓ ಪಾರ್ಥ, ಓ ಪಾರ್ಥ ಸಾರಥಿ, ನನಗೆ ಅದರಲ್ಲಿ ಆನಂದ. ಹೌದೇ? ಭಕ್ತರ ಇಚ್ಛೆ ಎಲ್ಲ ಈಡೇರಿಸಿ ಅಂತಲ್ಲ, ನಾನು ಈ ಒಂದು ಕೋರಿಕೆಯನ್ನಾದ್ರೂ ಈಡೇರಿಸು. ಪಾರ್ಥ ಸಾರಥಿ ಆಗಬೇಕು, ಅದು ನಿನ್ನ ಅಪೇಕ್ಷೆ. ಅದಾದ್ರೆ ನಿಮಗೆ ಸಂತೋಷ ಆಗುತ್ತದೆ. ನೀ ಇಷ್ಟು ದುಡಿದದ್ದಕ್ಕೆ ನಾ ಅಷ್ಟಾದ್ರೂ ಮಾಡುವುದು ಬೇಡ. ದುಡಿದ್ರೆ
ಯಾದವೇಂದ್ರನೇ ಕೇಳು ಮೆಚ್ಚಿದೆ ಆಳು ತಮುಣ್ಯವ ಈ ಧನರಾಜಯ ಗೆದ್ದು ಏನೋ ನೊಳು ಚಕ್ರವಾದ ಕ್ರೋಧಗಳು ಪಡೆಗಳೆಕು ಬರಿಗೈಯಾದೆ ಸಾಧಿಸಿ ವೈರವ ಆನಿತಿಗಳು ನಿರುದೆ ಚಂದವನೋದಿರ ಹೀಗಿದ ಮಾಧವ ಬಂದನಾಗ ಸಮನಾಗಿ ಬಂದನಾಗ ಎಳೆದು ಹಾಕಬೇಕು ಅಂತ ರಥದಿಂದ ಕೆಳಗೆ ಹಾಕಬೇಕು ಅಂತ ಆ ಹೊತ್ತಿಗೆ ನೀನೇನು ಮಾಡಿದೆ ಚಮ್ಮಟ್ಟಿಗೆ ಹಿಡಿದು ರಥ ಓಡಿಸುತ್ತಿದ್ದವನು ಬಲಗಾಲಿಂದ ಬಲವಾಗಿ ನನ್ನ ಎದೆಗೆ ತುಳಿದೆ ನಾನು ಯೋಜನ ಪರ್ಯಂತರ ಹಿಂದಕ್ಕೆ ಹೋದೆ ಅಲ್ಲಿಂದಲೇ ಒಮ್ಮೆ ವೇಗ ಸೆಟದು ಯುದ್ಧಕ್ಕೆ ಅಣಿಯಾದೆ ಆದರೂ ನಿಷ್ಪ್ರಯೋಜನ ಅಂತ ಗೊತ್ತು ನನಗೆ ವೀರೋಚಿತವಾದ ಪರಾಕ್ರಮವನ್ನೇನೋ ಮೆರೆಸಬಹುದು ಶೌರ್ಯಲಕ್ಷ್ಮಿಯ ಗಂಡನಾದ ನಿನ್ನಲ್ಲಿ ಸಾಧ್ಯವಾಗಲಿಕ್ಕಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಯಾದವೇಂದ್ರ ಲೋಕದಲ್ಲಿ ಶ್ರೇಷ್ಠನಿಗೆ ಅನ್ವಯವಾಗುವಂತಹ ಪದವದು ಇಂದ್ರ ಪದ ಖಗಗಳಲ್ಲಿ ಒಬ್ಬ ಶ್ರೇಷ್ಠನಾದ್ರೆ ಖಗೇಂದ್ರ ನರರಲ್ಲಿ ಶ್ರೇಷ್ಠನಾದವನು ನರೇಂದ್ರ ಹಾವುಗಳಲ್ಲಿ ಶ್ರೇಷ್ಠನಾದವನು ಪನ್ನಗೇಂದ್ರ ಋಷಿಗಳಲ್ಲಿ ಶ್ರೇಷ್ಠನಾದವನು ಋಷೀಂದ್ರ ನೀನು ಹುಟ್ಟಿ ಬಂದದ್ದು ಯಾದವರ ಕುಲದಲ್ಲಿ ಯಾದವೇಂದ್ರ ಎಂಬಂತಹ ನಗಳ್ತೆಗೆ ಪಾತ್ರನಾದವನು ಪ್ರಭು 5 ವರ್ಷದ ಹಸುಳೆಯಾಗಿದ್ದಾಗಲೇ ಮುಸಳಧಾರೆಯ ಮಳೆ ಗೋಕುಲದ ಮೇಲೆ ಸುರಿದಂತಹ ಕಾಲಕ್ಕೆ ಗೋವರ್ಧನಾದಿಯನ್ನೇ ಕಿರುಬೆರಳಿಂದ ಎತ್ತಿ ಗೋವುಗಳನ್ನು ಗೋಪಾಲಕರನ್ನು 7 ದಿವಸಗಳವರೆಗೆ ಕಾದಂತಹ ಮಹಾನುಭಾವ ನೀವು ಆ ಕಾಲಕ್ಕೆ ದೇವೇಂದ್ರನೇ ಕೆಳಗಿಳಿದು ಬಂದು ಗೋವರ್ಧನ ಪರ್ವತದ ಮೂಲದಲ್ಲಿ ಪೀಠ ಇರಿಸಿ ಕಾಮಧೇನುವಿನ ಕೆಚ್ಚಲಿಂದ ಹಾಲನ್ನು ಕರೆದು ನಿನಗೆ ಅಭಿಷೇಕ ಮಾಡಿದನಂತೆ ಗೋವಿಂದರಾಜ ಭಟ್ಟಾಭಿಷೇಕ ಅಲ್ಲಿಂದ ನೀನು ಯಾದವೇಂದ್ರ ಅಂತ ಕೀರ್ತಿಗೆ ಪಾತ್ರನಾದನು ಸ್ವಾಮಿ ನನ್ನಲ್ಲಿ ಯುದ್ಧ ಮಾಡೋದಕ್ಕೆ ಭಾರತ ತೊಡಗಿದಂತಹ ಕಾಲಕ್ಕೆ ನೀನು ಅವನ ಜೊತೆಗೆ ಸರಿ ಯುದ್ಧ ಮಾಡಿದೆಯಲ್ಲ ಅವನು ಮೂರ್ಛೆ ತಿಳಿದು ಬಿದ್ದಂತಹ ಕಾಲಕ್ಕೆ ನನ್ನ ಮೇಲೆ ಚಕ್ರ ಪ್ರಯೋಗ ಮಾಡಿದೆಯಲ್ಲ ಸ್ವಾಮಿ ಆ ಚಕ್ರಕ್ಕೆ ಹೆಸರೇ ಸುದರ್ಶನ ಅಂತ ಅದು ಒಳ್ಳೆಯ ದರ್ಶನ ಕೊಡತಕ್ಕಂಥದ್ದು ಸುದರ್ಶನ ಏನು ಸ್ವಾಮಿ ತಾಮ್ರಧ್ವಜನ ಸೇನೆಯಲ್ಲಿರುವವರು ಹಿರಣ್ಯಕಶಿಪುವಿನ ಸಂತಾನದವರೇ ಅಲ್ಲ ಶಕಟದೇನುಕರ ಆಗಿರುವವರೇ ಅಲ್ಲ ಕಂಸನ ಆಗಿರುವಂತಹ ದುಷ್ಟರೇ ಎಲ್ಲರೂ ವೀರವೈಷ್ಣವರು ನಿನ್ನನ್ನು ಅಹರ್ನಿಶಿ ನೆನೆಯುವುದು ನಿನ್ನ ಪರಮ ಭಕ್ತರ ಮೇಲೆ ನಿನ್ನ ಸುದರ್ಶನ ಕೆಲಸ ಮಾಡಲಿಕ್ಕೆ ಉಂಟಾ ಪ್ರಯೋಗ ಮಾಡಿದೆ ಕಾಣಿಸಲಾಯಿತು ನಿನಗೆ ಇಲ್ಲಿಗೆ ಬರುವಾಗ ಒಂದು ಚಕ್ರ ಇತ್ತು ಈಗ ಚಕ್ರದ ಮುಗೀತೆಗೆ ಏನಿಲ್ಲ ಬರಿಗೈಯಾದೆ ಪುಣ್ಯಮೂರ್ತಿ ಕೊಂಡು ಕೊಂಡಾಡಿತು ನಿನ್ನನ್ನು ನಿನ್ನ ಪುಣ್ಯ ತೆಗೆದ್ರೆ ಮತ್ತೆ ಪೂರ್ಣವೇ ಉಳಿಯಿತೆಂತೆ ನೀನು ಹಾಗೆ ಕೇಳಿದ್ದು ನಾವು ಹಾಗಾಗಿ ನಿನಗೆ ಪುಣ್ಯ ಪುರುಷ ಅಂತ ಹೆಸರು ಈ ಮೊದಲೇ ಪುಣ್ಯ ದಾರ ಎರಡೇ ಅಲ್ಲ ಇವನಿಗೆ ನೀನು ಕೊಟ್ಟದ್ದು ಕಡಿಮೆ ಎಷ್ಟು ಕೊಟ್ಟಿದ್ದು ಇವನಿಗೆ ಹೋದಲ್ಲಿ ಬಂದಲ್ಲಿ ಮೊನ್ನೆ ಕೂಡ ಕೊಟ್ಟದ್ದು ಸುಧನ್ವ ಕಾಳಗದಲ್ಲಿ ಅಖಂಡ ಕೃಷ್ಣಾವತಾರದ ಪುಣ್ಯವನ್ನು ಧಾರೆ ಎರೆದೆಯಂತೆ ಸಾಕಾಗುವುದಿಲ್ಲ ಅಂತ ಮತ್ತೆ ಕಳೆದ ಜನ್ಮಕ್ಕೆ ನೀನು ಕೈ ಹಾಕಿದ್ದಂತೆ ಕಳೆದ ಅವತಾರಕ್ಕೆ ರಾಮನ ಕೃಷ್ಣನಂತೂ ಸಾಕಾಗುವುದಿಲ್ಲ ರಾಮನ ಪುಣ್ಯವನ್ನು ಧಾರೆ ಎರೆದು ಇವನನ್ನು ರಕ್ಷಿಸಲಿಕ್ಕೆ ಮುಂದಾದ್ರೆ ನಿಜವಾಗಿಯೂ ಪುಣ್ಯವನ್ನು ಸೂರ್ಯ ಕೊಟ್ಟವ ಯಾರು ಕೇಳಿದರಂತೆ ಅವ ನನಗಿನ್ನು ಜಿಜ್ಞಾಸೆ ಉಂಟದ್ರಲ್ಲಿ ಈಗ ನೋಡಿದ್ರೆ ಬರಿಗೈಯಾದೆ ಪುಣ್ಯಮೂರ್ತಿಯಾದಂಥ ನಿನ್ನಲ್ಲಿ ಪುಣ್ಯ ಉಂಟೆ ಸುದರ್ಶನಧಾರಿಯಾದಂಥ ನಿನ್ನಲ್ಲಿ ಚಕ್ರ ಉಂಟೆ ಎಲ್ಲ ಕಳ್ಕೊಂಡು ಈಗ ರಥದಲ್ಲಿ ಕುಳಿತಿದ್ದಿ ಹಾಗಾಗಿ ಯಾದವೇಂದ್ರ ಮೂರ್ತಿಯಾದಂಥ ನಿನ್ನನ್ನು ನೋಡೋದಕ್ಕೆ ಬಹಳ ಸಂತೋಷವಾಗುತ್ತಾ ಇದೆ ಇಷ್ಟೆಲ್ಲ ಮಾತಾಡ್ತೇನೆ ದೇವರು ಮಾತ್ರ ಬೆರಗಿನಲ್ಲಿನಲ್ಲೂ ಬೇಗದಿ ಹರಿಯ ನೋಡಿದಿರುತ್ತ ಹರಿಯ ನೋಡಿದಿರುತ್ತ
ಮುಡಿಯುತ್ತ ಪರಮ ಪಾವನ ಪದಯುಗಗಳ ಶಿರದೊಳವತಾಧರಿಸುತ್ತ ಶಿರದೊಳವತಾಧರಿಸುತ್ತ ನರನ ಬಳಿಗೆ ತಿರುಗುದಿ ಹರಿಯ ಪಾಪನಿಗಾದ ಬಳಲುತ್ತ ಬಂದನಾಗ ಸಮರಕ್ಕೆ ನಿಂತನ ಬೆರಗಾಗಿ ನೋಡುವುದಕ್ಕೆ ತೊಡಗಿದ ಪ್ರಭಾ, ನನ್ನ ಪೌರುಷದಲ್ಲಿ ಬೆರಗಾಯಿತೆ, ನನ್ನ ಮಾತುಗಳಿಂದ ಬೆರಗಾಯಿತೆ, ಅಲ್ಲ ಏನಾದ್ರೂ ಹೊಸ ಕಪಟ ನಾಟಕ ಉಂಟು ನನಗೆ ಅರ್ಥ ಆಗುವುದಿಲ್ಲ. ನಿನ್ನ ಬಳಿಗೆ ಬಂದ್ರು ನೋಡ್ತಾ ಇದ್ದೀಯಲ್ಲ ನೀನು, ಒಳ್ಳೇದಾಯ್ತು. ಮಾತನಾಡದ ದೇವರಾದ್ರೆ ತುಂಬಾ ಒಳ್ಳೆಯದು, ಮಾತನಾಡುವ ದೇವರಾದ್ರೆ ಕಷ್ಟ ಅಲ್ವ. ಬಳಿಗೆ ಬಂದಿದ್ದಾರೆ, ನಿನ್ನ ಸಿರಿ ಚರಣವನ್ನು ಒಂದೇ ಕೈಯಲ್ಲಿ ಹಿಡಿದಿದ್ದೇನೆ, ಶಿರದಲ್ಲಿ ಧರಿಸಿದ್ದೇನೆ. ಎಂತಹ ಪರಮ ಪವಿತ್ರವಾದ ಪಾದ, ಗಂಗಾ ಭವಾನಿಗೆ ಜನ್ಮವನ್ನು ಕೊಟ್ಟಂತಹ ಪಾದ, ಬಲಿಯನ್ನು ಪಾತಾಳಕ್ಕೆ ತಳ್ಳಿದ ಪಾದ, ಅಹಲ್ಯನ್ನು ಉತ್ತರಿಸಿದ ಪಾದ, ಶಕಟ ಪ್ರಭಂಜನ ಪಾದ. ನಿತ್ಯವೂ ಶ್ರೀರಮಾದೇವಿ ಸೇವೆಯನ್ನು ಕೈಗೊಳ್ಳುವಂತಹ ಸಿರಿ ಚರಣ, ಆ ಚರಣವನ್ನು ಕೈಯಲ್ಲಿ ತೊಡುವಂತಹ ಶಿರದಲ್ಲಿ ಧರಿಸುವಂತಹ ಸೌಭಾಗ್ಯ ನನಗೆ ಬಂತಲ್ಲ ಅಂತ ಸಂತೋಷ ಆಯ್ತು. ನನಗೆ ನಿಜವಾಗಿ ಈ ಪುಣ್ಯ ನನಗೆ ಬೇಕಾದ್ದಲ್ಲ, ನನ್ನ ಅಪ್ಪನಿಗೆ. ಸತ್ಯ ಹೇಳಬೇಕಾ, ನನ್ನ ಅಪ್ಪನಷ್ಟು ಪುಣ್ಯ ನಾನು ಮಾಡಲಿಲ್ಲ. ಕೆಲವರೆಲ್ಲ ಹೇಳುವುದಿಲ್ಲ ಅಪ್ಪ ಮಾಡಿದ ಪುಣ್ಯ ಮಗನಿಗೆ ಅಂತ. ನನ್ನ ಅಪ್ಪ ಮಾಡಿದ್ದು ಭಜನೆ ತಪಸ್ಸಲ್ಲ, ಯಜ್ಞ ಮಾಡಿದ್ದು ಅಪ್ಪ ಅವರು ಮಾಡಿದ ಪುಣ್ಯದಲ್ಲಿ ನನಗೆ ಸಿಕ್ಕಿತ್ತು ಪಾಲು. ಈಗ ದೇವರನ್ನು ಮೊದಲು ಕಾಣುವ ಸೌಭಾಗ್ಯ. ನನ್ನ ಅಪ್ಪ ಹೊಗೆಯ ಮುಂದೆ ಕುಳಿತು ವರ್ಷ ಎಷ್ಟಾಯ್ತು, 7 ಮಾಡಿಗೆ 8ನೇ ಯಜ್ಞ. ಹೊಗೆ ತಿಂದು ತಿಂದು ಅವರ ತಲೆಯೆಲ್ಲ ಹಣ್ಣಾಗಿ, ಮುಖ ಸುಕ್ಕುಗಟ್ಟಿದೆ. ಮುಂದೆ ಕೃಷ್ಣ ವಾಸುದೇವ ಕೇಶವ ಅಂತ ಹೇಳಿಕೊಂಡಿರುವುದು. ಅವರು ಒಳ್ಳೆಯದಾಯ್ತು. ದೇವರನ್ನು ಕೊಂಡು ಹೋಗುವುದು, ಅಪ್ಪನ ಮುಂದೆ ನಿಲ್ಲಿಸುವುದು. ಅಪ್ಪ ಹೋಮ ಸಾಕು, ನೇಮ ಸಾಕು, ಯಜ್ಞ ಸಾಕು, ಎಲ್ಲ ಸಾಕು. ವಾಸುದೇವ ಮೂರ್ತಿ ಬಂದಿದ್ದಾನೆ, ಏನು ಬೇಕಾದ್ರೂ ಮಾಡಿ ಅಂತ ಹೇಳಲಿಲ್ಲ. ನಾನು ತಾಮ್ರ ಧ್ವಜ ಅಲ್ಲ, ಕೊಂಡೋಗುದು ಹೇಗೆ? ದೇವರು ಮಾತಾಡುವುದಿಲ್ಲಲ್ಲ, ಒಳ್ಳೆಯದು. ನನಗೆ ದೇವರಾದ್ರೆ ಇಷ್ಟ. ದೇವರ 2 ಕೈಗಳನ್ನು ನನ್ನ ಕಂಕಳಲ್ಲಿರಿಸಿ ಕೊಂಡೋಗ್ತಾನೆ. ಅರ್ಜುನ, ದಿವ್ಯಾಸ್ತ್ರವನ್ನು ಪ್ರಯೋಗಿಸಿ ನನ್ನನ್ನು ಬಿಡಿಸಿ. ಶೌರಿಗಳ ಬಳಿಗೆ ಸತ್ವದಿಂದ ಎಲ್ಲರ ಕುದುರೆಗಳಿಂದ ಪಡೆದ ತಿರುಗಿದ ವಹಿರದಿಂದ ಎನ್ನಳು ಹೊದ್ದುವ ದಟರಂ ಕಾಣೆ. ಕೃಷ್ಣಸ್ವಾಮಿಯನ್ನು ಕಂಕುಳಲ್ಲಿ ಹಾಕಿ ಕೊಂಡು ಹೋಗ್ತೇನೆ ಅಂತ ಹೊರಟದ್ದು ನಾನು. ಆವಾಗ ಸನ್ನೆ ಮಾಡಿದ ಇವನಿಗೆ ಸನ್ನೆ ಮಾಡಿದ್ರೆ ಏನು ಗೊತ್ತಾಗೋದಿಲ್ಲ, ಬಾಣ ಬಿಡು ಅಂತ. ಸಿಂಗಿನಿಗೆ ಬಾಣ ಜೋಡಿಸಿದ್ದೆ ತಡ, ಬಲಗಾಲಿಂದ ಬಲವಾಗಿ ಅವನ ಬಿಲ್ಲಿಗೆ ಚೂಡಿದೆ. ಬಾಣದ ಗತಿ ತಪ್ಪಿಸಿದೆ, ಬಿಲ್ಲು ಬಾಣ ಕೆಳಗೆ. ಬಲಗೈಯಲ್ಲಿ ಅರ್ಜುನ, ಎಡಗೈಯಲ್ಲಿ ಕೃಷ್ಣ. ಹೊಯ್ ಕೈ 3 ಬಿಡುವುದಿಲ್ಲ. ಭದ್ರ ಮುಷ್ಟಿ. ಎಷ್ಟು ಹೊತ್ತು ಕಾದಾಡಿದ್ದೇವೆ ಅಂತ ಗೊತ್ತಿಲ್ಲ. ಹಾಗೆ ಹೋರಾಡಿ ಮೂವರು ಮೂರ್ಛಿತರಾಗಿ ಧರೆಗೆ ಉರುಳಿದೆವು. ಈಗ ಎದ್ದು ನೋಡ್ತೇನೆ, ಒಬ್ಬರು ಕಾಣಿಸುವುದಿಲ್ಲ. ಆವಾಗ ಎಷ್ಟು ಜನ ಅಲ್ವ, ಯಾವಾಗ ಬರ್ತೀವಿ. ಈಗ ಎಲ್ಲಿದ್ದಾರೆ ಕೇಳಿದವರೆಲ್ಲ? ಎಲ್ಲ ಹೋದ್ರು, ಯಾರು ಕಾಣಿಸುವುದಿಲ್ಲ. ಇವರು ಮಲಗಿದ್ದ. ಇವ ಬೇಗ ಹೇಳುವ ಯೋಚನೆ ಕಾಣುವುದಿಲ್ಲ ನನಗೆ.
ಸ್ವಲ್ಪ ಹೊತ್ತು ಮಲಗುವ ಅಂದಾಜಲ್ಲೇ ಮಲಗಿದ್ದಾನೆ. ಇವನನ್ನು ನಂಬುವುದಕ್ಕಾಗುವುದಿಲ್ಲ. ಅಂತೂ ಬಿದ್ದಿದ್ದಾನೆ. ನನಗೆ ಬಿದ್ದ ದೇವರಾದ್ರೇನು, ಎತ್ತ ದೇವರಾದ್ರೆ, ಕುಣಿಯುವ ದೇವರಾದ್ರೇನು, ನಿಂತ ದೇವರಾದ್ರೆ, ದೇವರಾದ್ರೆ ಆಯ್ತಲ್ಲ. ಹೇಗೂ ಬಿದ್ದಿದ್ದಾನೆ, ನೀವು ಮಾತಾಡ್ಲಿಕ್ಕಿಲ್ಲ. ಬಾಣ ಬಿಡ್ಲಿಕ್ಕೆ ಅವನು ಇಲ್ಲ, ಅವನು ಮಲಗಿದ್ದಾನೆ. ಒಳ್ಳೆಯದು, ದೇವರನ್ನು ಎತ್ತಿಕೊಂಡು ಹೋಗ್ತಾನೆ. ಓಯ್, ನಿಮ್ಮಲ್ಲಿ ಒಂದು ವಿಷಯ ಕೇಳುವುದು. ಹೆಣ ಭಾರವ ಹೇಗೆ? ಹೆಣ ದೇವರು ಹೆಣಾಗ್ಲಿಕ್ಕೆ ಉಂಟ? ದೇವರು ಆವಾಗ ಅಷ್ಟು ಹಗುರ ಇದ್ರು, ಈಗ ಎಂತ ಭಾರ ಗೊತ್ತು? ಬ್ರಹ್ಮಾಂಡ ಭಾರ. ಹೌದಪ್ಪ, ನಾನು ಆವಾಗ ಎತ್ತುವಾಗ ತುಳಸಿಗಳ ಹಾಗೆ ಹಗುರವಾಗಿದ್ದು, ಈಗ ಇಷ್ಟು ಅಲ್ಲ. ಬ್ರಹ್ಮಾಂಡ ಬರಿತೋದರನೇ ಮೇರು ಪ್ರಚರಿಸಿ ಸುತಲಂ ತಂದ ಆದಿ ಕೂರ್ಮೋ ದೇವತಾ. ಸುತಲದಲ್ಲಿ ಕೂರ್ಮಾವತಾರಿಯಾಗಿದ್ದು ಸಕಲ ಪ್ರಪಂಚವನ್ನು ಹೊರುವ ಮಹಾಚೇತನ. ಬ್ರಹ್ಮಾಂಡವನ್ನು ಹೊರುವವ, ಉಳಿದವರೆಲ್ಲ ಭೂಮಿಗೆ ಭಾರ, ಇವನು ಭೂಮಿಯ ಭಾರ ಹೊರುವವ. ಏನು ಮಾಡುವುದಪ್ಪ ಈಗ? ಆವಾಗ ನಾನು ಕೊಂಡು ಹೋಗ್ತೇನೆ ಅಂತ ಭಕ್ತಿಯಲ್ಲಿ ಕೊಂಡು ಹೋಗ್ಲಿಕ್ಕೆ ಹೊರಟದ್ದು, ಆವಾಗ ಹಗುರವಾದ. ಈಗ ಹಾಗಲ್ಲ, ಅಹಂಕಾರದಿಂದ ಕೊಂಡು ಹೋಗುತ್ತೇನೆ ಅಂತ ನಾನು ಹೊರಟೆ. ಹಾಗೆ ದೇವರು ಸಿಕ್ಕುವುದಿಲ್ಲ, ಕೈಗೆ ಭಾರವಾಗಿದ್ದಾನೆ. ಏನು ಮಾಡುವುದಪ್ಪ? ದೇವರನ್ನು ಸರಿ, ದೇವರು ಬರುವ ದಾರಿ ಗೊತ್ತಾಯ್ತು ನನಗೆ. ಇಷ್ಟೂ ಮಂದಿಗಳು ಮಲಗಿದ್ದಾರೆ, ಎರಡು ತಲೆ ಆಡಿಸ್ತಾ ಉಂಟಾಗಿಂದ. ಎಂತಾದ್ರು ಕುದುರೆ, ಒಂದು ಅವರ ಕುದುರೆ, ಒಂದು ನಮ್ಮ ಕುದುರೆ, ಅದು ತಿಂದದ್ದು ಮೇಲ್ಕಾಡ್ತಾ ಉಂಟು. ಒಳ್ಳೆಯದು, ಕುದುರೆಯನ್ನೇ ಈ ಸಲ ಕೊಂಡೋಗ್ತೇನೆ ನಾನು. ಮೂಗು ಹೇಳಿದ್ರೆ ಮುಖ ಬರುವ ಹಾಗೆ, ಕರ್ವನ್ನು ಒಯ್ದರೆ ದನ ಬರುವ ಹಾಗೆ ಕೊಂಡೋಗ್ಲಿಕ್ಕೆ ಇವರು ಬರಲೇಬೇಕಲ್ಲ. ಆ ಕಾಲಕ್ಕೆ ನೋಡುವ, ಎರಡು ತುರಕಗಳನ್ನು ಹಿಡಿಕೊಂಡು ರಥಚಕ್ರವನ್ನು ಪ್ರವೇಶ ಮಾಡ್ತೇನೆ. ಸಕಲ ಸೇನೆಯು ಧನಂಜಯ ಲಾಲಿಸಿ ಹೇಳುವೆ ಲಾಲಿ ಲಾಲಿ ಮತ್ತೊಮ್ಮೆ ಎಬ್ಬಿಸಿದ್ದೇನೆ ನಿನ್ನನ್ನು. ಎದ್ದು ನೋಡಲು ತಾಮ್ರಧ್ವಜ ಇಲ್ಲ, ವಿರೋಧಿಗಳಿಲ್ಲ, ಇಲ್ಲ. ಎದುರು ನೋಡಿದ್ರೆ ಅಶ್ವಗಳೆರಡೂ ಇಲ್ಲ, ನಮ್ಮ ಹಯವೂ ಇಲ್ಲ. ಆ ಅಶ್ವವನ್ನು ಅವ ಕೊಂಡೊಯ್ದಿದ್ದಾನೆ ಎನ್ನುವುದು ಸ್ಪಷ್ಟ. ನಮಗೆ ಕುದುರೆ ಬೇಕು, ಕೂತ ಮಯೂರಧ್ವಜ ಏಳಬೇಕು, ನಾವೇನು ಎನ್ನುವುದು ತಿಳಿಯಬೇಕು. ಆದ್ದರಿಂದ ಉಪಾಯವನ್ನೇ ನಾವು ಮಾಡೋಣ. ಯುಕ್ತಿ ಮಾರ್ಗ, ಅದುವೇ ಯುಕ್ತ ಮಾರ್ಗ. ಹಾಗಾಗಿ ಏನು ಮಾಡೋಣ? ಭಾವ, ಹೇಗೂ ನಾವು ಗುರು ಶಿಷ್ಯರು. ಈ ಸಲ ನಾವೊಂದು ಬ್ರಾಹ್ಮಣರ ವೇಷ ಮಾಡ್ತೇವೆ. ನಾನು ಬಡ ವಿಪ್ರ, ನೀನು ನನ್ನ ಶಿಷ್ಯ. ವಿಷಯ ಬೇರೆ, ಪ್ರಸಂಗ ನಾ ಮಾಡ್ತೇನೆ. ಇಲ್ಲಿ ಮಾತಾಡುವುದು ಬೇಡ, ಅಲ್ಲಿ ಮಾತಾಡುವ. ನೀವೊಟ್ಟಿಗೆ ವಿಪ್ರ ರೂಪವನ್ನಾಂತು ಮಯೂರಧ್ವಜಾಖ್ಯನ ಪುರದತ್ತ ಸಾಗೋಣ. ಚೋದ್ಯವದೇನೋ ಬೇಳು ಮನದಿರವೇನು ಎಂಬುದ ನೀನು ವರುಷವಾಗದ ಮುನ್ನ ಪರವಾಗ ಮರೆಮಾಗ ತುರಗವಾಗದು ಚಿನ್ನ ಚಿನ್ನಾಭರಣ ಭೂಷಣ ಮೇರೆ ಮುತ್ತಲಿಗೂರು ಕೇಳು ಈ ಜ್ಯೋತಿದೇನೋ ಕಂದ. ಆಶ್ಚರ್ಯ ಯಾಕಪ್ಪ? ಪರಮ ಆಶ್ಚರ್ಯ. ನಿಮ್ಮ ಮಗ ಬಂದದ್ದು ನಿಮಗೆ ಯಾಕೆ ಆಶ್ಚರ್ಯ? ಮಗ ಬಂದದ್ದಲ್ಲಿ ಆಶ್ಚರ್ಯ
ಬಂದದ್ದು ಆಶ್ಚರ್ಯ. ಹೀಗೆ ಬರಬಾರ್ದೆ. ಅಶ್ವಮೇಧ ಶ್ರೀಹರಿಯ ದರ್ಶನಾಪೇಕ್ಷಿಗಳು ನಾವು. ಸಮಸ್ತ ರತ್ನಾಕ್ಯಪುರದ ಪ್ರಜಾಜನರು ಕೂಡ ಶ್ರೀಹರಿಯ ದರ್ಶನಾಪೇಕ್ಷಿಗಳಾಗಿದ್ದಾರೆ. ಆ ಉದ್ದೇಶದಲ್ಲಿ ಅಶ್ವಮೇಧವನ್ನು ಕೈಗೊಂಡಿದ್ದೇವೆ. ದೀಕ್ಷಾಬದ್ಧನಾಗಿದ್ದೇನೆ. ತುರಗಾಧರದ ಬೆಂಬಾವರಿಗೆ ನೀನು ಹೊರಟಿದ್ದಿ. ವರ್ಷವೊಂದು ಆಗುವ ಮೊದಲು ಪುರಪ್ರವೇಶ ಮಾಡಿದ್ದಿ. ಚೋದ್ಯ ಯಾಕೆ ಮಗನೇ? ಕಾರ್ಯ ಸಾಧನೆ ಆಗುತ್ತದೆ ಅಂತಾದ್ರೆ ತಿರುಗಾಟ ಯಾಕೆ? ಸುಲಭದಲ್ಲಿ ಸಾಧನೆ ಆಯ್ತಲ್ಲ. ತಿರುಗಾಟ ಸುಲಭ ಆಗಬೇಕು ಅಂತಲ್ಲ. ತಿರುಗಾಟವೇ ಸುಲಭ ಆಯ್ತು ಅಂತ. ಕಷ್ಟ ಆಗಿ ನಾವು ದೂರ ಹೋಗಲೇ ಇಲ್ಲ ಅಂತ ಅಲ್ಲ. ಮನೆ ಹತ್ರ ತಿರುಗಾಟ ಕಷ್ಟ ಆಗಬಾರ್ದು. ಹಾಗೆ ದೇವರ ದರ್ಶನಕ್ಕೆ ಕಷ್ಟ ಬೇಕು ಸ್ವಲ್ಪ. ರತ್ನಾಕ್ಕೆ ಅವರ ಬಿಟ್ಟು ಸ್ವಲ್ಪ ಮುಂದೆ ಹೋಗುವಾಗಲೇ ನಮ್ಮ ತಿರುಗಾಟ ಮುಗಿಯಿತು ಅಂತ. ಉಣ್ಣು ಬೇಕಿದ್ರೆ ಉದ್ಯೋಗ ಬೇಕು, ದುಡಿಯಬೇಕು. ದುಡಿಯದೆ ಸುಲಭದಲ್ಲಿ ತಿಳಬೇಕು ಎನ್ನುವುದಕ್ಕೆ ಅರ್ಥವೇ ಇಲ್ಲ ಮಗು. ನೀನೀಗ ಬಂದಿದ್ದೀಯಲ್ಲ, ನಮ್ಮ ಲಕ್ಷ್ಯವೇನು ಶ್ರೀಹರಿ ದರ್ಶನವಲ್ವೇ? ಹೌದು. ಆದ್ರೆ ನೀನು ಹೀಗೆ ಬಂದಿದ್ದೀಯಲ್ಲ. ತುರಗ ಬೆಂಗಾವರಿಗಾಗಿ ನಾನು ಸಾಗುತ್ತಾ ಇದ್ರೆ ದೊಡ್ಡದಾದಂತಹ ಸೇನೆ ಒಂದು ಕಣ್ಣ ಮುಂದೆ ಕಾಣಿಸಿತು. ಅದರ ಮುಂಭಾಗದಲ್ಲಿ ಒಂದು ತುರಗ, ಅಲಂಕೃತವಾದ ತುರಗವನ್ನು ನೋಡಿದ್ರೆ ಅದರ ಹಣೆಯಲ್ಲಿ ಒಂದು ಲಿಖಿತ ಲೇಖನ ವಾಚಿಸಿದಾಗ ಗೊತ್ತಾಯ್ತು. ಏನು? ಹತ್ತಿನಾವತಿಯ ಬಂದಂತಹ ತುರಗ, ಧರ್ಮಜ ಪೂಜಿಸಿ ಬಿಟ್ಟಂತಹ ತುರಗ. ಅದರ ಬೆಂಗಾವಲಿಗೆ ಅರ್ಜುನನೇ ಬಂದಿದ್ದಾನೆ. ಅವನ ಸಾರಥಿಯಾಗಿ ಶ್ರೀಕೃಷ್ಣ ಇದ್ದಾನೆ. ರಣರಂಗದಲ್ಲಿ ಇದಿರಾದೆವು ನಾವು. ಒಳ್ಳೆಯದು. ಯುದ್ಧವಾಯಿತು. ಸರಿ. ಕೃಷ್ಣಾರ್ಜುನರನ್ನು ಧರೆಗೆ ಉರುಳಿಸಿ ಅವರ ಕುದುರೆಯನ್ನು ತಂದಿದ್ದೇನೆ. ನಮ್ಮ ಏಸು ಧನ್ಯನು ಆ ಧರ್ಮಜ ಹರಿಯನ್ನೇ ತನ್ನ ಬಳಿಯಲ್ಲಿ ಇಟ್ಟುಕೊಂಡು ಮಾಡುತ್ತಿರುವಂತಹ ಚಿನ್ಮಯನ ಸೇವೆಯನ್ನು ಪಡೆಯುವಂತಹ ಯೋಗ ಭಾಗ್ಯ ಆ ಧರ್ಮಜನಿಗೆ ಒದಗಿ ಬಂತು. ನಾನಾದರೂ ದುರಾದೃಷ್ಟವಂತನಾಗಿ ಹೋದೆ, ಅದೃಷ್ಟವಿಹೀನನಾಗಿ ಹೋದೆ. ಯಾವ ಜನ್ಮದಲ್ಲಿ ಮಾಡಿದಂತಹ ಪಾಪದ ಫಲವಾಗಿ ಈ ಜನ್ಮದಲ್ಲಿ ಈ ರೀತಿ ಅನುಭವಿಸುತ್ತಿದ್ದೇನೋ. ಹರಿಯೇ ಹರಿಯೇ ಆ ಸಮಯದಿ ಕೃಷ್ಣರು ಭೂತರು ಲಕ್ಷ್ಮೀಶನ ಸ್ಮರಿಸುತ್ತಾ ಆ ಸಮಯದಿ ಲಕ್ಷ್ಮೀಶನ ಸ್ಮರಿಸುತ್ತಾ
ದಿವಿಜ ಮೊದಲೇ ವಂದಿಸದ ಬರೋದು ಬಿದುಗರು ಬರದೆ ಸಂದುದೈ ನೀವು ಕಾರ್ಯ ಬೇಡಿ ಜನಲಿಂದ ಪೂರಿದ ಅವನು ದಿವಿಜ ಸ್ವಾಮಿ ಭೂಮಿಯಲ್ಲಿ ದೇವರು ಯಾರು ಅಂತ ಕೇಳಿದರೆ ಬ್ರಾಹ್ಮಣರು. ಹೌದು, ನಾನು ಕ್ಷತ್ರಿಯ. ನಿಜ. ಕ್ಷತ್ರಿಯರಂತಹ ನಾವುಗಳು ಆಗಮಿಸಿದಂತಹ ಭೂಸುರರಿಗೆ ವಂದಿಸಿದ ಬಳಿಕ ತಾವುಗಳ ಆಶೀರ್ವಾದ ಮಾಡುವುದು ಈ ಭೂಮಿಯ ಪದ್ಧತಿ. ನಾನು ವಂದಿಸುವ ಮೊದಲೇ ಆಶೀರ್ವದಿಸಿದ್ದೇನಲ್ಲ. ಹೌದು. ಯಾಕೆ? ಏನು ವಿಶೇಷ? ಏನು ಆಪತ್ತು? ಏನು ವಿಶೇಷ? ಮಹಾರಾಜ, ಯಾರು ನೀವು? ಶಾಸ್ತ್ರವನ್ನು ಅರಿಯದವರೇನು ನಾವು ಅಲ್ಲ. ಆದ್ರೆ ಹೀಗೆ ಬ್ರಾಹ್ಮಣರಿಗೆ, ಗೋವುಗಳಿಗೆ, ಸ್ತ್ರೀಯರಿಗೆ ಆಪತ್ತು ಬಂದಾಗ ಮತ್ತೊಬ್ಬರನ್ನು ಅವಲಂಬಿಸಬಹುದು ಅಂತ ಶಾಸ್ತ್ರ ಹೇಳುತ್ತಾ ಉಂಟಲ್ಲ. ಸಮಾಧಾನ ತಂದುಕೊಳ್ಳಿ. ಹಾಗೆ ನಾನು ಆಶೀರ್ವಾದ ಮಾಡಿದ್ದು. ಆಪತ್ತು ಬಂದಾಗ ಶಾಸ್ತ್ರವನ್ನು ಗಳಿಸದೆ ಆಪತ್ತು ಪರಿಹಾರಕ್ಕೆ ಮಾರ್ಗೋಪಾಯಗಳನ್ನು ಕಂಡುಹಿಡಿಯುವುದಕ್ಕಾಗಿ ಅನಿವಾರ್ಯವಾಗಿ ಅನಿರೀಕ್ಷಿತವಾಗಿ ಅಲ್ವಾ ಸ್ವಾಮಿ ನಮ್ಮ ಶಿರ ಸಾಷ್ಟಾಂಗವನ್ನು ಸುತ್ತಾ ಇದ್ದೇನೆ. ಆರೊಂದು ಆಶ್ಚರ್ಯ ನನಗೆ. ಏನು? ಇಂತಹ ಆಪತ್ತಿಗೆ ಬಂದಿತ್ತು ಅಂತಾದ್ರೆ ನೀವು ಯಾರು? ಎಲ್ಲಿಂದ ಬಂದಿದ್ದೀರಿ? ಯಾಕೆ ಬಂದಿದ್ದೀರಿ? ಏನು ಆಪತ್ತು? ನಿಮ್ಮ ಹೆಸರೇನು ಹೇಳ್ತೀರಾ? ತೋಡಿಕೊಳ್ಳಲೇ ಕೃಪಾಳು ಬಂದೆನೋ, ಕೃಪಾಳು ನಿನ್ನ ಬಳಿಗೆ ಬಂದೆನೋ. ಅರಸನಿ ರಾಷ್ಟ್ರದೊಳಗೆ ದುರುಳ ತಿರುಳ ನೈದೀಪದಲ್ಲಿ ಬರಲು ಕೊಡಲಿ ತಡೆದೀಗ ಬಾಲಕೃಷ್ಣ ಶಮ್ಮನಿಂಬ ಶೀಲಗೆ ಸ್ವಲ್ಪ ಸಮಾಧಾನದಿಂದ. ಕೆಮ್ಮು ತಮ್ಮು ಅಲ್ಲ ಬಂದಿರವೆಂದ ಈಗ ಶರೀರಕ್ಕೆ ವೃದ್ಧಾಪ್ಯ ಆವರಿಸಿದಾಗ ಇಂಥದ್ದೆಲ್ಲ ಸಮಸ್ಯೆ ಬರುವುದು ಸ್ವಾಭಾವಿಕ. ಅಷ್ಟೇ. ನಿಮ್ಮ ಜೊತೆಯಲ್ಲಿದ್ದಾರಲ್ಲ ಅವನಲ್ಲಿ ಸ್ವಲ್ಪ ಆಧರಿಸಲಿಕ್ಕೆ ಹೇಳಿ. ಅವ ಇದ್ದ ಕಾರಣ ನಾನಿದ್ದೇನೆ. ಅಲ್ಲ, ಅವ ಇದ್ದ ಕಾರಣ ನೀವಿರುವುದು, ಅವನೇ ಇದ್ದ ಕಾರಣ ಅವರಿರುವುದು. ಅವನೇ ನನಗೆ ಬಲ. ಕೃಷ್ಣ ಅಂತ ನೀನು ಧ್ಯಾನ ಮಾಡುತ್ತಾ ಇದ್ದಿ. ನನ್ನ ದೇವರು ಕೃಷ್ಣ. ಹಾಗೆ ನಾನು ಬಂದೆ. ನೀವು ಅಲ್ಲ, ನನ್ನ ಆಗಮನ ಹಾಗೆ ಆದದ್ದು ಅಂತ. ನಾನು ಕೃಷ್ಣ ಧ್ಯಾನ ಸ್ತನಾಗಿದ್ದೆ. ಸಂಬಂಧ ಉಂಟು. ಯಾರಿಗೆ? ನಿನ್ನ ಮಾತಿಗೂ ನನಗೂ. ನನ್ನ ಮಾತಿಗೂ ನಿಮಗೂ ಸಂಬಂಧ. ಕೃಷ್ಣ ಅಂತ ಹೇಳಿದ್ಯಲ್ಲ, ನನ್ನ ದೇವರು. ನನ್ನ ಹೆಸರೇ ಕೃಷ್ಣ ಶರ್ಮ ಅಂತ. ಈಗ ನಾನು ಧ್ಯಾನಿಸಿದ್ದು ಭಗವಾನ್ ಗೋಪಾಲಕೃಷ್ಣನನ್ನು. ನಿಮ್ಮ ಹೆಸರು ಕೃಷ್ಣ ಶರ್ಮ. ಒಂದಕ್ಕೊಂದು ಸಂಬಂಧ. ಹಾಗೆ ಸಂಬಂಧ ಉಂಟು ಅಂತ ಅದು ವಿಷಯ ಅಲ್ಲ, ಬಂದದ್ದು ಯಾಕೆ ಅಂತ. ನಿಮ್ಮ ಹೆಸರು ಕೃಷ್ಣ ಶರ್ಮ ಅಂತ ಗೊತ್ತಾಯ್ತು. ಹೌದು. ಆದ್ರೆ ಆಪತ್ತು ಅಂತ ಹೇಳಿದಿರಲ್ಲ, ಏನು ಆಪತ್ತು? ಏನು ಮಹಾರಾಜ? ಸ್ವಾಮಿಯೇ, 10 ಹಲವು ಮಕ್ಕಳಿಲ್ಲ, ಒಬ್ಬನೇ ಒಬ್ಬ ಗಂಡು ಮಗ ನನಗೆ ಇದ್ದದ್ದು. ಅಲ್ಲ, ಹಲವಾರು ಏತಕ್ಕೊಬ್ಬ ಸಾಕು. ಕುಲಕ್ಕೆ ರತ್ನನು.
ಯಾಕೆಂತ ನಮ್ಮ ಬಡವರ ಕೈ ಯಾವತ್ತು ಹೀಗೆ ಅಲ್ವಾ ಬ್ರಾಹ್ಮಣರದು ಹೀಗೆ ಅಲ್ಲ ಅಲ್ವಾ ಹೇಳುವುದು ಬ್ರಾಹ್ಮಣರು ಪಡೆಯುವ ಕೈ ಅಂತ ಬ್ರಾಹ್ಮಣರ ಆಶೀರ್ವಾದ ಯಾರಾದ್ರೊಬ್ಬ ಕಥೆ ಬರೆಯುವಾಗಲೂ ಹಾಗಲೇ ಒಂದಾನೊಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ ಅಂತ ಆದ್ರೆ ಅವರಿಗೆ ಕೊಡುವಷ್ಟು ಆಶೀರ್ವಾದ ಮಾಡಿಕೊಡುವಷ್ಟು ಆತ್ಮವರ್ಚಸ್ಸು ಉಂಟು. ಹಾಗೆ ನಾನೊಬ್ಬ ಬಡವ, ನನ್ನ ಮಗನಿಗೊಂದು ಉಪನಯನ ಮಾಡಬೇಕು ಅಂತ ತಂದೆ ಅಲ್ಲಿ ನನ್ನ ಕರ್ತವ್ಯ ಅಲ್ವಾ? ಹೌದು, ಅನಿವಾರ್ಯ, ಅಗತ್ಯ. ಆದ್ರೆ ಮಾಡುವಷ್ಟು ವ್ಯವಸ್ಥೆ ನನ್ನಲ್ಲಿ ಇಲ್ಲ. ವ್ಯವಸ್ಥೆ ಯೋಜಿಸಿದೆ ನಿಮ್ಮಲ್ಲಿ, ವ್ಯವಸ್ಥೆ ಮಾಡಿಕೊಡುವವರು ಇಲ್ಲವೇ? ಇದ್ದಾರೆ. ವರ್ತಮಾನ ತಿಳಿಯಿತು. ನೀನು ಕೊಡುಗೈ ದಾನಿ ಕೇಳಿದವರಿಗೆ ಇಲ್ಲ ಅಂತ ಹೇಳುವ ಸ್ವಭಾವದಿಂದ ಅದಲ್ಲ. ಈಗ ನನ್ನಲ್ಲಿ ಆ ಉದ್ದೇಶಕ್ಕೆ ಬಂದದ್ದು, ಪಡೆಯಬೇಕು ಅಂತ ಬಂದದ್ದು. ಆದ್ರೆ ಮೋಸ ಆಯ್ತು ಪುಣ್ಯಾತ್ಮ. ನನ್ನಿಂದ? ನಿನ್ನಿಂದ ಅಲ್ಲ. ಬರುವಾಗ ದೊಡ್ಡದು ಕಾಡು ಸಿಕ್ಕಿತು. ಆ ಕಾಡಿನಲ್ಲಿ ನನಗೆ ಹರಿ ದರ್ಶನ. ಹರಿ 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 ನಾರಾಯಣ ನಾರಾಯಣ ಹರಿ ನನ್ನ ದೇವರು. ನೀನು ಹೇಳಿದ ಹರಿ ಪರಮ ಭಾಗವತ. ಹೌದು, ನಾನು ಭಾಗವತರನ್ನು ಹೇಳಿದ್ದಲ್ಲ. ನಾನು ಭಾಗವತ ಉತ್ತಮ. ನೀನು ಹೌದು ಪರಮ ಭಾಗವತರಲ್ಲೇ ಲೀನವಾಗಬೇಕೆಂಬಂತಹ ಭಾವನೆ ಉಳ್ಳವ. ನಾನು ಹೇಳಿದ ಹರಿ ಯಾವುದು? ಸಿಂಹಕ್ಕೂ ಹರಿ ಅಂತ ಹೇಳುವುದಿಲ್ಲ. ನೀವು ನೋಡಿ, ಪ್ರಗಲ್ಭ ಪಂಡಿತರು ಒಂದು ಶಬ್ದದಲ್ಲಿ ಎಷ್ಟು ಅರ್ಥ ಉಂಟು ನನಗೆ ಗೊತ್ತಾ? ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ಮೀಮಾಂಸನ್ನೆಲ್ಲ ಕಲಸಿ ನೀರು ಮಾಡಿ ಕೊಡ್ತಿದ್ದೇನೆ. ಹಾಗಿದ್ರೆ ಹರಿ ಎನ್ನುವಂತಹ ಶಬ್ದಕ್ಕೆ ಸಿಂಹ ದರ್ಶನ ಆಯ್ತು. ನಾನು ಹರಿ ಹರಿ ನಾರಾಯಣ ಯೋಚನೆಯಲ್ಲಿ ಅದೆಲ್ಲ ಹೇಳಿದ್ರು. ಆದ್ರೆ ಏನಾಯ್ತು? ಆ ಸಿಂಹ ಬಂದದ್ದು ಮಾತ್ರಲ್ಲ, ನನ್ನ ಮಗಳನ್ನು ಹಿಡ್ಕೊಂಡಿತ್ತು ತಿನ್ನುವುದಕ್ಕೆ ಬೇಕಾಗಿ. ನಿಮ್ಮ ಕುಮಾರನನ್ನು ಆ ಹರಿ ಹಿಡಿ. ಹೌದು, ಹಿಡಿದು ಸಿಂಹ ಮಾತಾಡ್ತದೆ. ಅದು ವಿಶೇಷ. ಕಾಡಿನ ಹರಿ ಮಾತಾಡ್ತದೆ. ನಾನು ಕೈ ಮುಗಿದು ಕೇಳಿಕೊಂಡೆ, ಅಯ್ಯ ಒಬ್ಬನ ಮಗ ಇರುವುದು, ಆ ಮಗನ ತಿನ್ಬೇಡ, ಮಗನಿಗೆ ಏನು ಬೇಕು ಕಾಲು ಕೊಡ್ತಾರೆ, ಬಿಡು ಬಿಡು ಅಂತ ತಲೆಗೆ ತಲೆ ಕೈ ಮಾಡ್ಕೊಂಡು ಬೇಡಿಕೊಂಡು. ಮಾತನಾಡುವ ಹರಿ ನಿನ್ನ ಮಾತನ್ನು ಕೇಳಿತು. ಸಿಂಹ ಮಾತಾಡಿತು. ಸಂತೋಷ. ನಿನ್ನ ಮಗನನ್ನು ನಾನು ಬಿಡಬೇಕು ಅಂತ ಆದರೆ ನೀನೊಂದು ಕೆಲಸ ಮಾಡಬೇಕು. ಏನಂತೆ? ಈ ಊರಿನ ಅರಸ ಮಯೂರಧ್ವಜ ಇದ್ದಾನಲ್ಲ? ನಾನಿದ್ದೇನಲ್ಲ ಮಯೂರಧ್ವಜ. ಹೌದು. ನಿನ್ನ ಅರ್ಧ ಶರೀರವನ್ನು ನನಗೆ ಆಹಾರವಾಗಿ ನೀನು ತಂದು ಕೊಟ್ಟದ್ದು ಹೌದು ಅಂತ ಆದ್ರೆ ನಿನ್ನ ಮಗನು ಬಿಡ್ತೇನೆ ಅಂತ ಆ ಹರಿ ಹೇಳಿತು. ಈಗ ನನ್ನ ಮಗನ ಪ್ರಾಣ ನಿನ್ನ ಕೈಲಿ ಉಂಟಯ್ಯ. ನಿನ್ನ ಅರ್ಧ ಶರೀರ ಅದಕ್ಕೆ ಬೇಕಂತೆ. ನನ್ನ ಅರ್ಧ ಶರೀರ ನುಡಿಯು ಜಗಪತಿ ಮನದಿ ಗ್ರಹಿಸಿದ ಏನಲು ನುಡಿ ಜನಪತಿ ಮನದಿ ಗ್ರಹಿಸಿದ ಎಂದಿಗಾದರೂ ತನುವಶಾಶ್ವತ ಬುಧನಿಗೀಯಲು ಕೀರ್ತಿ ಧರಣಿಯಲಿ ಕೀರ್ತಿ ಧರಣಿಯಲಿ ಹಿರಶಾಚಿ ಶಾಚಿ ಗದಿ ಗುದಿಯುವುದನು ತರುತ್ತ ಆದ ಕೂಡಿ ತನ್ನಯ ತಲಬನಿತ ಬಿಡರು ಮರುಗಿರುವುದಕ್ಕಿದ ಜನನಿ ಬಗಯ ವಿಪ್ರನ ನುಡಿಗೆ ಜನಪದಿ ಮನದಿ ಗ್ರಹಿಸಿ ಈತನು
ಕಬ್ಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು. ಹುಟ್ಟುತ್ತೇನೆ ತರಲು ಇಲ್ಲ, ಹೋಗುತ್ತೇನೆ ಉಳಿಯಲಿಲ್ಲ. ಬರುವಾಗ ಬರಿದು ಹೋಗುವಾಗಲೂ ಬರಿದು. ಈ ತನುವು ಶಾಶ್ವತವಲ್ಲ. ಹಾಗಿದ್ರೆ ಈ ಇಳೆಯಲ್ಲಿ ಶಶಿ ರವಿಯು ಗೋಚರವಾಗುವಷ್ಟರ ತನಕ ನನ್ನ ಕೀರ್ತಿ ಶಾಶ್ವತವಾಗಬೇಕಿದ್ರೆ ತನು ಅರ್ಪಿಸಬೇಕು. ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ಈ ಬುಧನಿಗೆ ಅರ್ಪಿಸಿದೆ ಅಂತಾದರೆ ಶಾಶ್ವತವಾದಂತಹ ಸಂತೋಷ, ಇಹಪರದಲ್ಲಿಯೂ ಸಂತೋಷ, ಈ ರತ್ನಾಕ್ಕೆ ಬರದ ಜೀವನವೂ ಸಾರ್ಥಕ್ಯ, ಪ್ರಜಾಜನರಿಗೆ ಆನಂದ. ಇತ್ತಪೆ ಈ ಶರೀರವನ್ನು ಈ ಬುಧನಿಗೆ ಜೀವನಕ್ಕಾಗಿ ಅರ್ಪಿಸುತ್ತೇನೆ. ನಾರಾಯಣ ನಾರಾಯಣ ನಾರಾಯಣ. ಯೋಚಿಸಬೇಕು. ಶಾಶ್ವತವಲ್ಲದಂತಹ ಈ ಶರೀರ, ನಶ್ವರವಾದಂತಹ ಶರೀರ, ಶಾಶ್ವತವಾದಂತಹ ಸಂತೋಷ ಇಲ್ಲಿ ಅಲ್ಲ, ಮೇಲಿದೆ. ನನ್ನ ತನುವಿನ ಅರ್ಧ ಭಾಗ ನಿಮಗೆ ಬೇಗದೊಳಗು ಮಧ್ವತಿಯೂ ಅರಸನೆಡೆಗೆ ಒಪ್ಪನೆ ಚರಣ ಬಿದ್ದು ಹೊರಡುತ್ತ ಮರುಗಿ ವಲ್ಲಭನುಡನೆ ಬೇಡಿದೆ ಅಧಿಕ ದುಗುಡದಲ್ಲಿ ಕರುಣದಿ ಲಾಲಿ ಕಾಂತ ಕರುಣವೇ ನಗಲಿಗಲಿಂದ ಮರೆಯವನಿ ಬಯಸುವುದು ತರವೇ ನೋಡು ಮನವೊಲಿದು ಕರುಣನಿಧಿ ಲಾಲಿಸು ಕಾಂತ ಆಲಿಸು. ಮೊದಲಾಗಿ ಪವಿತ್ರವಾದ ಪದಗಳಿಗೆ ಅಭಿವಂದಿಸಿಕೊಳ್ಳುತ್ತಾ ಇರುವವಳು ನಾನು. ಸ್ವಾಮಿ, ನೀವಾಡುವಂತಹ ಮಾತುಗಳನ್ನು ಕೇಳುತ್ತಾ ಒಮ್ಮೆಲೆ ಭಯಗೊಂಡವಳಿದ್ದೇನೆ. ಹೌದು ಸ್ವಾಮಿ. ಯಾಕಾಗಿ ಎಂತಹ ವಾಕ್ಯಗಳನ್ನಾಡುತ್ತಾ ಇದ್ದೀರ? ಏನು ಕೇಳಿರಿ ಸ್ವಾಮಿ? ಶರೀರವನ್ನೇ ದಾನ ಮಾಡುತ್ತೇನೆ ಎನ್ನುವ ಹಾಗೆ ಆಡುವುದಕ್ಕೆ ಮುಂದಾಗುತ್ತಾ ಇದ್ದೀರ. ನನ್ನ ಶರೀರದ ಅರ್ಥವನ್ನು ಅವನಿಗೆ ಕೊಡ್ಬೇಕು. ಸ್ವಾಮಿ, ನಿಮ್ಮಲ್ಲಿ ಒಂದು ಮಾತನ್ನು ನಾನು ಕೇಳುತ್ತೇನೆ. ಹೇಳು. ತಪ್ಪು ಎನ್ನುವ ಹಾಗೆ ಭಾವಿಸಿಕೊಳ್ಳಕೂಡದು. ಹಾಗೇನಿಲ್ಲ. ಮಿತಿಮೀರಿಯಾಗಿ ಮಾತಾಡ್ತಾ ಇದ್ದಾಳೆ ಎನ್ನುವ ಹಾಗೆ ನನ್ನ ಮೇಲೆ ಸಿಟ್ಟಾದರೂ ಕೂಡದು. ಏನು ಸಿಟ್ಟಿಲ್ಲ ಸ್ವಾಮಿ. ನಿಮ್ಮನ್ನ ಕರಗ್ರಹಣ ಮಾಡಿಕೊಂಡು ಬರುವಂತಹ ಸಮಯದಲ್ಲಿ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ನಿಮ್ಮನ್ನೇ ಅನುಸರಿಸಿಕೊಂಡು ಬರ್ತೀನಿ ಎನ್ನುವ ಹಾಗೆ ವಚನವನ್ನಿತ್ತು ಬಂದವಳು ನಾನು. ಬಂದಿದ್ದೆ ಹಾಗೆ ಇದ್ದೀಯಲ್ಲ. ಇಷ್ಟು ಸಮಯಗಳವರೆಗೆ ನಿಡುಗಾಲದ ದಾಂಪತ್ಯ ಜೀವವನ್ನು ಸವಿಸಿದವರು ನಾವು. ಹೋಗುವಾಗ ಕೋಪ ಏನಿಲ್ಲ. ಹಾಗಲ್ಲ ಸ್ವಾಮಿ. ನನ್ನ ವಿಚಾರದ ಬಗ್ಗೆ ತಾವು ಅರ್ಥ ಮಾಡಿಕೊಂಡದ್ದು ಇಷ್ಟೇ ಸ್ವಾಮಿ. ಏನೇ? ಪತಿಯರ್ಥ ಸತಿ ಸತಿಯರ್ಥ ಪತಿ ಎನ್ನುವ ಹಾಗೆ ಅರ್ಥ ಮಾಡಿಕೊಂಡು ವ್ಯವಹರಿಸಿದವಳು ನಾನು. ಸರಿ. ನೀವು ಯಾವುದೇ ಒಂದು ಕೈಕರ್ಯವನ್ನು ಕೈಗೊಳ್ಳುತ್ತೀರಾ ಅಂತಾಗಿದ್ದರೆ ಅದರಲ್ಲಿ ನನ್ನ ಸಮ್ಮತಿ ಎನ್ನುವುದು ಸದಾಕಾಲಕ್ಕುಂಟು ಎನ್ನುವುದು ಅದರ ಅರ್ಥ ಅಲ್ವೇ ಸ್ವಾಮಿ? ನಿಜ. ಹಾಗಾಗಿ ನೀವು ಕೊಡುವುದಲ್ಲ, ನಾನು ಕೂಡ ಅನುಸರಿಸುತ್ತೇನೆ. ನನ್ನ ದೇಹವನ್ನು ಬೇಕಿದ್ರೆ ಕೊಡ್ತೇನೆ. ನೀವು ಹಾಗೆ ಆಡಬಾರದು ಸ್ವಾಮಿ. ನಾನು ಕೊಡ್ತೇನೆ ಬೇಕಿದ್ರೆ. ಬಿಡವಯ್ಯ ಬಿಡವಯ್ಯ ರಸಿಯ ನುಡಿಯೋ ಸಟೆಯಲ್ಲರಿರು ಶಾಸ್ತ್ರಿಗೆ ಪದ್ಧತಿಯೋ ಬಿಡವಯ್ಯ ನನ್ನ ಮಡದಿ ಕುಬುದ್ವತಿ ಬಂದು ಹೇಳ್ತಾ ಇರುವ ಮಾತನ್ನು ಕೇಳಿದಿರಲ್ಲ? ಕೇಳಿದೆ ನಾನು. ನನಗೆ ಆಗಬಹುದು, ನಾನು ಬೇಡ ಅಂತ ಹೇಳುವುದಿಲ್ಲ. ಅದು ಹರಿಗೆ ಪ್ರೀತ್ಯರ್ಥ ಆಗಬೇಕಲ್ಲ. ಏನಂತೆ ಸಿಂಹ ಹೇಳಿದ ಎಂತದ್ದು? ಏನು ಅಂತ? ಹೆಂಡತಿ ಅಂದ್ರೆ ಯಾರು? ವಾಮಾಂಗಿ ಅಲ್ವೋ? ಹೌದು. ವಾಮ ಭಾಗ ಅಲ್ವೋ? ಅದಾಗ್ಲಿಕ್ಕಿಲ್ಲ. ಬಲಭಾಗವನ್ನೇ ಸಿಂಹ ಕೇಳಿದೆ ಅಂತ ಆಗುವಾಗ ವಾಮಾಂಗಿ ಅಂದ್ರೆ ಹೇಗೆ ಆಗುತ್ತದೆ? ಅಲ್ಲ, ವಿಷಯ ಹೇಳಿದ್ದು ನಾನು. ಏನು ಮಾಡುವುದು?
ನನ್ನ ಬಲಭಾಗವೇ ಆಗಬೇಕು. ಹೌದಂತೆ, ವಾಮಾಂಗ ಆಗಬೇಕು. ನಂದರಣ ಕರೆದಿ ಬಳಿ ಬಾರಿದು ಪೂರ್ಣೋಲಾಸದಲ್ಲಿ ಕೈಯಿಂದ ಲಪ್ಪದಲದಿಗ ಮೋಗದೊಡೆಯೋದ ನವನೊಡನೆ ಮಗನೇ ಚಿಂತಿಸದಿರು ಮನದಲ್ಲಿ ನಿನ್ನ ಕಗದುರಂಗನು ಕಾವ ದೃಢದೃಢಿ ಜಗದಾಧಿಪರ ಬಗೆ ಬೆಳೆದಿ ಬಾಳು ನೀನು ದಣಿಸದಿ ಭಗವೇ ಕುಮಾರ, ಸಂಭಾಷಣೆಯನ್ನು ಕೇಳ್ತಾ ಇದ್ದೇನೆ ತಂದೆ. ಮಾತಾಪಿತರು ಬದುಕಿರುವಾಗಲೇ ಅವರಿಗೆ ಸಂತೋಷವಾಗುವಂತಹ ಕಾಯಕವನ್ನು ಮಗನಾದವರು ಕೈಗೊಳ್ಳಬೇಕು. ನಿಜ. ಆದರೆ ಮಾತ್ರ ಪುತ್ರತ್ವಕ್ಕೊಂದು ಸಾರ್ಥಕ್ಯ. ನಿಜ. ನಾನು ಕೈಗೊಂಡ ವ್ಯವಹಾರದಲ್ಲಿ ನಿಮಗೆ ಸಂತೋಷ ಆಗಲಿಲ್ಲ. ಹಾಗಾಗಲಿಲ್ಲ. ಹಾಗಾಗಿ ಅವಕಾಶವನ್ನಾದರೂ ನನಗೆ ಕೊಡಬೇಕು. ಏನು? ಆತ್ಮ ವೈ ಪುತ್ರನಾಮಾಸಿ. ತಂದೆಯೇ ಮಗನಾಗಿ ಹುಟ್ಟುತ್ತಾರೆ. ಪ್ರಜಾರಂಜಕರಾದ ಧರ್ಮಾತ್ಮರಾದಂತಹ ತಾವು ಈ ಪ್ರಜೆಗಳಿಗಾಗಿ ಇನ್ನು ಹಲವು ಕಾಲ ಬಾಳಬೇಕು, ಬದುಕಬೇಕು. ಹಾಗೆ ನಿಮ್ಮ ಸಂತೋಷಕ್ಕಾಗಿ ತಂದೆಯ ಮಗನಾಗಿ ಹುಟ್ಟುವುದಲ್ವೇ ನಾನು ನನ್ನ ಪ್ರಾಣ ನೀಗಲಿಕ್ಕೆ ಮುಂದಾಗುತ್ತೇನೆ. ಇದು ಧರೆಗಾಗಿ, ತಂದೆಯ ಸಂತೋಷಕ್ಕಾಗಿ, ಬ್ರಾಹ್ಮಣರ ಸಂಪ್ರೀತಿಗಾಗಿ, ದೇವತಾ ಸಂಪ್ರೀತಿಗಾಗಿ. ತಗೊಳ್ತೀರಾ? ಎಂತದ್ದು? ನನ್ನದು ಪ್ರಾಣವ ಅಲ್ಲ, ನನಗೆ ಆಗಬಹುದು, ಅಲ್ಲಿಗಾಗಬೇಕಲ್ಲ. ಅಲ್ಲ, ಎಲ್ಲಿಗೆ? ನಿಮಗೆಲ್ಲ ಬೇಕಾದ್ದು. ಅದು ಸಿಂಹ ಒಂದೊಂದು ಹೇಳಿದ್ದು ಕೇಳಿದ್ರೆ ಆ ಸಿಂಹ ಒಳ್ಳೆ ಕಲಿತ ಒಳ್ಳೆ ವಿದ್ಯೆ ಇರ್ಬೇಕಾಗ್ತದೆ. ಹೇಳಿದ್ದೆಂತದ್ದು ಹಾಗೆ ಹೀಗೆ ಕೊಡುವುದಲ್ಲ. ಹೆಂಡತಿ ಮತ್ತು ಮಗ ಸೇರಿ ಒಟ್ಟು ಶರೀರವನ್ನು ಕೊಯ್ದು ಕೊಡಬೇಕು ಅಂತ ಸಿಂಹ ಹೇಳಿದೆ. ಆಗ ನಿನ್ನದಕ್ಕೋ ಶರೀರ ಕೊಡುದು ಹೇಗೆ? ವಾಮಭಾಗ ಆಗುವುದಿಲ್ಲ, ನನ್ನ ಪುತ್ರನಾಗುವುದಿಲ್ಲ. ಆಗುವುದಿಲ್ಲ. ನನ್ನ ಶರೀರ ಅರ್ಧ ಭಾಗವನ್ನು ಪತ್ನಿ ಪುತ್ರರು ಸೇರಿ ಕೊಯ್ಯಬೇಕು. ನಿನ್ನ ಹರಿ ಹೇಳಿ. ನಿನಗೆ ಹರಿ ಹೇಳಿ. ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ರೆ ಯಾಕೆ ಅನುಮಾನ? ನಶ್ವರವಾದಂತಹ, ಅಸ್ಥಿರವಾದಂತಹ ಬದುಕು, ಇಂದೋ ನಾಳೆಯೋ ಬಿದ್ದು ಹೋಗುವಂತಹ ಶರೀರ. ಮಕ್ಕಳೇ, ಮಗನೇ, ನನ್ನ ಅಜ್ಜೆ ಯಾರಲ್ಲಿ? ಸಾರಯ್ಯ ಕಂಬ ಗರ ಗರ ಗೆಳದ ಪರಿಯಂಬರದಿ ತೋರಲು ಹರಿತ ವಾಮ ಹಿಡಿದ ಧರ್ಮ ಧರ್ಮ ದುಃಖ ಸಾಧು ಧರ್ಮ ಸಾಗೋ ನಿನ್ನ ದುಃಖ ಸಾಗೋ. ಮುನಿಮರೇನಯ್ಯ ಏನು ಬೆಳೆಯುತ್ತಯ ಮನದ ಚಿಂತೆಯ ತನುವಿನಾದಗಿ ನಾನು ಕೂಗಿರಿ ಎನ್ನುವ ಯೋಜನೆ ನೀನು ಮಾಡದೆ ಒಂದು ಮಾತು, ಸಂವಿಧಾನದಲ್ಲಿ ಒಂದು ಭಿನ್ನ ವಾಕ್ಯ ಉಂಟ. ಬೂದಿ ಬೀಜಗಳು ಒಂದೇ ಒಂದು ಮಾತು, ಕೋಪಿಸಬಾರದು. ಶರೀರವಾಗಿ ಯಾಕೆ ಕೋಪ? ಕೋಪ ಎಂತದ್ದು ಮಹಾರಾಯ? ಇದು ದಾನ ಕೊಡುವುದು, ಕಣ್ಣೀರು ಹಾಕಿ ಕೊಡುವುದುಂಟ. ನಿನ್ನ ಕಣ್ಣಲ್ಲಿ ಕಳ 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 ನೀರಿಡ್ತಾ ಉಂಟು. ಇದು ಅರ್ಥ ಅಂತದ್ದು ಮನಸ್ಸಿಲ್ಲ ಅಂತ. ಹಾಗಲ್ಲ ಸ್ವಾಮಿ, ಅದಕ್ಕಾಗಿ ಕಣ್ಣೀರಲ್ಲ. ಮತ್ತೆ ವಾಮಭಾಗದ ಕಣ್ಣಿನಲ್ಲಿ ನೀರಲ್ವೇ? ಹೌದು.
ಒಂದು ಯೋಚನೆ ಬಂತು ನನಗೆ. ನನ್ನ ದೇಹದ ವಾಮಭಾಗವ ಮರಿದಾಯಿತು, ಉಳಿದ ಭಾಗ ನಿಮಗೆ ಬ್ರಹ್ಮನಿಗೆ ಅರ್ಪಣೆ ಆಗ್ತದೆ. ವಾಮಭಾಗದ ಕಡೆ ನೀರು ಯಾಕೆ? ಈ ಶರೀರಕ್ಕೆ ವ್ಯವಸ್ಥೆ ಇಲ್ವಲ್ಲ. ಹಾಗಾದ್ರೆ ಕೊಡುವುದಕ್ಕೆ ಮನಸ್ಸಿಲ್ಲದೆ ಅಲ್ಲ, ವ್ಯರ್ಥಾಯ್ತಲ್ಲ ಅಂತ. ಮಹಾರಾಜ ಸಂತೋಷವಾಯಿತು. ಹಚ್ಚಿಟ್ಟರಾಯನ ಕಳಿ ಬರುವ ಬೋಳ್ಗೆಟ್ಟು ಕಾರುಣ್ಯದೋ ಮೈದಡವಿತಕ್ಕೇಸಿ ನಿನ್ನಂಪ ನೀಚಿಸಿದೆನು ಭೂಪತಿ. ಭೂಪತಿ ತೃಪ್ತನಾದೆಯ ಸಂತೋಷಗೊಂಡೆ. ದಾನ ಕೊಡುವರು ಪ್ರಪಂಚದಲ್ಲಿ ಎಷ್ಟೋ ಮಂದಿ ಇದ್ದಾರೆ, ಆದರೆ ಅಂಥವರಿಗೆ ಎಲ್ಲರಿಗೂ ಆದರ್ಶಪ್ರಾಯವಾಗಿ ನೀನು ಮೆರೆದಿದೆ ಎಂಬುದು ಸ್ಪಷ್ಟವಾಯ್ತಾ ಉಂಟು. ಹಾಗಾದ್ರೆ ನಾನು ಯಾರು, ಯಾಕೆ ಬಂದೆ, ಏನು ಉದ್ದೇಶ ನಿಜ ತಿಳಿಬೇಕಲ್ಲ. ಅದು ನೋಡಂತೆ. ಮೋಕ್ಷ ಸಾಧಕದ ಪಕ್ಷಿವಾಯುವರ ಸುರನರೋರಗರಾದ ನಿರತ ಪೂಜೆಯ ವರತಿಗಮ ವಿಶ್ವಲೋಕೇಶನ ಈಕ್ಷಿಸಿದ ಮನದಣಿಯೇ ಹರಿ ಹರಿ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನೇನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭೋಭಯಹರಂ ಸರ್ವಲೋಕೈಕನಾಥಂ. ಕೇಶವನು ನೀನೆ, ಮಾಧವನು ನೀನೆ, ತ್ರಿವಿಕ್ರಮನು ನೀನೆ, ಎಲ್ಲವೂ ನೀನೆ. ನಾನೆಂಬುದು ಏನೂ ಇಲ್ಲ. ಸರ್ವ ಸಮರ್ಪಣಾ ಭಾವದಿಂದ ಓ ಭಾಗವತ ಗುರುತಿಲಕನೇ ನಾರಾಯಣ ನಾರಾಯಣ ನಾರಾಯಣ. ನಿನ್ನ ದೃಢತರವಾದ ಭಕ್ತಿಗೆ ಮೆಚ್ಚಿದವನಿದ್ದೇನೆ. ನಿನ್ನ ಆಕ್ಯವಾಳತನದ ಮೌಲ್ಯ ನಿನ್ನ ಮಗ, ನಿನ್ನ ಪ್ರಜೆಗಳ ಮುಖದಲ್ಲಿ ಕಾಣುತ್ತಾ ಉಂಟು. ನೀ ಮಾಡುವ ಮಖ ಇದು ಲೋಕಹಿತಾರ್ಥವಾದದ್ದು ಎನ್ನುವುದನ್ನು ಕಾಣಿಸಿಕೊಟ್ಟೆ. ತನಗೊಬ್ಬನಿಗೆ ಹರಿದರ್ಶನವಾದರೆ ಸಾಲದು, ಸಮಗ್ರವಾದ ರತ್ನಾಕ್ಯಪುರದ ಪ್ರಜಾರತ್ನಗಳಿಗೂ ರತ್ನಶೇಖರನ ಶ್ರೇಷ್ಠತೆಯನ್ನು ಕಾಣಿಸಬೇಕು ಅಂತ ಹರಿದರ್ಶನದ ಸೌಭಾಗ್ಯವನ್ನು ಕಾಣಿಸಿಕೊಟ್ಟೆ. ಮೆಚ್ಚಿದವನಿದ್ದೇನೆ. ನಿನ್ನ ಮನದಿಚ್ಛೆ ಏನು ಅದನ್ನು ಕೇಳಿಕೊಂಡಲ್ಲಿ ಅನುಗ್ರಹಿಸುತ್ತೇನೆ. ಇನ್ನೇನು ಬೇಕು ಸ್ವಾಮಿ? ನಿನ್ನ ದರ್ಶನವಾದ ಬಳಿಕ ಯಾವುದು ಬೇಡ. ಆದ್ದರಿಂದ ಪರಮ ಪಾವನವಾದಂತಹ ಪದವಿ ನಿನ್ನ ಪಾದ ಪದ್ಮವನ್ನು ಒದಗಿಸಿಕೊಡಬೇಕು ಎಂದು ಸನ್ನಿಧಾನದಲ್ಲಿ ಪ್ರಾರ್ಥನೆ. ಪರಮ ಸಂತೋಷವಾಯಿತು. ನೀ ಎಲ್ಲವನ್ನೂ ನನಗೆ ಅರ್ಪಿಸಿದ್ದಿ. ಇದನ್ನು ಕೊಂಡು ಹೋಗಿ ನಾ ಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಿ. ಯಾವತ್ತಿದ್ದರೂ ನನ್ನ ದರ್ಶನದಿಂದ ಪುನೀತನಾದ ನೀನು ನಿನ್ನ ಮಗನನ್ನು ನಮ್ಮ ಜೊತೆಯಲ್ಲಿ ಕಳುಹಿಸುವ ದ್ವಾರ ಇನ್ನು ಮುಂದಕ್ಕೆ ಅವ ನಮ್ಮ ಜೊತೆಯಲ್ಲಿ. ಸಂತೋಷ. ಆದ್ದರಿಂದ ಅವನನ್ನು ಜೊತೆ ಸೇರಿಸಿಕೊಂಡು ಮುಂದುವರಿಯುತ್ತೇನೆ. ಬೇರೆ ರತ್ನ ಬೇಡ, ಅದೊಂದು ಸಾಕು. ನನ್ನ ಬಗ್ಗೆ ತುಂಬಾ ಆಕ್ಷೇಪ ಹೇಳಿದ್ರೆ ಅವ ಅಲ್ಲಿ ಬಿಟ್ಟು ಇಲ್ಲಿ ಬಂದು ಯೋಚಿಸಬೇಡ. ನೀನು ಎಲ್ಲಿ ಹೋದರೂ ಬರುವುದು ಯಾರ ಜೊತೆ ಅನ್ನುವುದು ಮುಖ್ಯ. ನನ್ನ ಬಗ್ಗೆ ಇವನ ನಿಗೂಢ ನಡೆ ಏನು ಅಂತ ಧರ್ಮ ರಕ್ಷಣೆಗಾಗಿ ಹೊರಟ ಧರ್ಮ ಕಚ್ಚದ ಧರ್ಮಮೂರ್ತಿಯ ಜೊತೆ ಹೊರಟಾಗ ನಿನ್ನ ಧರ್ಮವೇ ನಿನ್ನನ್ನು ರಕ್ಷಿಸುತ್ತದೆ ಎನ್ನುವುದು ಕರ್ಮದಲ್ಲಿ ನೀ ಕಾಣಿಸಿಕೊಡುವುದಕ್ಕುಂಟು. ಸ್ವಾಮಿ ತಿರುಗಾಟಕ್ಕೆ ಕರ್ಕೊಂಡು ಹೋಗುತ್ತೇನೆ. ನೀ ಇನ್ನು ಭಜನೆ ಮಾಡುತ್ತಾ ಈ ವೃತ್ತಾಂಕ್ಯಪುರ
ಓ ಅಪ್ಪಯ್ಯ, ನಮ್ಮಲ್ಲಿ 2 ದಿವಸ ಇಟ್ಟು ಹೋಗ್ಬೇಕು ಅಂತ ಹೇಳಿ ಅಪ್ಪಯ್ಯ. ಆದಿತ್ಯ ಸ್ವೀಕರಿಸಿ. ಸಂತೋಷ. ಯೋಚಿಸಬೇಡ. ಇನ್ನು ಮುಂದಕ್ಕೆ ಅವನನ್ನು ಸುಸೂತ್ರವಾಗಿ ಮತ್ತೊಮ್ಮೆ ನನ್ನ ಸೂತ್ರದಡಿಯಲ್ಲಿ ನಿನ್ನ ಬಳಿಗೆ ಕರೆತರುತ್ತೇನೆ. ನಿಶ್ಚಿಂತನಾಗು. ಸರಿ.
ಮಾತ್ರ ಅಲ್ಲ, ಇದು ಕುದುರೆಗಳು ತುರಗಗಳು ನಮ್ಮ ಲಯದಿಂದಲ ಯಾರೋ ಬಿಡಲ್ಪಟ್ಟಿದ್ದಾರೆ. ನಮ್ಮ ಲಾಯದ್ದು ಕುದುರೆ ನಮಗೊತ್ತಿಲ್ವಾ? ನಮ್ಮ ಲಾಯದ್ದು ಬೆಳಿಗ್ಗೆದ್ದು ನಾವು ನೋಡುದಿಲ್ಲ, ಓಡುದು ಕುದುರೆಗಳು ಕೆಲವು ಅದೆಲ್ಲ ನೋಡುವಾಗಲೇ ಗೊತ್ತಾಗ್ತದೆ. ಸರಿ ನೋಡುತ್ತಾರೆ, ಅದು ನಮ್ಮದೇ ಕುದುರೆ ಅಂತ ನೋಡುವಾಗ ಗೊತ್ತಾಗ್ತದೆ. ಹೌದಪ್ಪ, ಇದು ಹಾಗಲ್ಲ, ಬೇರೆಯವರದ್ದು. ಬೇರೆಯವರದ್ದು ಕುದುರೆಗಳು ಮಾತ್ರ ಅಲ್ಲ, ತುಕುಡಿ ಉಂಟು. ತುಕುಡಿ ಸೇನಾ ತುಕುಡಿ, ಸೇನಾ ತುಕುಡಿ ಭಯಂಕರವಾದಂತ ರಾಶಿ ನೋಡುವಾಗಲೇ ಉಂಟಲ್ಲ, ಅದು ಸೀನು ನೋಡುವಾಗಲೇ ಭಯಂಕರ ಆಗ್ತದೆ. ಹೌದಾ? ಏನು ಭಯಂಕರವು? ಸೇನೆ ನೋಡುವಾಗಲೇ ಭಯಂಕರ ಅಂತ ದೇವರೇ. ಅಷ್ಟು ಮಾತ್ರ ಅಲ್ಲ, ಹೀಗೆ ನೋಡ್ತೇನೆ, ಎದುರಿಂದ ಮತ್ತೊಂದು ಉರಗ, ಸಿಂಗರಿಸಲ್ಪಟ್ಟಂತ ಉರಗ. ಹಾವುಗಳನ್ನು ಸಿಂಗರಿಸುವ ಕ್ರಮ ಎಲ್ಲಿ ಉರಗಕ್ಕೆ ಸಿಂಗಾರ ಮಾಡಿ? ಅದುವೇ ಕುದುರೆಗೆ ಮತ್ತೊಂದು ಹೆಸರು, ಕಲ್ಲಿಗೆ ಸಿಂಗಾರ ಮಾಡಿದಿರಬೇಕು. ಅಲ್ಲ ದೇವರೇ, ಅರಿಶಿಣದ ಹುಡಿ ಹಾಕಿ ಕುದುರೆಗೆ ಮತ್ತೊಂದು ಹೆಸರು. ಯಾವುದು? ಉರಗ. ಓ, ಇದು ಇವಾಗ ಸರಿ. ತುರಗವೋ ಪಾಪಿ ಮಗನೇ. ತುರಗ ಮಾತ್ರ ಅಲ್ಲ, ಮತ್ತೆ ವಿಶೇಷವಾದಂತ ಅದ ಸಿಂಗರಿಸಲ್ಪಟ್ಟಿದ್ದಾರೆ. ಹೀಗೆ ನೋಡ್ತೇನೆ, ಲೋಕುನ ಕಾಣ್ತಾ ಉಂಟು. ಲೋಕುನ ಕಾಣು, ಅವನೇ ಅಲ್ವಾ ವ್ಯವಸ್ಥೆ ಮಾಡಿದ್ರು ಇದೆಲ್ಲ? ಕುದುರೆಯಲ್ಲಿ ಲೋಕುನ ಎಂತದ್ದು ನನಗೊಂದು ಅರ್ಥ ಬರೆದು ಓದುವಂತದ್ದೊಂದು ಲೇಖನ ಕಾಣ್ತಾ ಉಂಟು. ಇರಲಿ, ಅದು ವಿಷಯ ನಮಗೆ ಬೇಡ. ಎಂತದ್ದು ಇರಲಿ, ಈಚೆ ನೋಡ್ತೇನೆ ಒಂದು ಮತ್ತೊಂದು ರಥ. ಹೌದೌದೌದು, ರಥದಲ್ಲಿ ಎದುರಿಗೆ ಸೇರತಿಯಾಗಿ ಕುಳಿತುಕೊಂಡಿದ್ದಾನಲ್ಲ, ಸೇರತಿಯಾಗಿ. ನೀನು ಸೇರು ಎತ್ತಲಿಕ್ಕೆ ಅದೀತು. ಸಾರಥಿಯಾಗಿ ಕುಳಿತುಕೊಂಡವ. ನೋಡ್ಬೇಕು ಅವನನ್ನು. ಯಾಕೆ? ಕಪ್ಪು ಕಪ್ಪು ಕರಿಯ. ಓ, ಕರಿಯರನ್ನೆಲ್ಲ ನೋಡ್ಬೇಕು, ಮತ್ತೆ ಬಿಳಿಯರನ್ನೇನು ಮಾಡುದು? ಕಪ್ಪು ಕಪ್ಪು ನೋಡಿ, ಈ ಬಣ್ಣ ಈ ಬಣ್ಣ, ಕಪ್ಪು 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 ಬಣ್ಣ, ಕಪ್ಪು ಬಣ್ಣದ ಮೈ ಬಣ್ಣ ಇರಲಿ. ಹಿಂದೆ ಅವ ರಥಿಕನಿದ್ದಾನಲ್ಲ, ಅವ ಬಿಳಿ ಬಿಳಿ ನನ್ನ ಹಾಗೆ ಬಿಳಿ ಬಿಳಿ ಬಿಳಿಯಾಗಿದ್ದಾನೆ. ಪ್ರಾಯಶಃ ಈಗಿರ್ಬೋದು. ಹೇಗೆ? ಈ ಮಾರ್ಗ ಎಲ್ಲ ಸರಿ ಇಲ್ಲ ಅಲ್ಲ. ಹೌದು, ಧೂಳು ಮೊದಲು ಬಡಿದು ಬಡಿದು ಎದುರಿನವ ಕಪ್ಪ. ಹೌದು, ಆಗಿರ್ಬೋದು ಅಂತ ನಾನು ಆಲೋಚನೆ ಮಾಡಿ. ನೀನು ಯಾಕೆ ಕಪ್ಪಾಗಲಿಲ್ಲ? ನಾನು ಬಿಳಿ. ಸಂಶೋಧನೆ ಒಳ್ಳೆಯದು ದೇವರೇ, ಅಷ್ಟಕ್ಕೆ ಸೀಮಿತವಾಗಿರ್ಲಿಲ್ಲ. ರಥವನ್ನು ಸರಿಯಾಗಿ ನೋಡಿದೆ ಅಂತ ಆದ್ರೆ ಮೇಲೆ ಧ್ವಜದಲ್ಲಿ ಹನುಮಂತ, ಮಂಗ, ಕಪಿಧ್ವಜ. ಇದನ್ನೆಲ್ಲ ನೋಡುವಾಗ ಒಟ್ಟು ಕಳಿವಿಲಿಯಾಗಿ ನಿಮ್ಮಲ್ಲಿ ಹೇಳಬೇಕು ಅಂತ ಓಡಾಡಿ ಸನ್ನಿಧಾನಕ್ಕೆ ಬಂದಿದ್ದೇನೆ. ಒಕ್ಕಳೆಯನ್ನು ತಿಳಿದು ಆ ದುರ್ರಗವನ್ನು ನಮ್ಮವರಲ್ಲಿ ಹೇಳು ಬಂಧಿಸುವುದಕ್ಕೆ ತನಗೆ ತನಗೆ ಬಂಧಿಸುವುದಕ್ಕೆ ಹೇಳಿದ್ದೇನೆ. ಬಾರಿ ಅಂಕವು ದೊರಕಿದೆ ನನಗೆ. ಆ ಚಾರಕರಾಡಿದಂತ ಮಾತುಗಳನ್ನು ಕೇಳಿದ ಕ್ಷಣ ಮನಸ್ಸಿಗೆ ಪರಮಾನಂದವಾಗುತ್ತಾ ಇವೆ. ಹಾಗಾದರೆ ಬಂದಿರುವವರು ನಾರಾಯಣರು ಎಂಬುದರಲ್ಲಿ ಯಾವ ಅನುಮಾನವೂ ಇಲ್ಲ. ವರ್ತಮಾನ ಕಾಲದಲ್ಲಿ ಕಪಿಧ್ವಜವನ್ನು ಹೊಂದಿದವನು, ಮೂರು ಲೋಕದ ಗಂಡ ಪಾರ್ಥನಲ್ಲದೆ ಮತ್ತೊಬ್ಬನಿಲ್ಲ. ಹಾಗಾದರೆ ಶ್ವೇತಭರಣದಿಂದ ಕಂಗೊಳಿಸುತ್ತಿರುವಂತಹ ರಥಿಕರಾಗಿ ಇರುವವನು ಆ ಕೌಂತೆಯನಿರಬೇಕು. ಕುಂತಿಸುತ್ತ ನೀಲವರ್ಣದಿಂದ ಶೋಭಾಯಮಾನವಾಗಿ ಶೋಭಿಸುವಂತಹ ವ್ಯಕ್ತಿ ಸಾರಥಿತನ ಮಾಡುತ್ತಾನೆ ಅಂತಾದ್ರೆ ಭಗವಾನ್ ಶ್ರೀಕೃಷ್ಣನಲ್ಲದೆ ಮತ್ತಿನ್ಯಾರು? ನಾರಾಯಣರೇ ನನ್ನ ಈ ಸಾರಸ್ವತಾಖ್ಯ ನಗರಕ್ಕೆ ಆಗಮಿಸುತ್ತಾ ಇದ್ದಾರೆ ಎಂಬುದು ಸ್ಪಷ್ಟ. ನನಗವರು ಲಕ್ಷ್ಯವೇ ಅಲ್ಲ. ನಾರಾಯಣನನ್ನು ಕಂಡುಕೊಳ್ಳುವುದು, ನೋಡುವುದು
ಅರ್ಚಿಸುವುದು ನನ್ನ ಪರಮ ಕರ್ತವ್ಯವೇ ಹೌದು. ಹಾಗಾದರೆ ನರನಾರಾಯಣನೊಡನೆ ಕಾಳಗ ಒದಗಿ ಬಂದಿದೆ. ಸಂತೋಷ ಅಭಿಮಾನ ಹೆಚ್ಚುತ್ತಾ ಇವೆ. ಹಾಗೆಂದು ಬಂದಂತ ನಾರಾಯಣನಿಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಮಣಿಯಬಹುದು. ವೀರ ಕ್ಷತ್ರಿಯನಾಗಿ ಕ್ಷಾತ್ರ ತೇಜಸ್ಸನ್ನು ತೋರಿಸುವುದರ ಮೂಲಕ ಅಲ್ಲ, ಕಾಡಿಯಾಗಿ ಹೋರಾಡುವುದರ ಮೂಲಕ ನನ್ನ ಸತ್ವ ಏನು ಅಂತ ತೋರಿಸಬೇಕು. ಅದಕ್ಕಾಗಿ ನಾನೊಬ್ಬರೇ ಹೋಗುವುದಲ್ಲ, ನನ್ನ ಮಕ್ಕಳವರೇ. ಧರ್ಮರಾಯ ಪೂಜಿಸಿ ಬಿಟ್ಟಂತ ಅಶ್ವವಂತೆ ಅಶ್ವಮೇಧವನ್ನು ಕೈಗೊಂಡಿದ್ದಾರೆ. ತಪ್ಪ ಕಾಣಿಕೆಗಳನ್ನು ಕೊಡುವುದು ಒಳಿತಲ್ಲ.
ನಮ್ಮಲ್ಲಿ ಪರಾಕ್ರಮ ಇದೆ ಎಂದು ತೋರಿಸುವುದಕ್ಕಾಗಿ ಕುದುರೆಯನ್ನು ಕಟ್ಟಿದ್ದೇವೆ. ಬಿಡಿಸುವುದಕ್ಕಾಗಿ ಬಂದೆಯೋ ಪ್ರಾಣವನ್ನು ಕಳೆದುಕೊಳ್ಳು. ವೀರವರ್ಮನು ಚಿಂತಿಸುತ್ತ ಪಂಥವಳಿದುದೇ ಎನ್ನುತ್ತ ರಣಭೂಮಿಯಲ್ಲಿ ಎಂತಹ ವಿಭತ್ತ ದೃಶ್ಯ ಬಂದು ನೋಡುತ್ತಾ ಇದ್ದೇನೆ. ರಣದಾರುಣಿಗೆ ವೀರನುಡಿಗಳನ್ನು ಹೇಳಿ ಹೋಗಿರುವಂತಹ ನನ್ನ ಮುತ್ತರು ಎಲ್ಲರೂ ಇಲ್ಲಿ ಹಸುರಿಗಿದ್ದಾರೆ, ಎಡವಾಗಿ ಅಯ್ಯೋ, ಯಾವ ಶೋಕವನ್ನಾದರೂ ಪ್ರಪಂಚದಲ್ಲಿ ಮರೆಯಬಹುದಂತೆ, ಆದರೆ ಪುತ್ರ ಶೋಕ ಎಂಬುದು ನಿರಂತರವಾಗಿ ಜೀವನದುದ್ದಕ್ಕೂ ಕಾಡುವಂಥದ್ದು. ಅಂತಹ ಪುತ್ರ ಶೋಕಕ್ಕೆ ನಾನು ಈಡಾಗಿ ಹೋದೆನಲ್ಲ, ಅತಿಯಾಯಿತು. ಅಭಿಮಾನ, ಆತ್ಮವಿಶ್ವಾಸ, ಧೈರ್ಯ ಉಂಟು ಎಂಬುದಾಗಿ ತಿಳಿದು ನಾರಾಯಣರೊಡನೆ ಕಾದುವುದು ಅಂತ ತೀರ್ಮಾನ ಮಾಡಿದೆ. ಹೆಚ್ಚಿಗೆ ಆಯಿತು, ಏನು ಮಾಡಲಿ? ಹೌದು, ಸ್ವರ್ಗ ಅದು ಪಡೆಯಬೇಕು ಅಂತಾದರೆ ಹೌದು, ಇಂಥದ್ದೆಲ್ಲ ಅನುಭವಿಸಲೇಬೇಕು. ಈ ಕಾಲದಲ್ಲಿ ನಾನು ದುಃಖಿಸುವ ಅವಶ್ಯಕತೆ ಇಲ್ಲ. ಯಾಕೆ? ಈ ಪ್ರಪಂಚದಲ್ಲಿರುವಂತಹ ಜೀವಾತ್ಮರ ಆಯುಷ್ಯನ್ನು ಕೊಂಡು ಹೋಗುವವರು ಯಾರು? ಯಮದೇವ ಮನೆ ಅಳಿಯನಾಗಿದ್ದಾರೆ, ಅವರನ್ನೇ ಸ್ವಲ್ಪ
ಇರುವಂತಹ ಸ್ಥಳನವಾಗಿದೆ. ಮೇಲೆ ಪಟ್ಟಣಕ್ಕೆ ಯಾರು ತರುತ್ತಿದ್ದೀರಿ? ಯಮಧರ್ಮರಾಯನಿಗೆ ನಾನೇ ಸರಿ, ನಾನೇ ಸರಿ. ನೀನು ಹೊರಟು ಬಂದ ಕಾರ್ಯ ಅನೇಕ ವಿಧ ಆಲಿಸಬೇಕು. ಪ್ರಪಂಚವಲ್ಲೇ ಪ್ರಕಟಿಸಬಲ್ಲಂತಹ ಆ ಪ್ರಭಾಕರ ಹಾಗೂ ಸಂಧ್ಯಾದೇವಿಯ ಪ್ರೀತಿಯ ಸುಕುಮಾರ ಯಮಧರ್ಮರಾಯ, ಧರ್ಮಸ್ಥರಿಗೂ ಧರ್ಮರಾಯನಾಗಿ ಕಾಣುವವ. ಹುಟ್ಟಿದಂತಹ ಪ್ರತಿಯೊಂದು ಜೀವಜಾಲವೂ ಕೂಡ ಸಾಯುವ ತನಕ ಏನೆಲ್ಲ ಒಳ್ಳೆ ಕಾರ್ಯವನ್ನು ಮಾಡ್ತಾರೆ, ಏನೆಲ್ಲ ಕೆಟ್ಟ ಕಾರ್ಯವನ್ನು ಮಾಡ್ತೇವೆ, ಎಲ್ಲವನ್ನು ತುಲನಾತ್ಮಕವಾಗಿ ಅಳವಡಿಸಿಕೊಂಡು ಒಳ್ಳೆಯವರಿಗೆ ಸ್ವರ್ಗ, ಕೆಟ್ಟವರಿಗೆ ನರಕ. ಇನ್ನೂ ಕೆಲವರಲ್ಲಿದ್ದಾರೆ ಅಂತವರಿಗೆ ರೌರವ ನರಕ, ಕುಂಬಿ ಪಾಕ, ತಪ್ತ ತೈಲ ವಿಧಿಸುವವನಾದು ದಕ್ಷಿಣ ದಿಕ್ಕಿನ ಅಧಿಕಾರಿ. 3 ಮೂರ್ತಿಗಳಿಂದಲೇ ಆಚೆಯನ್ನು ಪಡೆದು ಕಾಯಕ್ಕೊಂದು ಮಾಡ್ತಾ ಇದ್ದೇನೆ. ಏನದು ನನ್ನ ಮಾವನಾಗಿರುವಂತಹ ವೀರವರ್ಮ ಯಾಕೋ ಏನು ನೆನವರಿಕೆ ಮಾಡ್ತಾರೆ. ಹಾಗಾಗಿ ಸಹಾಯ ಮಾಡಬೇಕಾಗಿರುವುದು ನನ್ನ ಧರ್ಮ. ಮನೆ ಅಳಿಯಲು ಹೌದು, ತಡ ಮಾಡುವುದಿಲ್ಲ. ನಡೀತಿಯಲ್ಲ ನೆಲದೋಟಕರಾಗಿದ್ದೀರಿ. ಯಾಕೆ ಏನಾಯ್ತು ಹೇಳಿ. ಯಮದೇವ ಯಮದೇವ ಹರಿಸಗಾಯ ಯಮದೇವ ನಮ್ಮ ಯಮದೇವ ಕೆಳಗೆ
ಯಮದೇವ ಯಮದೇವ ನಾನು ಹೇಳುವಂತಹ ಮಾತುಗಳನ್ನು ಏನು ಅಂತ ಹೇಳಲಿ? ಏನಾಯ್ತು? ದಯನೀಯವಾಗಿರುವಂತಹ ಸ್ಥಿತಿ ಗತಿ ನನಗೊದಗಿ ಬಂದಿದೆ. ಪಾಂಡು ನಂದನು ಮಧ್ಯಮ ಭರ್ತ ಅಶ್ವ ಹಿಂಬಾಲಕನಾಗಿ ಬಂದಾದನ್ನು ಕೊಡುವುದಕ್ಕಾಗಿ ನಿನ್ನ ಭಾವಂದಿರು ಹೋದರು, ಕಾಡಿಯಾಗಿ ಹೋರಾಟ ಮಾಡಿರುವಂತಾದರೆ ಅವರಿಂದ ಎಲ್ಲವರು ಹೆಣವಾಗಿ ಆ ರಕ್ತದ ಓಕುಳಿಯಲ್ಲಿ ರಣಕ್ಷೇತ್ರದಲ್ಲಿ ಬಿದ್ದಂತಹ ಅವಸ್ಥೆಯನ್ನು ನೋಡುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂದಿದೆ. ಅವರು ಬಂದು ನಮ್ಮವರನ್ನೆಲ್ಲ ಸೋಲಿಸಿದರು, ನನ್ನನ್ನು ಗಾರುಗಡಿತು ರಕ್ಷಣೆ ಮಾಡಬೇಕು. ಲೆಕ್ಕಿಸದೆ ಒಂದೇ ನಿಮಿಷ ಮಾತ್ರ ಎಂಬುದಾಗಿ ಹೇಳ್ತಾ ಇದ್ದೀರಿ. ಚಿಂತೆಯನ್ನು ಬಿಟ್ಟು ಬಿಡಿ, ಕೊಡಿ ಅಧಿಕಾರವನ್ನು ನಾನು ತರುತ್ತೇನೆ. ಲಾಲಿ ಲಾಲಿ ಸಂತದ ಬಾಲ ಮುಕುಂದ ಯಮಧರ್ಮ ವೀರವರ್ಮನ ಮಗಳಾದ ಮಾಲಿನಿಯನ್ನು ಭರಿಸಿದವನಿದ್ದಾನೆ. ಈ ವೇಳೆಯಲ್ಲಿ ಮಾವನಿಗೆ ಸಹಾಯಾರ್ಥಿಯಾಗಿ ದಂಡಧಾರಿಯಾಗಿ ಕ್ಷಿತಿಗಿಳಿದಿದ್ದಾನೆ. ದಂಡಧಾರಿ ವೈಭವ ನಿಲ್ಲಬೇಕು, ಎತ್ತುವುದಲ್ಲ. ಅವನಿಗೆ ಶರಣು ಬರುವುದೇ ಯುಕ್ತ. ನಾನ್ ನಿನ್ನ ಜೊತೆಯಲ್ಲಿರ್ತೇನೆ, ಮೊದಲು ಅವನನ್ನು ಕಾಣಬೇಕು. ಅತ್ತ ಸಾಗುವ ವಂದಿಸಿದ್ದೇನೆ. ನಮ್ಮ ಮೇಲೆ ಕರುಣಾ ದೃಷ್ಟಿಯನ್ನು ಬೀರಬೇಕು. ಉಲ್ಲಾಸದಿಂದ ಬಂದಿದ್ದೇನೆ ನಾನು. ಬಿಸಿಯಾಗಿರುವಂತಹ ಕೆಂಡಕ್ಕೆ ನೀರು ಎರಚಿದಾಗೆ ಆಯ್ತಲ್ವ? ಇವತ್ತಿನ ಮಟ್ಟಿಗೆ ನಿಮ್ಮ ಸೇವೆ ಸಾಕು ಯಮದೇವರೇ. ನಮ್ಮ ಸೇವೆ ಸಾಕಾದಿತ್ತದೆ, ನಿಮಗೂ ಸಾಕಾಯ್ತು. ಇನ್ನು ಏನಿದ್ದರೂ ಯಮಪುರಿಯಲ್ಲಿ ನಿಮ್ಮ ಸ್ವಸ್ಥಾನವನ್ನು ಸೇರಿಕೊಳ್ಳಿ. ಎಷ್ಟೋ ದೂರದಿಂದ ಬಂದಿದ್ದೇನೆ, ಪುರವನ್ನ ಸೇರ್ತೇನಾಗದ.
ಗರ್ವ ನಿನ್ನನ್ನಾವರಿಸಿಕೊಂಡಿದೆ. ಬಿಡೋದನ್ನು ಈ ವೀರವರ್ಮನಲ್ಲಿ ಹೋರಾಟ ಮಾಡುವಂತ ಸಮರ್ಥರಿದ್ದರೆ ಒಬ್ಬ ಅಂಜನೇಯ, ಇನ್ನೊಬ್ಬ ಕೃಷ್ಣ, ನೀನು ಅವನಲ್ಲಿ ಹೋರಾಟ ಮಾಡ್ತಾ ಇದ್ದಿ. ಆದರೆ ಅವನನ್ನು ಗೆಲ್ಲುವುದಷ್ಟು ಸುಲಭ ಅಲ್ಲ. ಅವನಲ್ಲಿ ಹೋರಾಡಿದ್ರು ಅವನಲ್ಲಿ ಏನೂ ಇಲ್ಲ ಅಂತ ನನಗೂ ಗೊತ್ತುಂಟು. ನಿನಗೆ ಅಷ್ಟು ಗೊತ್ತಾದ್ರೆ ಸಾಕು. ಅವನಲ್ಲಿ ಏನೂ ಇಲ್ಲ ಅನ್ನುವುದರ ಬದಲು ಪುರದ ಸರಸ್ವತಿ ಪುತ್ರ ಅವನಲ್ಲಿ ಉಂಟು, ನಮಗೆ ಗೊತ್ತಾಗುವುದಿಲ್ಲ. ಅದನ್ನು ಅಭಿವ್ಯಕ್ತಗೊಳಿಸುವುದಕ್ಕೆ ನೀನಲ್ಲ, ವ್ಯವಸ್ಥೆ ನಾ ಮಾಡ್ತೇನೆ. ಇವ ಇಷ್ಟು ಪ್ರಬಲನಾಗಿ ಮೆರೆಯುವುದಕ್ಕೆ ಕಾರಣ ಇವ ಏರಿರುವ ರಥದಿಂದ ವಿಚಲಿತನಾಗಿಸುವುದಕ್ಕಿರುವ ವ್ಯವಸ್ಥೆ ಅಂಜನೇಯನೇ ಎಳೆದು ಬರಬೇಕು.
ಏನಾಗ್ಬೇಕು? ಕಾರಣವಿದೆ. ಹನುಮ ಬಲಿಯ ಮುಖ್ಯ ಪ್ರಾಣ ಆಲಸ್ಯ ಬೇಡು ಪರಾಕ್ರಮ ಬೇಗನೆ ನೀವು ಮುಖ್ಯ ಪ್ರಾಣ ಸಪ್ರಾಣ ರಥದ ಪತಾಕೆಯಿಂದ ಇಳಿದು ಬಂದೆ, ಓಡೋಡಿ ಬಂದೆ. ಅಪರಾವತಾರಿಯಾಗಿ ಎಲ್ಲಿರು ಅಂತ ನಿನಗೆ ಮೊದಲು ಸೂಚನೆ ಇತ್ತವ ನಾನು. ಹೌದು. ಈ ಪ್ರಸಂಗದಲ್ಲಿ ನಿನ್ನನ್ನು ಕರೆಯುವುದಕ್ಕೆ ಕಾರಣವಿದೆಯಪ್ಪ. ನೋಡು ಮುಂದೆ ಅಟ್ಟಹಾಸಗೈಯುತ್ತಾ ಎದುರಾಳಿಗರನ್ನು ನಿವಾರಿಸುತ್ತಾ ಬಿರುಗಾಳಿಯಂತೆ ಮುಂದೆ ಬರುವವ ವೀರವರ್ಮ. ಹೌದು, ಸರಸ್ವತಪುರದ ದೊರೆಯಿದ್ದಾನೆ. ಅವ ಇಷ್ಟು ಪ್ರಬಲನಾಗುವುದಕ್ಕೆ ಕಾರಣ ಏನು? ಅವ ಏರಿದ ರಥ ವಿಷ್ಣು ದತ್ತವಾದಂತಹ ಬರುವುದವನ್ನಡರಿ ಸಮರಾಂಗಣಕ್ಕೆ ಅವ ಬಂದ ಅಂತಾದರೆ ಅವನನ್ನು ಗೆಲ್ಲುವುದಕ್ಕೆ ಸಾಕ್ಷಾತ್ ವಿಷ್ಣುವಿಗಾದರೂ ಕಷ್ಟವಾದೀತು. ಆದ್ದರಿಂದ ಅವ ರಥ ವಿಚಲಿತನಾಗುವ ಹಾಗೆ ಮಾಡಬೇಕು. ಹೇಗೆ? ಅವನ ರಥ ಇಲ್ಲದೆ ಇದ್ರೆ ಅವನ ರಥವೇ ನಡೆಯುವುದಿಲ್ಲ. ಅಂದ್ರೆ ಜೀವನ ರಥ ನಡೆಯುವುದಿಲ್ಲ. ಹಾಗಾಗಿ ಆ ರಥವನ್ನು ತೆಗೆದು ಎತ್ತಿ ಸಮುದ್ರ ಮಧ್ಯಕ್ಕೆ ಹಾಕಿದೆ ಅಂತಾದ್ರೆ ಅವನ ಕತೆ ಮುಗಿಯುತ್ತೆ. ದೇವ್ರೆ ಸ್ವಾಮಿ ಬರಲು ಭಿನ್ನಪದ ಹಳಚುವ ಭಜನ ಸತ್ಯದಿ ಹಳಚುವ ಭಜನ ರಾಮ ರಾಮ ಈ ಬೈಯೋದರವರ ಸತ್ಯವ ನಡೆಸಿಗ ಸತ್ಯದಿಗಲೇ ಅಭಿಪ್ರಾಯ ಮನ್ನಣೆಗೆ ಮುಕ್ತ ಅವಕಾಶ. ಭಕ್ತರ ಮನದ ಆಸೆ ಏನುಂಟು ಅದನ್ನು ದೂರದಿಂದಲೇ ತಿಳಿಯುವಂತಹ ಶಕ್ತಿ ನೀನು, ಅದನ್ನು ಅನುಗ್ರಹಿಸುವಂತಹ ಸಾಮರ್ಥ್ಯವುಳ್ಳಂತಹ ದೇವರ ದೇವ ನೀನು. ಈ ಹೊತ್ತು ಆ ವೀರವರ್ಮ ಪರಾಕ್ರಮ ಹೆಚ್ಚುತ್ತಾ ಇದೆ. ನಿಜ ದೇವ್ರೆ, ಅವ ಧರ್ಮದ ದಾರಿಯಲ್ಲಿ ನಡೀತಾ ಇದ್ದಾನೆ. ಅಧರ್ಮದ ದಾರಿಯಲ್ಲಿ
ಯುದ್ಧವನ್ನು ಮಾಡುತ್ತಾ ಇಲ್ಲ. ಇಲ್ಲ. ಹಾಗಾಗಿ ಅಂತಹ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ವೀರವರ್ಮನ ಜೊತೆ ಈ ರೀತಿಯಾಗಿ ಹೋರಾಟ ಮಾಡು, ಇದು ಅಧರ್ಮ ಇವೆ. ಈ ಹಿಂದಿನ ಯುಗದಲ್ಲಿ ಆದ್ರೆ ಅಸುರನೇ ಇದ್ದವರು, ಇವ ಹಾಗಲ್ಲ, ಭಕ್ತನಿದ್ದಾನೆ. ಹಾಗಾಗಿ ದೇವ್ರೆ ಇದು ಆಗುದು ಕಷ್ಟ, ತಪ್ಪಲ್ವ ದೇವ್ರೆ? ರಾಮನ ಸೇವಕನಿದ್ದೇನೆ, ಧರ್ಮ ಕಾರ್ಯಕ್ಕೆ ಕೈ ಹಾಕಲಾರೆ ಎನ್ನುವುದಾಗಿ ಆಡ್ತಾ ಇದ್ದಿ. ನಿಮ್ಮ ಬಂಟನಿಗೆ ರಾಮ ಬಂಟ ಹನುಮಂತ, ಕೃಷ್ಣ ಬಂಟ ಅಲ್ಲ ಅಂತ ಇಲ್ಲಲ್ಲ. ಆದ್ದರಿಂದ ಈ ಕಾಲಕ್ಕಾಗುವಾಗ ಯುಗ ಧರ್ಮಕ್ಕನುಸಾರವಾಗಿ ವ್ಯವಹರಿಸಬೇಕಾದದ್ದು ನಮ್ಮ ಕರ್ತವ್ಯ. ಒಂದು ವೇಳೆ ಇಲ್ಲಿ ಅದು ಅಪಕೀರ್ತಿ ಬಂದ್ರೆ, ಈಗ ಅವ ಭಕ್ತನೇ ಹೌದಾದರೂ ನಮ್ಮನ್ನು ತಿಳಿಬೇಕೋ ಬೇಡವೋ? ಬರುತ್ತಾ ಇರುವ ರಥ ಕೃಷ್ಣನ ರಥ, ಸಾರಥಿಯಾಗಿ ಕೃಷ್ಣನಿದ್ದಾನೆ, ರಥಿಕನಾಗಿ ಧರ್ಮ ಪ್ರತೀಕವಾದಂತಹ ಧರ್ಮರಾಯನ ತಮ್ಮನಾದಂತಹ ಅರ್ಜುನ ಇದ್ದಾನೆ, ಮಾತ್ರವಲ್ಲ ರಾಮಕಿಂಕರನಾದ ಆಂಜನೇಯನಿದ್ದಾನೆ. ಬರುವುದು ಧರ್ಮ ರಥ, ಧರ್ಮದ ರಥ ಅಲ್ಲಲ್ಲ. ಆದ್ದರಿಂದ ಈ ರಥಕ್ಕೆ ಮೌಲ್ಯವನ್ನು ಕೊಡದೆ ಸ್ವಾಯತ್ತೆಯಿಂದ ತನ್ನ ರಥವನ್ನೇ ವಿಜೃಂಭಿಸುವುದಕ್ಕೆ ಮುಂದಾಗುತ್ತಾನೆ ಅಂತ ಆದ್ರೆ ಈ ಸಲ ನೋಡೋಣ, ಎರಡು ರಥದಲ್ಲಿ ಯಾವ ರಥ ಬಲತರವಾದದ್ದು ಧರ್ಮಯುಕ್ತವಾದದ್ದು ಅಂತ ಗೊತ್ತಾಗಬೇಕು. ಆದ್ದರಿಂದ ಧರ್ಮದ ಪ್ರಶ್ನೆ ಇಲ್ಲ, ನಿರ್ಣಯ ಮಾಡುವ ಧರ್ಮಮೂರ್ತಿ ನಾನಿದ್ದೇನೆ. ನೀನು ರಾಮ ಬಂಟ ಹೌದು ಅಂತ ಆದ್ರೆ ಕೃಷ್ಣನ ಬಗ್ಗೆ ನಿನಗೆ ವಿಶ್ವಾಸ ಇದ್ರೆ ಈ ಕ್ಷಣವೇ ಆ ರಥವನ್ನು ಎತ್ತಿ ನೀ ಸಮುದ್ರಕ್ಕೆ ಬಿಸಾಡಿ. ನಿಮ್ಮ ಮಾತು ವೇದವಾಕ್ಯ. ರಾಮ ಭಕ್ತನಾಗಿ ನಿಷ್ಕಾಮ ಕರ್ಮ ಯೋಗಿಯಾಗಿ ಪ್ರಪಂಚಕ್ಕೆ ಕಾಣಿಸಿಕೊಂಡೆಯಂತೆ ಇಂದು ಕಾಡಾಕಾಡಿಯಾಗಿ ಹೋರಾಟ ಮಾಡುತ್ತಿರುವಂತೆ ಬಂದೆಯ ನನಗರಿವಿಲ್ಲದಂತೆ ಬಂದೆ. ನಿನ್ನ ಬಾಲದಿಂದ ನನ್ನ ರಥವನ್ನು ಸುತ್ತಿ ಆಕಾಶದಲ್ಲಿ ಹಾರಿಸುವುದಕ್ಕೋ ಸಮುದ್ರದಲ್ಲಿ ಮುಳುಗಿಸುವುದಕ್ಕೋ ಬಂದೆಯ ಇಂತಹ ತಂತ್ರವನ್ನು ಹೇಳಿಕೊಟ್ಟ ಗುರು ಯಾರು? ಇನ್ನು ಪರಾಕ್ರಮಕ್ಕೆ ಮೆಚ್ಚಲೇಬೇಕು. ಪಾಂಡವರ ಜೊತೆ ಭಗವಾನ್ ಶ್ರೀಕೃಷ್ಣ ಇದ್ದಾನೆ ಎನ್ನುವಂತಹ ವಿಚಾರವನ್ನು ತಿಳಿದು ಈಗ ನನ್ನನ್ನು ಮೆಚ್ಚಿಕೊಳ್ಳುವುದಕ್ಕೆ ಬಂದದ್ದು ಮಂಗ. ಹೌದು, ಬೇರೆ ಸಾಮಾನ್ಯ ಮಂಗ ಅಲ್ಲ. ಯಾರ ಜೊತೆಗಿರುವುದು ನೆನಪು ಮಾಡಿಕೋ. ಸಾಮಾನ್ಯನಾಗಲಿ ಅಸಾಮಾನ್ಯನೇ ಬಾಲ ಇರುವುದು ಹೌದಲ್ಲ. ಈ ಮಂಗನ ಪರಾಕ್ರಮ ನಿಮಗೆ ಗೊತ್ತುಂಟೋ ಇಲ್ವೋ? ನನ್ನ ಪ್ರಸಂಗ ಎಷ್ಟು ಗೊತ್ತುಂಟು? ಹೌದಾ? ನಿನ್ನದು ಒಂದೇ ಪ್ರಸಂಗ. ನಮ್ಮಲ್ಲಿ ಎಲ್ಲ ಮಂಗನ ಪ್ರಸಂಗ ಆಡುವುದನ್ನೆಲ್ಲ ಬಿಟ್ಟಿದ್ದ. ಹೌದಾ? ನಿಮ್ಮಲ್ಲಿ ಒಂದೇ ಅಲ್ವಾ? ಅದು ಕೂಡ ಬೇಕಾದ ಪ್ರಸಂಗವ ಇದು. ನೀನೇ ದೊಡ್ಡ ಅಧಿಕವಾಗಿ
ಬದಲಾಯಿಸಲು ವೀರವರವರಿಗೆ ವ್ಯರ್ಥಕ್ಕಾಗುವುದಿಲ್ಲವೇ ಸಾಸಕ ವೈಷ್ಣವನ ಕೋಪದಲ್ಲಿ ಸಮರ್ಥನಾಗಿ ಗಣಿತನು ಪಾಪ ಯೋಚನೆ ಮಾಡಬೇಡ. ನಿನ್ನ ಸತ್ವದಿಂದ ಅವ ಬಿದ್ದದ್ದಲ್ಲ. ಯಾವಾಗ ತನ್ನ ರಥವನ್ನು ಮುಖಾಮುಖಿಯಾಗಿ ಮುಂದೊತ್ತಿಕೊಂಡು ಬಂದನು, ಆ ಕಾಲಕ್ಕೆ ನನ್ನ ಪದಾಘಾತದಿಂದಲೇ ಧಾತ್ರಿಗೆ ಹೊರಗಿದ್ದಾನೆ. ಹೊರಗಿದಾತನಿಗೆ ಕರ ಕೊಟ್ಟು ಎಬ್ಬಿಸಿದೆ, ಕತ್ತಿ ಹಿಡಿದ ನಿನ್ನ ಕೈಯನ್ನು ತಡೆ ಹಿಡಿದೆ. ಕಾರಣ ಏನು ಬಲ್ಲೆಯ? ಯುದ್ಧದಲ್ಲಿ ನೇರವಾಗಿ ನಾವು ಹೋರಾಟಕ್ಕೆ ನಿಂತೆವಂತಾದ್ರೆ ಇವನನ್ನು ಗೆಲ್ಲುವುದಷ್ಟು ಸುಲಭ ಅಲ್ಲ. ಪರಮ ವೈಷ್ಣವನಿದ್ದಾನೆ, ಧಾರ್ಮಿಕನಿದ್ದಾನೆ, ಯಮಸಖ್ಯವನ್ನು ಹೊಂದಿದವನಿದ್ದಾನೆ. ಅಂತಹ ಒಬ್ಬ ಪರಮ ವಿಷ್ಣು ಭಕ್ತನಾದ ಇವನನ್ನು ನೀ ಕೊಲ್ಲುತ್ತೇನೆ ಅಂತ ಹೊರಡುವುದು ಯಾವ ಧರ್ಮ? ಮೊದಲಿಲ್ಲದ ಸತ್ವವನ್ನು ಬಿದ್ದಾತನ ಮೇಲೆ ತೋರಿಸುವುದು ಏತರ ಧರ್ಮ, ಸರಿಯಲ್ಲ ಧನಂಜಯ. ನೀನೇನು ಎನ್ನುವುದನ್ನು ಅರಿಯುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಹಾಗೆಂದು ನೀನು ಪರಿಪೂರ್ಣ. ಹಾಗಾಗಿ ಅಣುವನ್ನು ಮಹತ್ತನ್ನಾಗಿಸಬಲ್ಲೆ, ಮಹತ್ತನ್ನು ಅಣುವನ್ನಾಗಿಸಬಲ್ಲೆ. ಈತನ ಕುರಿತಾಗಿ ನೀನೇ ಈ ರೀತಿ ಹೇಳಿದ ಬಳಿಕ ಇನ್ನು ನನ್ನದೆರಡು ಮಾತಿಲ್ಲ. ಇಲ್ವಲ್ಲ? ಖಂಡಿತ ಏನಿದ್ದರೂ ಅವ ಏನು ಮಾತಾಡ್ತಾನೆ ಅಂತ ಸ್ವಲ್ಪ ತಾಳ್ಮೆಯಿಂದ ಕೇಳು.
ಸಂಗ್ರಾಮದಲ್ಲಿ ನಿನ್ನ ಸ್ವಾರ್ಥವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಹೌದೇನು? ಏನು? ಪ್ರಪಂಚದಲ್ಲಿ ನಾನೊಬ್ಬನೇ ಗಂಡು, ಎಂಟನೆಯ ಬಂಟ. ನನ್ನನ್ನು ಸೋಲಿಸುವವರು ಇನ್ನೊಬ್ಬರಿಲ್ಲ ಎನ್ನುವಂತ ಅಹಂಕಾರ ನಿನಗಿತ್ತು. ಆದರೆ ಭಗವಾನ್ ಗೋಪಾಲಕೃಷ್ಣ ಹೊಗಳಿದ ಸಾಮಾನ್ಯನಲ್ಲ, ಪರಮ ವೈಷ್ಣವ ವೀರಕ್ಷತ್ರಿಯನಿದ್ದಾನೆ, ನಿನಗಿಂತಲೂ ಮಿಗಿಲಾದ ಅನುಪಮ ಭಕ್ತ ಎಂಬುದಾಗಿ ಹೇಳಿದಾಗ ನಿನಗೆ ಮತ್ಸರವಾಯಿತಲ್ವೇನೆ? ನಿನಗೆ ಮತ್ಸರವಾಯಿತು. ಭಾರತ ಆಲೋಚಿಸು. ಏನು? ಕುರುಕ್ಷೇತ್ರ ರಣದಾರುಣಿಯಲ್ಲಿ ನಿನ್ನ ಸಾಹಸವನ್ನು, ಸ್ವಸಾಮರ್ಥ್ಯವನ್ನು ನೀನೆಲ್ಲಿ ಪ್ರದರ್ಶನ ಮಾಡಿದ್ದಿ ಹೇಳು? ದ್ರೋಣನ ವಧೆಯೋ, ಸೈಂಧವವನ್ನು ಕೊಂದದ್ದೋ ಅಲ್ಲ, ಇನ್ನಿತರರನ್ನು ವಧಿಸಿದ್ದು ಎಲ್ಲವೂ ಶ್ರೀಕೃಷ್ಣ ಕೃಪಾಪೋಷಿತರಾಗಿ. ಅವನ ಕೃಪಾಪೋಷಿತ ಇಲ್ಲದೆ ಇದ್ರೆ ನೀನು ಕೇವಲ ನರ. ಹೆಚ್ಚಿಗೆ ಹೇಳುವುದಿದ್ರೆ ನೀನೊಂದು ಹೆಣ ಸದೃಶ. ಮತ್ತೆ ನಿನ್ನನ್ನು ಕೆಲವರೆಲ್ಲ ಹೊಗಳಿದ ಮಾತ್ರಕ್ಕೆ ನೀನೇ ಕಿರೀಟಿ, ಮತ್ತೆ ನಾವೇನು ಕೊಡಪಾನ ತಗೊಂಡು ಬರುದು? ಹೇಗೆ? ನಾವು ಕಿರೀಟ ಹೌದಾ ಧರಿಸಿಕೊಂಡೇ ಬಂದವರಿದ್ದೇವೆ. ಆದರೆ ಕರುಣ ನೀನು ಮಾಡಿದ್ದೆಲ್ಲವನ್ನೂ ತೋರಿಸಿದ. ಮತ್ಸರ ನಿನಗಾಯಿತು. ಏಕಾಲವ್ಯನ ಬೆರಳನ್ನೇ ಕಿತ್ತುಕೊಂಡಂತ ಒಬ್ಬ ಮಹಾಮತ್ಸರಿ ದುರೀಣ ನೀನು. ತಿಳಿಯಿತಲ್ಲ? ಏನು? ಅಲ್ಲಿ ನೀನು ಅಂತ ಪಾಂಡವ ಪಾಲ ಗೋಪಾಲ ಕೃಷ್ಣ ಕೃಷ್ಣ ಗೋಪಾಲ ಸುಲೋಲ ಜಡ ಸುಲೋ ರಡದುಳು ಪಾಥ ಮತ್ತೆ ಸತ್ಕಾರಿ ನೋಡಿ ಪ್ರಾಣ ವ್ಯರ್ಥ ಚಿತ್ತಜ ಪಿತ ಮೆಚ್ಚಿನ ಭೃತ್ಯ ಒತ್ತುದೇ ಸಮರದುಳ್ಳ ಉಭಯರಾಯರ ಚಿತ್ತವಿಪ್ಪಲರೋಗಿ ಕೈಗಳಿಗೆ ಒಪ್ಪದ ಪಾಂಡವ ಗೋಪಾಲ ಶೀಲ ಜಾಲ ಸುಲೋಲ ಕೃಷ್ಣ ಕೃಷ್ಣ ಪಾಂಡವ ಪಾಲನೆ ಪ್ರಪಂಚದಲ್ಲಿ ಗೋಪಾಲ ಗೋವುಗಳನ್ನು ಧರಿಸುವುದಕ್ಕೆ, ಮೇಯಿಸುವುದಕ್ಕೆ ಪುಷ್ಟಿ ಬಂದವನು. ಯಥಾರ್ಥಕ್ಕಾದರೂ ಹಾಗೂ ಭೂಮಿಯನ್ನು ಧರಿಸುವುದಕ್ಕಾಗಿ, ಸಾಧು ಸಂತರನ್ನು ಧರಿಸುವುದಕ್ಕಾಗಿ, ಋಷಿ ಮುನಿಗಳನ್ನು ಮನೀಷಿಗಳನ್ನು ಸತ್ಕರಿಸುವುದಕ್ಕಾಗಿ, ಸಂರಕ್ಷಣೆ ಮಾಡುವುದಕ್ಕಾಗಿ ಇಳಿದು ಅವತರಿಸಿ ಪೂರ್ಣಾವತಾರದಿಂದ ಬಂದಿಳಿದಿರುವಂತಹ ಅಚ್ಯುತ ನಿನ್ನಲ್ಲಿ ಒಬ್ಬ ಚ್ಯುತಿ ಕಂಡುಕೊಂಡಂತಾದ್ರೆ ಅವನು ಮನುಷ್ಯನೇ ಅಲ್ಲ, ರಾಕ್ಷಸನಲ್ಲ, ಮನುಷ್ಯತ್ವವನ್ನೇ ಬಿಟ್ಟವನು. ತಂದೆ, ಕೇವಲ ಪಾಂಡವರು ನಿನಗೆ ಆತ್ಮೀಯರೋ ಬಂಧುಗಳು. ಪ್ರಪಂಚದಲ್ಲಿ ಎಲ್ಲರೂ ಬಂಧುಗಳು ಎನ್ನುವುದಕ್ಕೆ ಸಾರಸ್ವತಾಖ್ಯ ನಗರಕ್ಕೆ ಕಾಲಿರಿಸಿದ್ದೆ. ನಮ್ಮ
ಪುಣ್ಯ ಈ ಮಣ್ಣು ಚಿನ್ನವಾಯಿತು ಸ್ವಾಮಿ. ಇಲ್ಲಿ ಎಲ್ಲವರು ಕೃತಾರ್ಥರಾಗಿದ್ದಾರೆ. ಕಣ್ಣು ಬಿಟ್ಟು ದಣಿಯೇ ನೋಡುತ್ತಾ ಇದ್ದಾರೆ. ದೇವರೇ ಸಂತೋಷವಾಯಿತು, ನನ್ನ ಜನ್ಮ ಪಾವನವಾಯಿತು. ಇದುವರೆಗೆ ಬದುಕಿದ ಯಾತಕ್ಕಾಗಿ ಬಹುಶಃ ನಿನಗೊಂದು ಊಹೆ ಇರಬಹುದು. ಯುದ್ಧ ವಿರೋಧಿಯಾಗಿ ಕುದುರೆಯನ್ನು ಬಂಧಿಸಿ ಅಹಂಕಾರದಿಂದ ರಣಕ್ಷೇತ್ರದಲ್ಲಿದ್ದೇನೆ. ನಿನಗೂ ಇಲ್ವಾ ಯುದ್ಧ? ನಾನು ಹಾಗೆಲ್ಲ ಯುದ್ಧ ಮಾಡುವವನು, ಜಗಳಕ್ಕೆ ನಾನು ಹೊಣೆ ಇಳಿಯುವವನಲ್ಲ. ಹಾಗಾದ್ರೆ ದೇವರ ಸಾಕ್ಷಾತ್ಕಾರ, ಭಗವಂತನ ಮಹಿಮೆ ಕಂಡುಕೊಳ್ಳುವುದಕ್ಕಾಗಿ ಈ ಭಕ್ತ ಶ್ರೇಷ್ಠ ಮಾಡಿದಂತ ಯಜ್ಞ ಇದು. ದೇವರೇ, ನೀನೇ ಬಂದ ಮೇಲೆ ಪಾಹಿಯಿಂದ ನಿನ್ನ ಪಡೆದವರಿಗೆ ಬಿದ್ದಿದ್ದೇನೆ. ಮಾತ್ರವಲ್ಲ ಸ್ವಾಮಿ, ನನ್ನ ಭಂಡಾರದಲ್ಲಿರುವಂತ ಎಲ್ಲವನ್ನು ಸಮರ್ಪಿಸಿದ್ದೇನೆ. ಮತ್ತೆ ನನಗೆ ಇನ್ನು ದೊಡ್ಡ ಒಂದು ನಿನ್ನನ್ನು ನೋಡುವಾಗ ಅರ್ಥ ಆಗುತ್ತದೆ. ಬಾಳಿಕೆ ನನಗಿಲ್ಲದೆ ಆಗಲೇ ಹೇಳಿದ್ದಾನೆ ಏನೂ ಇಲ್ಲ ಅಂತ. ಮತ್ತೆ ನಮ್ಮದು ಒತ್ತಾಯ ಏನಿಲ್ಲ, ಅಷ್ಟಿಷ್ಟು ಕೊಡು ಅಂತ. ಅರ್ಥ ಏನು ಇಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಆಗಲ್ಲ. ನನಗೆ ನನ್ನದೇ ಆದಂತಹ ವ್ಯಾಪ್ತಿ ಇದೆ, ಜಾಗ ಇದೆ, ದೇಶ ಇದೆ, ನನ್ನ ಹತ್ರ ಉಂಟು. 10 ಮಂದಿ ಆದ್ರೂ ನನ್ನ ಜೊತೆಯಲ್ಲಿದ್ದಾರೆ. ಸ್ವಾಮಿ ಧನ್ಯರಾದೇನ ನಾನು ಉದ್ಧರಿಸಿ. ವೀರವರ್ಮ, ಅರ್ಥವಾಯಿತು ನಿನ್ನ ಅಂತರಂಗ. ಸಾರಸ್ವತಪುರ ಅಂತ ಇದಕ್ಕೆ ಹೆಸರು ಬಂದದ್ದೇ ಇಲ್ಲಿ ಇರುವವರೆಲ್ಲ ಸರಸ್ವತಿಯ ಪುತ್ರರು ಎನ್ನುವ ಕಾರಣದಿಂದ. ಆದ್ದರಿಂದಲೇ ಇಲ್ಲಿರುವವರು ಪ್ರತಿಯೊಬ್ಬರು ಭಗವಂತನ ಅಂತಸ್ತತ್ವವನ್ನು ಅರ್ಥ ಮಾಡಿಕೊಳ್ಳಬಲ್ಲವರು. ಪಾಹಿ ಪಾಂಡವ ಪಾಲ ಅಂತ ನೀವು ಉದ್ಘೋಷಣೆ ಮಾಡಿದೆ. ಪಾಂಡವರು ಧರ್ಮಾತ್ಮರು ಎನ್ನುವುದನ್ನು ಅಂತರಂಗದಲ್ಲಿ ನೀವು ಒಪ್ಪಿದ್ದೀ ಅಂತ ಅರ್ಥ. ಆದರೆ ಒಂದು ಬೇಸರ ಉಂಟು ದೇವನನ್ನದು, ನನ್ನನ್ನು ನಂಜಿನ ಬುರುಡೆ ಅಂತ ಹೇಳಿದ. ಯೋಚನೆ ಮಾಡಬೇಡ, ಅದು ಅವನ ಹೊರಗಿಂದ ಬಂದ ಮಾತು. ಸರಸ್ವತಿಯವರ ಪುತ್ರನಾಗಿ ಅವ ಹಾಗೆ ಹೇಳಬಾರ್ದು. ಯೋಚನೆ ಮಾಡಬೇಡ, ಅದು ಹೊರಗಿಂದ ಬಂದ ಮಾತು. ಅವನ ಒಳಗೆ ಬೇರೆಯೇ ಉಂಟು, ಅಂದ್ರೆ ಭಾವ ಬೇರೆ ಉಂಟು. ನಿನ್ನೆಗೆ ಬಿಟ್ಟು ಇಲ್ಲಿಗೆ ಬಂದದ್ದು ಯಾವುದು? ಭಗವಂತನನ್ನು ಆರಾಧನೆ. ಈಗ ರಣಕ್ಷೇತ್ರಕ್ಕೆ ಬಂದಿದ್ದೇನೆ, ನೀ ಅದನ್ನು ಬಿಟ್ಟೆ ಇಲ್ಲಿಗೆ ಬಂದೆ. ರಣವನ್ನೇ ಪೂಜೆ ಅಂತ ಅಂಗೀಕರಿಸಿದೆ. ನೀನು ಹೋರಾಟ ಮಾಡುವಾಗ ನನಗೆ ಆಶ್ಚರ್ಯ ಆಯಿತು. ಯಾಕೆ ದೇವರೇ? ಉಂಟಲ್ಲ ನಿನ್ನಲ್ಲಿ ಸತ್ವ ಅಂತ. ಮತ್ತೆ ಇದು ಇನ್ನೂ ಉಳಿಯಬೇಕು. ಈಗ ಸ್ವಲ್ಪ ಕಡಿಮೆ ಆದದ್ದು ಮಾನಸಿಕವಾಗಿ. ಅಳಿದ ನಿನ್ನ ಮಕ್ಕಳನ್ನು ಮತ್ತೊಮ್ಮೆ ಪುನರುಜ್ಜೀವನಗೊಳಿಸಿದ್ದೇನೆ. ಮಾತ್ರವಲ್ಲ, ಇವತ್ತು ಸಾರಸ್ವತ ಪುರವೇ ನಿಜವಾಗಿಯೂ ಧನ್ಯತೆಯನ್ನು ಹೊಂದಿದೆ. ವೀರವರ್ಮ ಪರಮ ಭಕ್ತ ಶಿರೋಮಣಿಯಾಗಿ ಕಂಗೊಳಿಸಿದ್ದಿ. ಇನ್ನು ಮುಂದೆಯೂ ನೆಮ್ಮದಿಯಿಂದ ಆಳ್ವಿಕೆ ಮಾಡು. ಧರ್ಮರಾಯನಂತಹವರು ಮಾಡುವ ಧರ್ಮಯತ್ನಕ್ಕೆ ಸಹಕಾರಿಯಾಗು. ದೇವರೇ, ಅವರ ಮೇಲೆ ಎಷ್ಟು ಅಭಿಮಾನ ಇತ್ತು, ಎಷ್ಟು ಭಕ್ತಿ ಇತ್ತು ಗೊತ್ತು ನನಗೆ. ಎಲ್ಲಿಯಾದ್ರೂ ಆ ಭರತ ವರ್ಷ ಆ ಕಾದಾಟ ಆಗುವ ಪೂರ್ವದಲ್ಲಿ ನನಗೊಂದು ಲೇಖನ ಬರ್ತದೆ, ಯಾರಾದ್ರೂ ಹೇಳಿಯಾದ್ರೂ ಕಳಿಸ್ತಾರೆ ಅಂತ ನಾನು ಕಾಯ್ತಾ ಇದ್ದೆ. ಸತ್ಯ, ಅವರ ಪ್ರಾರಬ್ಧಕ್ಕೆ ನನ್ನನ್ನು ಹೇಳಲೇ ಇಲ್ಲ. ಇನ್ನಾದರೂ ನಿನ್ನಂಥವರು ಎಚ್ಚೆತ್ತುಕೊಳ್ಳಲಿ. ಆರ್ಯಾವರ್ತ ಧರ್ಮಭೂಮಿಯಾಗಿ ಉಳಿಯುವಂತೆ ಸಂಘಟಿತ ಶಕ್ತಿಯಾಗಿ ಅನಾವರಣಗೊಳ್ಳುವುದಕ್ಕೆ ನಿನ್ನಂತೆ ಮಲಗಿರುವವರು ಎಚ್ಚೆತ್ತು ನಿಲ್ಲಬೇಕು ಅಂತ ನೀ ಘೋಷಣೆ ಕೊಡ್ತಿಂತಾದ್ರೆ ಆ ಮುಖಾಂತರವಾಗಿ ಧರ್ಮ ಸ್ಥಾಪನೆಯಾಗಲಿ ಅಂತ ಆಶಿಸುತ್ತೇನೆ. ಧರ್ಮರಾಯ ನನ್ನದ್ದು ಮತ ಅದುವೇ, ಆದ್ರೆ ನಮ್ಮ ಒಟ್ಟಿಗೆ ಇರುವವರೇ ಬೇರೆ ಮತವನ್ನು ಅವಲಂಬಿಸ್ತಾರೆ. ಅಲ್ಲಿ ಬೇರೆ ಶೈವರು, ಶಾಕ್ತೇಯರು, ಮಾತ್ರವಲ್ಲ ಗಾಢಪತ್ಯರು ಬೇರೆ ಬೇರೆ ರೀತಿಯಿಂದಿದ್ದರೂ ಭಗವತ್ ತತ್ವವನ್ನು ಒಪ್ಪಿಕೊಳ್ಳುತ್ತೀರಿ ಅಂತ ಆದ್ರೆ ಆಕ್ಷೇಪ ಇಲ್ಲ. ಕೈಕೊಂಡದ್ದು ಅಶ್ವಮೇಧ ಯಜ್ಞ. ಈ ಅಶ್ವಮೇಧ ಯಜ್ಞದಲ್ಲಿ ಧರ್ಮರಾಯ ಬಿಟ್ಟಂತಹ ಕುದುರೆ ಸಮಾಪನಗೊಳ್ಳಬೇಕಾದ ಹಂತಕ್ಕೆ ಮುಟ್ಟಿದ್ದೇವೆ. ಧರ್ಮಕರ್ಮಕ್ಕೆ ಬೆಂಬಲಿಗನಾಗಿ ಮುಂದೆ ನಡೆಯುವ ಯಜ್ಞದಲ್ಲಿ ಭಾಗಿಯಾಗು. ನಿನಗೆ ಶ್ರೇಯಸ್ಸ. ಅರ್ಜುನ, ಕೆಲವೊಂದು ಸಲ ಸೋಲೇ ಸೋಲಲ್ಲ, ಸೋಲಿನ ಹಿಂದೆ ಒಂದು ಸತ್ಯ ದರ್ಶನ ಉಂಟು. ಕೆಲವು ಕಡೆ ನೀ ಸೋತಿದ್ದಿ, ಪರಿಣಾಮದಲ್ಲಿ ಗೆದ್ದಿದ್ದಿ ಅಂತ ಅರ್ಥ. ಎತ್ತರದ ದೇಗುಲವೊಂದನ್ನು ಏರುವುದಕ್ಕೆ ಹೊರಡುವ ಯಾತ್ರಿಕ ಅರ್ಥಾತ್ ಪಥಿಕ ಏರುತ್ತಾ ಏರುತ್ತಾ ಆಯಾಸಗೊಂಡು ಒಮ್ಮೆ ಬೀಳುತ್ತಾನೆ, ಕೂತುಕೊಳ್ಳುತ್ತಾನೆ. ಅದರ ಅರ್ಥ ಅವನ ಸೋಲಲ್ಲ, ಭವಿಷ್ಯತ್ತಿನಲ್ಲಿ ನಡೆಯಬಹುದಾದ ಚಿಂತನೆ ಅಂತ ಅರ್ಥ. ನಿನಗೆ ಒದಗುವ ಒಂದೊಂದು ಸೋಲಿನ ಹಿಂದೆ ಒಂದೊಂದು ವಿಜಯದ ಲಕ್ಷ್ಯ ಉಂಟು ಎನ್ನುವುದನ್ನು ಕಾಣಿಸಿಕೊಟ್ಟೆ. ಅಶ್ವಮೇಧ ಯಜ್ಞಕ್ಕಾಗಿ ಮುಂದುವರಿಯುತ್ತಾ ಇದ್ದೇವೆ. ಈ ಯಾನ ಹೀಗೆ ಮುಂದೆ ಸಾಗಲಿ. ಇದು ನಿಜವಾಗಿಯೂ
ಲೋಕದ ಪ್ರತಿಯೊಬ್ಬರನ್ನು ಎಚ್ಚರಿಸುವ ಧರ್ಮದ ಕಡೆಗೆ ಸೆಳೆದೊಯ್ಯುವ ಯಾನ. ಆದ್ದರಿಂದ ಮುಂದೆಯೂ ಸಾಗಬೇಕು ಎನ್ನುತ್ತಾ ಪವಿತ್ರವಾದಂತಹ ಪಾಂಡವರು ವಿರಚಿಸಿದ ಅಶ್ವಮೇಧ, ಪಾಂಡವಾಶ್ವಮೇಧ ಎನ್ನುವಂತಹ ಈ ಆಖ್ಯಾನ ಇವತ್ತು ಪವಿತ್ರವಾದ ಜ್ಞಾನಶಕ್ತಿಯ ಕ್ಷೇತ್ರದಲ್ಲಿಯೇ ಅನಾವರಣಗೊಂಡಿದೆ. ಈ ಯಾನ ಭವಿಷ್ಯದಲ್ಲಿ ಸುಗಮವಾಗಿ ಸಾಗಲಿ. ನಡೆಯುವ ಪ್ರತಿಯೊಂದು ಕೃತಿಯಲ್ಲಿಯೂ ನಮ್ಮ ನಡೆ ದೇವಸೇನಾನಿಯಾದ ಸುಬ್ರಹ್ಮಣ್ಯನ ಅನುಗ್ರಹದೊಂದಿಗೆ ಸಾಗುತ್ತಾ ಸಾಗುತ್ತಾ ವಿಜಯ ಸಂಪಾದನೆ ಮಾಡಲಿ. ಸರ್ವ ವಿಘ್ನಗಳನ್ನು ನಿವಾರಿಸುತ್ತಾ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎನ್ನುವುದರ ಜೊತೆಯಲ್ಲಿ ಅಶ್ವಮೇಧ ಎನ್ನುವಂತಹ ಈ ಆಖ್ಯಾನವನ್ನು ಸಮಾಪನಗೊಳಿಸ್ತಾ ಇದ್ದೇವೆ. ಈ ಆಖ್ಯಾನವನ್ನು ಯಾರು ಹಾಡಿದರೋ, ಯಾರು ಆಡಿದರೋ, ಯಾರು ಆಡಿಸಿದರೋ, ಯಾರು ನೋಡಿದರೋ, ಯಾರು ಕುಣಿದರೋ, ಯಾರು ಭಕ್ತಿ ಶ್ರದ್ಧೆಯಿಂದ ಮುಂದಕ್ಕೆ ಇಂತಹ ಪುಣ್ಯಾಖ್ಯಾನಗಳನ್ನು ಆಡಿಸುತ್ತಾ ಧರ್ಮ ಪ್ರಸಾರಕ್ಕೆ ಕಾರಣರಾಗುತ್ತಾರೋ ಅಂತಹವರಿಗೆ ನಾವು ನಂಬಿದಂತಹ ವರಪ್ರದ ಮಹಾಗಣಪತಿ ದೇವರು, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ಸ್ಥಳದಲ್ಲಿ ವಾಸವಾಗಿರುವಂತಹ ಅಣ್ಣಪ್ಪ ದೈವ ಆದಿಯಾಗಿ ಸಮಸ್ತ ಶಕ್ತಿಗಳು ಜೀವನದಲ್ಲಿ ಆಯುಸ್ಸು, ಆರೋಗ್ಯ, ಸಕಲ ಸೌಭಾಗ್ಯವನ್ನು ಅನುಗ್ರಹಿಸಲೆಂದು ಸಂಪ್ರಾರ್ಥಿಸುತ್ತಾ ಪುಣ್ಯಾಖ್ಯಾನಕ್ಕೆ ಮಂಗಳ ಗೀತೆಯನ್ನು ಹಾಡುವರೇ ಸಭ್ಯರಿಂದ ಅರ್ಪಣೆಯಾಚಿಸುತ್ತೇವೆ. ಭದ್ರಂ ಶುಭಂ ಮಂಗಳ. ಶರಣಿಂದೆ ಶರಣಿಂದೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂದೆ ಶರಣಿಂದೆ ಶ್ರೀ ಸುಬ್ರಹ್ಮಣ್ಯ, ಕರುಣರ ಗುರು ವಿಕ್ರಮಾನ್ಯ, ಕರುಣರ ದೇವ ಗುರು ವಿಕ್ರಮಾನ್ಯದ ಶ್ರೀ ಸುಬ್ರಹ್ಮಣ್ಯ, ಶರಣೋ ಮಯೂರವಾಹನ ದೇವದೇವ, ಶರಣೋ ಮಯೂರವಾಹನ ದೇವದೇವ, ಶರಣಗಿರಿ ಮಣಿಬಿಡು ಗಳಿವೆಮ್ಮ ನೋವ, ಶರಣಗಿರಿ ಮಣಿಬಿಡು ಗಳಿವೆಮ್ಮ ನೋವ, ಶರಣಿಂದೆ ಶರಣಿಂದೆ ಶ್ರೀ ಸುಬ್ರಹ್ಮಣ್ಯ, ಕರುಣ ಗುರು ವಿಕ್ರಮಾನ್ಯ ಶ್ರೀ ಸುಬ್ರಹ್ಮಣ್ಯ, ಗುರು ವಿಕ್ರಮಾನ್ಯ ಶ್ರೀ ಸುಬ್ರಹ್ಮಣ್ಯ, ಶ್ರೀ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯು ಕಲ್ಪಿಗಾರ ಕುಶಾಲಗಾರ ಪೂರಕವಾಗಿ ಶಿವ